ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಶಾಸಕರ ಸಂಕಲ್ಪ ಏನು, ಇಲ್ಲಿಯ ಮತದಾರರ ನಿರೀಕ್ಷೆ ಏನು, ಎಲ್ಲವನ್ನ ಕೂಡ ನಾವು ನಿಮಗೆ ತಿಳಿಸ್ತೀವಿ. ಈ ಜಿಲ್ಲೆಗೆ ಒಂದು ಕೈಗಾರಿಕಾ ಫ್ಯಾಕ್ಟರಿ ಅಂತಂದ್ರೆ ಇನ್ನು ಒಳ್ಳೆದಾಗಿ ತುಂಬಾ ಕೆರೆಕಟ್ಟೆಗಳನ್ನ ತುಂಬಿಸಿ ನಮ್ಮ ಜನಗಳಿಗೆ ರೈತರಿಗೆ ಸಹಾಯ ಮಾಡಿದ್ದಾರೆ. ಉದ್ಯೋಗದ್ದೇ ಒಂದು ಸಮಸ್ಯೆ ಇರೋದು, ಅದ್ ಬಿಟ್ರೆ ಬೇರೆ ಆಲ್ಮೋಸ್ಟ್ ಯಾವ್ದು ನಮ್ಮ ಚನ್ನರಾಯಪಟ್ಟಣ ಆಲ್ಮೋಸ್ಟ್ ಸಮಸ್ಯೆ ಇಲ್ಲ. ಕಟ್ಟ ಕಡೆ ವ್ಯಕ್ತಿ ಹೋದ್ರು ಅವ್ರ ಕೈಗೆ ಸಿಗ್ತಾರೆ, ಅವ್ರ ಕಷ್ಟ ಸುಖ ವಿಚಾರಿಸ್ತಾರೆ. 30 ವರ್ಷಗಳ ಸುದೀರ್ಘ ರಾಜಕೀಯ ಬದುಕು. ಚುನಾವಣೆಗಳು ಬಂದಾಗ ಮಾತ್ರ ಗ್ರಾಮಗಳಿಗೆ ವಿಸಿಟ್ ಮಾಡಲ್ಲ, ಜನರಿಗೆ ಏನಾದರೂ ಕೂಡ ಅವರ ಅಳಲನ್ನ ಒರೆಸುವಂತ ಕೆಲಸ ಮಾಡಬೇಕು. ಈಗಿನ ಸರ್ಕಾರದಲ್ಲಿ ನಿಮ್ಗೆ ಅನುದಾನ ಇದೆಯಾ? ಎಲ್ಲೆಲ್ಲಿ ಅವಕಾಶ ಇದೆಯೋ ಅದನ್ನೆಲ್ಲನೂ ಕೂಡ ಸದ್ಬಳಕೆ ಮಾಡಿ. ಹೇಗೆ ಸರ್ JDS ನ ಭವಿಷ್ಯ? ಈ ನಾಡಿಗೆ ಕುಮಾರಣ್ಣ ಬೇಕು ಅನ್ನೋದು ಭಾವನೆ ಎಲ್ಲರಲ್ಲೂ ಇದೆ. ನಿಖಿಲ್ ವಿಚಾರ ಆಕ್ಚುಲಿ ಚನ್ನಪಟ್ಟಣಕ್ಕೆ ಅವ್ರು ಇಷ್ಟಪಟ್ಟಾರೆ ಅಲ್ಲ, ಮೈತ್ರಿ ಅನಿವಾರ್ಯತೆ ಇತ್ತ BJP JDS? ಕುಮಾರಣ್ಣವ್ರನ್ನ ಅವ್ರು ಕೂತು ಮಾತಾಡಿ ಹೋರಾಟ ಮಾಡಿದ್ದು ಇದು ಇನ್ನೂ ಚೆನ್ನಾಗಿರ್ತಿತ್ತು. ಅಣ್ಣ ಅವ್ರು ಲೋಕಸಭೆಗೆ ಹೋಗಿದ್ದು ಎಷ್ಟು ಖುಷಿ ಅನ್ನಿಸ್ತು. ಅಣ್ಣವ್ರಿಗೆ ಫೋನ್ ಮಾಡಿ ಅಣ್ಣ ತೀರ್ಮಾನ ತಗೊಂಡ್ರೆ ನಿರ್ಧಾರ ಕಠಿಣವಾಗಿದ್ದು ಬಿಡ್ಲಿ ಅಂದೆ. ಇವತ್ತು ಎಲೆಕ್ಷನ್ ಗೆಲ್ಲಕ್ಕೆ ಏನು ಬೇಕು? ಜನ ಬೇಕಾ, ಹಣ ಬೇಕಾ, ಗುಣ ಬೇಕಾ? ನಾನು ಸರ್ವಿಸ್ ಓರಿಯೆಂಟೆಡ್ ಪಾಲಿಟಿಕ್ಸ್ಗೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಕನಸಿನ ಚನ್ನರಾಯಪಟ್ಟಣ ಬದಲಾಗಿದೆಯಾ? ಡೆವಲಪ್ಮೆಂಟು ಆಗ್ತಾ ಇಲ್ಲ, ಅದೊಂದೇ ಒಂದು ನಮಗೆ ಬೇಸರ. ಇದು ಹಾರ್ಟ್ ಅಟ್ಯಾಕ್ ಅಂತ ವ್ಯಕ್ತಿ ಇದ್ದವ್ರಂತವ್ರಿಗೂ ಬಹಳ ಜನಕ್ಕೆ ಸಹಾಯ ಮಾಡಬೇಕು. ಈಗ ಯಾವುದೇ ಕೆಲಸ ಆದರೂ ತಗೊಂಬಂದು ಕೆಲಸ ಮಾಡಿಸ್ತೀನಿ ಅನ್ನೋ ಇದು ಅವ್ರಿಗೆ ಐತೆ. ರೋಡ್ ಆಗಲಿ, ನೀರಾಗಲಿ, ಯೂಸಿಡ್ ಆಗಲಿ ಎಲ್ಲವಕ್ಕೂ ಒತ್ತು ಕೊಡಬೇಕು. ನಮ್ಮ ತಾಲೂಕಿಗೆ ಒಂದು ಗಾರ್ಮೆಂಟ್ಸ್ ಆಗಬೇಕು ಸರ್. ಸರ್ಕಾರಿ ಆಸ್ಪತ್ರೆ ಸ್ವಲ್ಪ ವಾರ್ಡ್ಗಳು ಜಾಸ್ತಿ ಆಗಬೇಕು. ಯಾರು ಎಲ್ಲಿ ಬೇಕಾದ್ರೆ ಅಂಗಡಿ ಹಾಕೊಳ್ಳೋದು, ಎಲ್ಲಿ ಬೇಕಾದ್ರೆ ಇದು ಮಾಡೋದು, ಎಲ್ಲಿ ಬೇಕಾದ್ರೆ ಪಾರ್ಕಿಂಗ್ ಮಾಡೋದು. ಅಧಿಕಾರಿಗಳು ಸ್ವಲ್ಪ ಲೋಪದೋಷ ಇದೆ, ಅದನ್ನ ನಾವು ಒಪ್ಕೊಳ್ಳೇಬೇಕು. ನಮ್ಮ ಜೀವಿತದ ಅವಧಿನಲ್ಲಿ ಇನ್ನೂ ಕೂಡ ಹೆಚ್ಚಿನ ಸೇವೆನ ಮಾಡುವಂಥದ್ದಕ್ಕೆ ಅವಕಾಶನ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನು ಈ ಮೂಲಕ ಜನರಿಗೆ ವಿನಮ್ರವಾಗಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ. ವಿಶ್ವವಿಖ್ಯಾತ ಗೊಮ್ಮಟೇಶ್ವರನ ವಿಗ್ರಹವಿರುವ ಶ್ರವಣಬೆಳಗೊಳವನ್ನೇ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಲಾಗಿದೆ. ಆದ್ರೆ ಇದಿರೋದು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ. ಚನ್ನರಾಯಪಟ್ಟಣ ತಾಲೂಕಿನ ಬಹುಸಂಖ್ಯಾತರು ಒಕ್ಕಲಿಗರೆ. ಬಯಲು ಸೀಮೆಯಾದ ಚನ್ನರಾಯಪಟ್ಟಣ ಬರದ ಬೆಂಗಾಡು. ತೆಂಗು, ರಾಗಿ, ಉರುಳಿ ಪ್ರಮುಖ ಬೆಳೆಗಳಾಗಿದ್ದು 80ರ ದಶಕದಲ್ಲಿ ಹೇಮಾವತಿ ನೀರು ಹರಿಯಲಾರಂಭಿಸಿದ ನಂತರ ಕೊಂಚ ಹಸಿರು ಕಾಣುತ್ತಿದೆ. ಹೈನುಗಾರಿಕೆ, ತೋಟದ ಬೆಳೆ ಉತ್ಪನ್ನ ಇಲ್ಲಿ ಹೆಚ್ಚಾಗಿದೆ. ಚನ್ನರಾಯಪಟ್ಟಣ ಎಂದಾಕ್ಷಣ ರಾಜಕೀಯವಾಗಿ ನೆನಪಾಗೋದೆ ಶ್ರೀಕಂಠಯ್ಯನವರು. ಕಾಂಗ್ರೆಸ್ನ ಕಟ್ಟಾಳುವಾಗಿದ್ದ ಶ್ರೀಕಂಠಯ್ಯನವರನ್ನ ಇಲ್ಲಿನ ಜನ 4 ಬಾರಿ ಗೆಲ್ಲಿಸಿದ್ರು. ಶಾಸಕರಾಗಿ, ಸಚಿವರಾಗಿ, ಜನಾನುರಾಗಿ ಆಗಿದ್ದ HC ಶ್ರೀಕಂಠಯ್ಯ 1980ರಲ್ಲಿ CM ಆಗಬಹುದಿತ್ತು. ಆದ್ರೆ ಅವರ ಸಾಮರ್ಥ್ಯವನ್ನ ಅವರೇ ಅರಿಯದ ಹಿನ್ನೆಲೆ ಹಿಂದಕ್ಕೆ ಸರಿದ್ರು. ದೆಹಲಿಯವರ ಆಟಕ್ಕೆ ಅಂಗಳ ಸಿದ್ಧ ಮಾಡಿಕೊಟ್ರು. ಪರಿಣಾಮ R ಗುಂಡೂರಾವ್ ಮುಖ್ಯಮಂತ್ರಿ ಆದ್ರು. ಇನ್ನು S ಶಿವಪ್ಪನವರು, CS ಪುಟ್ಟೇಗೌಡರು ಚನ್ನರಾಯಪಟ್ಟಣ ಕಂಡ ಧೀಮಂತ ನಾಯಕರು. ಇನ್ನು 1952ರಿಂದ 2023ರವರೆಗೆ ಚನ್ನರಾಯಪಟ್ಟಣದಲ್ಲಿ ಒಮ್ಮೆ ಸ್ವತಂತ್ರ ಅಭ್ಯರ್ಥಿ, 3 ಬಾರಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿ, 4 ಬಾರಿ ಕಾಂಗ್ರೆಸ್, 7 ಬಾರಿ ಜನತಾ ಪಕ್ಷ ಅಂದ್ರೆ ದಳ ಗೆದ್ದಿದೆ. ಕಳೆದ 5 ಚುನಾವಣೆಗಳಿಂದಲೂ ವ್ಯಕ್ತಿ ಬದಲಾದರೂ ಮತದಾರರು ಮಾತ್ರ JDS ಬಿಡದೆ ಗೆಲ್ಲಿಸುತ್ತಿರೋದ್ರಿಂದ ಸದ್ಯಕ್ಕೆ ಈ ಕ್ಷೇತ್ರ JDSನ ಭದ್ರಕೋಟೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವ CN ಬಾಲಕೃಷ್ಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವಿರತವಾಗಿ ದುಡಿತಿದ್ದಾರೆ. ಹಾಗಾದ್ರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರವಣಬೆಳಗೊಳ ಶಾಸಕರ ಸಂಕಲ್ಪ ಏನು, ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂಥ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನಾವಿವತ್ತು ಇರುವಂಥ ಕ್ಷೇತ್ರ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ. ವಿಶ್ವವಿಖ್ಯಾತ ಗೊಮ್ಮಟೇಶ್ವರ ಮೂರ್ತಿ ಇರುವಂಥ ಶ್ರವಣಬೆಳಗೊಳವನ್ನೇ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಆದರೆ ತಾಲೂಕು ಅಂತ ಬಂದಾಗ ಚನ್ನರಾಯಪಟ್ಟಣ ಅಂದಾಗ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಶ್ರೀಕಂಠಯ್ಯ ಅವರು ಜನ 4 ಸಲ ಅವ್ರನ್ನ ಆಯ್ಕೆ ಮಾಡಿದ್ರು. ಕಾಂಗ್ರೆಸ್ನ ಕಟ್ಟಾಳು, ಮಾಜಿ ಸಚಿವರು. 1980ಲಿ ಅವಕಾಶ ಇತ್ತು, ಚನ್ನರಾಯಪಟ್ಟಣ ಮುಖ್ಯಮಂತ್ರಿ ನೋಡ್ಬಿಡ್ತಿತ್ತು. ಅದ್ಯಾಕೋ ಡೆಲ್ಲಿ ಆಟಕ್ಕೆ ಸೈಲೆಂಟ್ ಆಗಿಬಿಟ್ರು ಶ್ರೀಕಂಠಯ್ಯ ಅವರು. ಗುಂಡೂರಾವ್ ಅವ್ರಿಗೆ ಬಿಟ್ಕೊಟ್ಬಿಟ್ರು ಅವಾಗ. ಆ ನಂತರದಲ್ಲಿ ಪುಟ್ಟೇಗೌಡರು 3 ಸಲ, ಅದಕ್ಕೆ ಮುಂಚೆ ಗಂಗಣ್ಣ ಅವರು, ಶಿವಪ್ಪ ಅವರು. ಅದಾದ ಬಳಿಕ ವ್ಯಕ್ತಿ ಬದಲಾದರೂ
ಜನ JDS ನಲ್ಲಿ ಬಿಟ್ಕೊಡ್ತಾ ಇಲ್ಲ. ಏನು ಕಾಂಗ್ರೆಸ್ ಇತ್ತು ಆ ನಂತರದಲ್ಲಿ JDSನ ಭದ್ರಕೋಟೆ. ಹ್ಯಾಟ್ರಿಕ್ ಗೆಲುವು ತಮಾಷೆ ಮಾತಲ್ಲ. ಒಂದ್ಸಲ ಗೆದ್ದವ್ರನ್ನೇ ಜನ ದಬಾಕ್ಬಿಡ್ತಾರೆ. ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿರುವಂತಹ JDSನ ನಾಯಕರು ವೀಕ್ಷಕರೇ, ನಾವೀಗ ಇರುವಂಥದ್ದು ಚನ್ನರಾಯಪಟ್ಟಣದ ಶಾಸಕರಾಗಿರುವಂಥ CN ಬಾಲಕೃಷ್ಣ ಅವ್ರ ಜೊತೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅವ್ರಿಗೆ ಇರುವಂಥ ಸವಾಲೇನು ಅನ್ನೋದನ್ನು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಹೇಗಿದೆ ಚನ್ನರಾಯಪಟ್ಟಣ? ಚೆನ್ನಾಗಿದೆ ಸರ್. ಕಲ್ಪವೃಕ್ಷ ಕಾಮಧೇನುನೇ ನಂಬಿ ಇಲ್ಲಿ ಭಾಗದ ಜನ ಕೇಟ್ಕೊಂಡು ಬದುಕ್ತಾ ಇದ್ದಾರೆ. ಈಗ ಅವರ ಡೈರಿ ಡೆವಲಪ್ಮೆಂಟು ಜೊತೆಗೆ ಈ ಒಂದು ವಾಣಿಜ್ಯ ಬೆಳೆ ತೆಂಗು ಕೈ ಹಿಡಿದಿದೆ. ಸ್ವಲ್ಪ ಹೀಲ್ಡಿಂಗ್ ಕಡಿಮೆ ಇದ್ರೂ ಕೂಡ ಒಳ್ಳೆ ದರ ಸಿಕ್ಕಿರೋದ್ರಿಂದ ಜನಕ್ಕೆ ತುಂಬ ರೈತರೆಲ್ಲ ಒಂದು ಹ್ಯಾಪಿ ಆಗಿದ್ದಾರೆ. ಜೊತೆಗೆ ಇವತ್ತು ತುಂಬ ಕಳಸಲ ರಾಗಿ ಬೆಳೆನೂ ಕೂಡ ತುಂಬ ಚೆನ್ನಾಗಾಗಿ ಎಲ್ಲ ಕಡೆ ರಾಗಿ ಖರೀದಿ ಕೇಂದ್ರದಲ್ಲಿ MSP ರೇಟ್ನಲ್ಲಿ ರೈತರು ಒಳ್ಳೆ ದರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ರೀತಿ ಬದುಕು ಕಟ್ಕೊಳ್ತಕ್ಕಂಥದ್ದಕ್ಕೆ ನೂರಾರು ಕೆರೆಗಳನ್ನು ತುಂಬಿಸಿದ್ರಿಂದ ಅಂತರ್ಜಲ ಮೇಲೆ ಬಂದಿದೆ. ಆ ರೈತರ ಕಿಸೆನಲ್ಲಿ ದುಡ್ಡಿರೋದ್ರಿಂದ ಒಂಚೂರು ವ್ಯಾಪಾರ ವಹಿವಾಟುಗಳು ತಾಲೂಕಿನಲ್ಲಿ ಕೂಡ ಚೆನ್ನಾಗಿ ಆಗ್ತಾ ಇದೆ. ಒಟ್ಟಾರೆ ಚನ್ನರಾಯಪಟ್ಟಣದಲ್ಲಿ ಈಗ ಏನಾಗಿದೆ, ಸ್ವಲ್ಪ ಡೆವಲಪ್ಮೆಂಟ್ಗೆ ಈಗಿನ ಸರ್ಕಾರದ ಅನುದಾನದ ಲಭ್ಯತೆ ಕೊರತೆ ಸ್ವಲ್ಪ ಇದು ಕಾಣ್ತಾ ಇದೆ. ಈ ಹಿಂದಿನ 2 ಅವಧಿನಲ್ಲಿ ಈಗ ಸರ್ಕಾರ ಬಂದು 2 ವರ್ಷ ತುಂಬುವಂಥದ್ದು ಬಂದಿದೆ. ಸೊ ಏನಾಗಿದೆ, ಗ್ಯಾರಂಟಿ ಯೋಜನೆಗಳು ಒಂದು ಕಡೆ, ಅದಕ್ಕೆ ಸಮಪಾತದಿಂದ ಇದಾಗಿ ಈಕ್ವಲ್ ಆಗಿ ಡೆವಲಪ್ಮೆಂಟ್ಗೂ ಕೂಡ ಹೆಚ್ಚು ಗಮನ ಆಗಬೇಕಾಗ್ತದೆ. ಈಗ ನಿರೀಕ್ಷೆಯಂತೆ ಪ್ರಮಾಣದಲ್ಲಿ ಡೆವಲಪ್ಮೆಂಟು ಆಗ್ತಾ ಇಲ್ಲ. ಅದೊಂದೇ ಒಂದು ನಮಗೆ ಬೇಸರ. ಈಗ ಜನ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಆಮೇಲೆ ಮೊದಲಿಂದನೂ ಮಾಡಿದ್ದೀವಿ. ಬಟ್ ಈ ಸಲ ಬಡ್ಜೆಟ್ ಎಲ್ಲರೂ ಕೂಡ ಹೆಚ್ಚು ಕೊಡ್ತಾರೆ ಅನ್ನೋ ಭಾವನೆಯನ್ನು ಅಂದ್ಕೊಂಡಿದ್ದು. ಸ್ವಲ್ಪ ಇನ್ನೂ ಕೂಡ ಕಾಮಗಾರಿಗಳು ಇವೆಲ್ಲ ಸ್ವಲ್ಪ ವಿಳಂಬ ಆಗ್ತಾ ಇದ್ದಾವೆ. ಅನುದಾನ ಮತ್ತು ಅಭಿವೃದ್ಧಿ ವಿಚಾರಕ್ಕೆ ನಾನು ಬರ್ತೀನಿ. 3 ಸಲ ಗೆದ್ದವ್ರು ಸಾಕಷ್ಟು ಜನ ಇದ್ದಾರೆ, 4 ಸಲ ಗೆದ್ದವ್ರು, 5 ಸಲ ಗೆದ್ದವ್ರು. ಆದರೆ ಸತತವಾಗಿ ಗೆಲ್ಲಕ್ಕೆ ಪರಿಶ್ರಮ. ನಾವು ಹ್ಯಾಟ್ರಿಕ್ ಗೆಲುವಿನ ಸೀಕ್ರೆಟ್ ನಮ್ಗೇನಂದ್ರೆ ಸರ್, ಜನ ಸೇವೆ, ಜನಾರ್ದನ ಸೇವೆ ಅಂದ್ಕೊಂಡು ಜನರ ಕಷ್ಟ ಸುಖ ಆಮೇಲೆ ಅಭಿವೃದ್ಧಿ ಕಾರ್ಯಕ್ರಮ ನಡುವೆ ನಾವು ಯಾವಾಗೂ ಕೂಡ ಇದ್ದೇವೆ. ನಾವು ಚುನಾವಣೆಗಳು ಬಂದಾಗ ಮಾತ್ರ ಗ್ರಾಮಗಳಿಗೆ ವಿಸಿಟ್ ಮಾಡಲ್ಲ. ಅವರ ಕಷ್ಟ, ಒಂದು ಸುಖ, ಒಂದು ಸಾವು ಸಂಭವಿಸ್ತದೆ, ಅಲ್ಲೋಗಿ ಸಾಂತ್ವನ ಹೇಳೋಂಥದ್ದು. ಆಮೇಲೆ ಒಂದು ಮದುವೆ ಸಮಾರಂಭ ಆಗ್ತದೆ, ಇನ್ನೊಂದು ಯಾವುದೋ ಒಂದು ನಾಮಕರಣ ಆಗ್ತದೆ, ಇನ್ಯಾವುದೋ ಎಲೆಕ್ಟ್ರಿಕಲ್ ಶಾಕ್ ಆಗಿ ಯಾರೋ ಒಬ್ರು ವ್ಯತ್ಯಾಸಗಳಾಗಂಥದ್ದು ಇರ್ಬೋದು. ಆಮೇಲೆ ಗುಡುಗು ಮಳೆ ಸಂಭವಿಸಿ ಕೆಲವು ಮನೆಗಳ ಹಾನಿ ಆಗ್ತವೆ ಪ್ರಾಕೃತಿಕ ವಿಕೋಪಗಳಿಂದ. ಅಂಥ ಸಂದರ್ಭದಲ್ಲಿ ಜನರನ್ನ ಭೇಟಿ ನೀಡ್ತೀವಿ. ಜೊತೆಗೆ ನಮ್ಮ ಮನೆ ಹತ್ರ ಬಂದಂಥ ಸಂದರ್ಭದಲ್ಲಿ, ದೂರವಾಣಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಎಷ್ಟೇ ಕರೆಗಳು ಬಂದರೂ ಕೂಡ ಸ್ವೀಕರಿಸ್ತೀವಿ. ಕೆಲಸ ಟೈಮು ಬ್ಯುಸಿ ಇದ್ದರೆ ಆಮೇಲೆ ಲೇಟರ್ ಅವ್ರಿಗೆ ಪುನಃ ವಾಪಸ್ ಕರೆ ಮಾಡಿ ಏನು ಫೋನ್ ಮಾಡಿದ್ರಿ ಅಂತ ಕೇಳಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ. ಜನ ಅದನ್ನು ಇಷ್ಟಪಡ್ತಾರೆ. ಮೊದಲಿಂದನೂ ಅದನ್ನು ನಿರಂತರವಾಗಿ ಅದನ್ನು ಮಾಡ್ಕೊಂಬಂದಿದ್ವಿ. ಕೇವಲ ಚುನಾವಣೆ ಹತ್ರ ಬಂದಾಗ ಅಂತಲ್ಲ, 24x7 ಅಂದರೆ ದಿನದ 24 ಗಂಟೆಯಲ್ಲಿ 16 ಗಂಟೆನೇ 15ರಿಂದ 16 ಗಂಟೆ ಜನಸೇವೆ ಒಳಗಡೆ ತೊಡ್ಕೊಂಡು ಬಂದಿದ್ದೀವಿ ಸರ್. ನಾನಾಗಲಿ ನಮ್ಮ ಶ್ರೀಮತಿಯವರಾಗಲಿ, ನಾನೇನಾದ್ರು ಬೆಂಗಳೂರಿನ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಹೋಗೋದು, ಅವ್ರ ಜೊತೆ ಒಡನಾಡಿಯಾಗಿ ಒಂದು ಬೆರೆಯೋದು, ಸೇವೆ ಮಾಡೋದು, ಆ ಭಾವನೆಗಳು ಬೆಳೆಸ್ಕೊಂಬಂದಿದ್ವಿ. ನಮಗೆ ತಾಲೂಕ್ ಪಂಚಾಯತಿಯಿಂದನೂ ಕೂಡ ಸರ್ ಜನರ ಹತ್ರ ಇರಬೇಕು, ಜನಸೇವೆ ಮಾಡಬೇಕು, ಜನರಿಗೆ ಏನಾದರೂ ಕೂಡ ಅವರ ಅಳಲನ್ನು ಒರೆಸುವಂಥ ಕೆಲಸ ಮಾಡಬೇಕು. ಆ ಭಾವನೆಗಳನ್ನು ನಾವು ಮೊದಲಿಂದನೂ ಕೂಡ ಕಳೆದ 30 ವರ್ಷದಲ್ಲಿ ಪ್ರಾರಂಭದಿಂದ ಮೈಗೂಡಿಸ್ಕೊಂಡ್ಬಂದಿದ್ದೀವಿ ಸರ್. ಅದೇನು ಕೇವಲ MLA ಆದಂಥ ಸಂದರ್ಭದಿಂದ ಅಲ್ಲ. ಅದು ನಮಗೆ ಎಲ್ಲೋ ಒಂದು ಕಡೆ ಜನ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣ್ತಾರೆ. ನಾವು ಅವ್ರು ಏನೇ ನಮ್ಮದೇನೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಜನಗಳು ಬಂದಾಗ ಒಂದು ಒಳ್ಳೆಯ ಭಾವನೆಗಳಲ್ಲಿ ಸ್ಪಂದಿಸ್ತೀವಿ. ಕೆಲಸ ಆಗುತ್ತೆ ಅಂದ್ರೆ ಆಗುತ್ತೆ ಅಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. ಹೌದು, ಇಲ್ಲ ಅಂತೀವಿ. ಅದರಲ್ಲಿ ಶಿಕ್ಷಣ, ಆರೋಗ್ಯ, ನೀರಾವರಿ, ಕೃಷಿ, ಸಹಕಾರಿ ಕ್ಷೇತ್ರ, ಅದೇ ರೀತಿ ಸಾಹಿತ್ಯ, ಕ್ರೀಡೆ, ಕಲೆ, ಬಹುಶಃ ಎಲ್ಲವಕ್ಕೂ ಕೂಡ ಒಂದು ಪ್ರೋತ್ಸಾಹ ಇಟ್ಕೊಂಡು ಬಂದಿದ್ದೀವಿ ಸರ್. ಅದರಲ್ಲೇನು ಎಲ್ಲ ನಾವು 100% ಮಾಡಲ್ಲ, 90% ದಿನದಲ್ಲಿ ಒಂದು 10 ಜನರ ಕಣ್ಣೀರನ್ನು ಒರೆಸಿದ್ರೆ, ಅಳಲನ್ನು ಒರೆಸಿದ್ರೆ, ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ಅದೇ ನಮಗೇನೋ ಒಂಥರ ತೃಪ್ತಿ ಸರ್. ಸರ್, 1 ಅಲ್ಲ 2 ಅಲ್ಲ 3 ದಶಕ, 30 ವರ್ಷ ಕಂಪ್ಲೀಟ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. 30 ವರ್ಷಗಳ ಸುದೀರ್ಘ ರಾಜಕೀಯ ಬದುಕು ಹೇಗೆ ಅನ್ನಿಸ್ತಾ ಇದೆ ಸರ್? ಒಂದ್ಸಲ ತಿರುಗಿ ನೋಡಿದ್ರೆ ನಡೆದು ಬಂದ ದಾರಿ
ಈಗ ಸರ್ ಏನಾಗಿದೆ, ಬಹುಶಃ ನಾವು 3ನೇ ಬಾರಿ MLA ಆಗಿದ್ದೀವಿ. ಹೌದು, ನನಗೆ ತಿಳಿದಿರೋಂಗೆ 3ನೇ ಬಾರಿ MLA ಆಗಿದ್ದೀವಿ. ಅದ್ರ ಹಿಂದಿನ ರಾಜಕಾರಣನೇ ಬೇರೆ ಸರ್, ಈಗಿನ ರಾಜಕಾರಣನೇ ಬೇರೆ. ಹೌದು, ಅಲ್ಲ ಇರೋ ವಿಚಾರ ಕರೆಕ್ಟ್. ಈಗ ಅವು ಹಿಂದೆ ಮೊಬೈಲ್ಗಳು ಇರಲಿಲ್ಲ ಸರ್. ಹೌದು, ಯಾರೋ ಸೀಮಿತವಾಗಿ STD ಕಾಲ್ ಮಾಡೋರು ಮತ್ತೊಂದಿರೋದು. ಇವತ್ತು ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ಗಳಿದೆ. ಜನರ ಎದುರಿಗೆ ಅಧಿಕಾರಿ ಕಾಲ್ ಮಾಡಿ ಜನ ಕ್ಲಾರಿಟಿ ಅಲ್ಲೇ ಮಾಡಬೇಕು, ವಾಪಸ್ ಹೇಳಬೇಕು. ಆಮೇಲೆ ಜನರು ಕೂಡ ಪ್ರಶ್ನೆ ಮಾಡೋಂಥ ಜಾಸ್ತಿ ಇದೆ. ಹೌದು, ಈಗ ಜನರು ನೇರವಾಗಿ ಆಗಲ್ಲ ಯಾಕಾಗಿಲ್ಲ ಅಂತ ಕೇಳೋಂಥ ಒಂದು ಮಟ್ಟಕ್ಕೆ ಇವತ್ತು ಡೆಮಾಕ್ರಸಿನಲ್ಲಿ ಬಂದಿದ್ದಾರೆ. ಹೌದು, ಅವರ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಒಂದು ಭಾವನೆಗಳನ್ನು ರೂಢಿಸ್ಕೋಬೇಕು. ಒಟ್ಟಾರೆ ನಾವು ತಾಲೂಕ್ ಪಂಚಾಯಿತಿ ಮೆಂಬರ್ ಆದಂದಿಂದನೂ ಕೂಡ ಸರ್ ನಾವು ತಳಮಟ್ಟದಿಂದ ಬಂದಿರತಕ್ಕಂಥ ರಾಜಕಾರಣಿಗಳು. ನಾವು ಕೇವಲ ಏಕಾಏಕಿ ಅಸೆಂಬ್ಲಿಗೆ ಕರೆಕ್ಟ್. ತಾಲೂಕ್ ಪಂಚಾಯತಿ 2 ಬಾರಿ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟು, ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ರು, ಚೇರ್ಮನ್ನು, ಒಂದರಿಂದ ಡೈರೆಕ್ಟ್ರು, DCC ಬ್ಯಾಂಕ್ ಚೇರ್ಮನ್ನು, 2 ಟೈಮ್ ಇದು. ಇನ್ನು ನಾವು ವೈಯಕ್ತಿಕ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋಂಥದ್ದು ಇರ್ಬೋದು. ಆದರೆ ಒಂದು ರೀತಿ ಏನಾಗಿದೆ ಅಂದರೆ ಸರ್, ಇತ್ತೀಚಿನ ಒಂದು ದಿನಗಳಲ್ಲಿ ರಾಜಕಾರಣದ ಒಂದು ವಿಚಾರ ಏನಪ್ಪ ಅಂದರೆ ಒತ್ತಡ ಹೆಚ್ಚಿದೆ. ಹಿಂದಿನ ಆಗಿನ ಒತ್ತಡನೇ ಬೇರೆ, ಈಗಿನ ಒತ್ತಡನೇ ಬೇರೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಯಾರೋ ಒಬ್ಬರು ಊರಿನಲ್ಲಿ ಒಬ್ಬರು ಲೀಡ್ರು, ಚೇರ್ಮನ್ನು ಅಥವಾ ಪಟೇಲ್ರಿದ್ದರೆ ಅವ್ರಿಗೆ ಹೇಳ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋವಂಥ ಲೆಕ್ಕ ಇತ್ತು ಅವಾಗ. ಈಗ ಸಾಮಾನ್ಯವಾಗಿ ಸೀನಿಯರ್ ವಿಂಗ್ ಒಂದಿರುತ್ತೆ, ಯಂಗ್ಸ್ಟರ್ಸ್ ಒಂದು ಹಿಂಗಿರುತ್ತೆ, ಆಮೇಲೆ ಸ್ತ್ರೀ ಸಮುದಾಯ ಒಂದು ಕಡೆ ಅವ್ರ ಬೇಡಿಕೆಗಳನ್ನು ಸಲ್ಲಿಸುವಂಥ ಒಂದು ಸಂದರ್ಭಗಳಿರ್ತವೆ. ಎಲ್ಲವೂ ಕೂಡ ಸಮಚಿತ್ತದಿಂದ ನಾವು ನೋಡ್ಕೊಂಡು ಹೋಗುವಂಥ ಒಂದು ಸನ್ನಿವೇಶಗಳು ಇದೆ ಸರ್. ಒಟ್ಟಾರೆ ನಮಗೊಂಥರ ಈ ಅನುಭವ, ಡೇ ಟು ಡೇ ಹೆಚ್ಚಿನ ಅನುಭವ ಬಂದು ನಾವು ಈ ಸೇವಾ ಕ್ಷೇತ್ರದಲ್ಲಿ ಒಂದು ಪಾಸಿಟಿವ್ ಆಗಿ ಹೋಗುವಂಥದ್ದಕ್ಕೆ ಅವಕಾಶ ಆಗ್ತಾ ಇದೆ ಸರ್. ನಮಗೆ ತೃಪ್ತಿ ಇದೆ. ಎಲ್ಲೋ ಸಂದರ್ಭದಲ್ಲಿ 140% ಬೇಸರನೂ ಆಗ್ಬೋದು ಮಾಡುವಂಥ ಸಂದರ್ಭದಲ್ಲಿ, ಅದು ಸಹಜವಾದಂಥ ಪ್ರಕ್ರಿಯೆ. ಒಟ್ಟಾರೆ ನಾವೇನೋ ಈ ಕ್ಷೇತ್ರದಲ್ಲಿ ಬಂದಿದ್ದೀವಿ, ಒಂದು ಅಚೀವ್ ಮಾಡಬೇಕು, ಜನರಿಗೆ ಸೇವೆ ಮಾಡಬೇಕು, ಶಿಕ್ಷಣದಲ್ಲಿ ಮಕ್ಕಳುಗಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು, ಅವ್ರ ಆಶೋತ್ತರಗಳು ಸ್ಪಂದಿಸಬೇಕು, ಆ ಭಾವನೆಯಲ್ಲಿ ಬಂದಿದ್ದೀವಿ ಸರ್. 3ನೇ ಬಾರಿ ಶಾಸಕರು, ಹೆಚ್ಚು ಕಡಿಮೆ 12 ವರ್ಷ ಆಯ್ತು ಇವಾಗ, ಯಾಕಂದ್ರೆ 12 ವರ್ಷ. ಆದರೆ ನಿಮ್ಗೆ ಸರ್ಕಾರ ಸಿಕ್ಕಿದ 14 ತಿಂಗಳು. 14 ತಿಂಗಳು ಎಂಥ ದುರಂತ ಅಂದರೆ ಹಾಸನ ಜಿಲ್ಲೆಯಲ್ಲಿ ಹಂಗೆ ಆಗ್ಬಿಡುತ್ತೆ. ಶಾಸಕರು ಗೆದ್ದು ಬಿಡ್ತಾರೆ, ಸರ್ಕಾರ ಇರಲ್ಲ. ಹೇಗೆ ಸರ್ ಜನರ ನಿರೀಕ್ಷೆಗಳನ್ನ ಹೇಗೆ ಪೂರೈಸ್ತೀರಾ? ಸರ್ಕಾರದಲ್ಲಿ ಒದ್ದಾಡಬೇಕು, ಈ ಸಲ ನೋಡ್ರೆ ಗ್ಯಾರಂಟಿಗಳು, ಅನುದಾನ ಇಲ್ಲ. ಈಗ ಏನಾಗಿದೆ ಸರ್, ನೀವು ಹೇಳಿದಂಗೆ ನಮಗೆ ಕುಮಾರಣ್ಣವರು CM ಆಗಿದ್ದಾಗ ನಮಗೆ ಕೇವಲ ಸಿಕ್ಕಿದ್ದು 14 ತಿಂಗಳು. ಅದು ಮೊದಲು 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿದ್ದರು. ಹೌದು ಹೌದು. ಅದಾದಮೇಲೆ ಇವ್ರಿಗೆ ಅವಕಾಶ ಬಂತು. ಏನೋ ನಿಮಗೂ ಸನ್ನಿವೇಶ ಗೊತ್ತು, ಸರ್ಕಾರ ನಮಗೆ ಕೈನಲ್ಲಿ ಇರಲಿಲ್ಲ. 14 ತಿಂಗಳು ಒಳ್ಳೆ ಕೆಲಸ ಮಾಡೋದು, ಅದರ ಬಗ್ಗೆ 2 ಮಾತಿಲ್ಲ. ಒಳ್ಳೆ ಕೆಲಸ ಮಾಡೋದು. ಅವತ್ತು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಕೂಡ ನಮಗೆ ಹಳ್ಳಿನಲ್ಲಿ ಒಂದು ರೀತಿ ಒಂದು ನಮಗೆ ಶ್ರೀರಕ್ಷೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ನೀವು ಹೇಳಿದಂಗೆ ಸರ್ಕಾರ ಇಲ್ಲದೆ ಹೋದಾಗ ಒಬ್ಬ ಮಿನಿಸ್ಟರ್ ಆಫೀಸ್ಗೆ 1 ಸಲ ಹೋಗೋದಾಗ 6 ಸಲ ಹೋಗ್ಬೇಕಾಗ್ತದೆ. ನಾವು 10 ಕೋಟಿ ಗ್ರ್ಯಾಂಟ್ ಅಂದರೆ 2 ಕೋಟಿ ನಿರೀಕ್ಷೆ, 10 ಕೋಟಿ ನಿರೀಕ್ಷೆ ಅಂದರೆ 2 ಕೋಟಿ ಸಿಗುವಂಥದ್ದಕ್ಕೆ ನಾವು ತೃಪ್ತಿ ಪಡಬೇಕಾಗ್ತದೆ. ಆದರೆ ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳಿದ್ರೂ ಕೂಡ ಅವ್ರನ್ನ ಮನವೊಲಿಸಿ, ಅವ್ರನ್ನ ಒಂದು ಅಪ್ರೋಚ್ ಮಾಡಿ, ಆ ಸಮಸ್ಯೆನ ಅವ್ರಿಗೆ ಗಮನಕ್ಕೆ ತಂದು ಆ ಒಂದು ರೀಚ್ ಮಾಡುವಂಥ ಕೆಲಸನ 190% ಮಾಡಿದ್ವಿ ಸರ್. ಶ್ರಮ ಆಗಿದೆ. ಈಗ ಸರ್ಕಾರ ಇದ್ದಾಗ ಶ್ರಮ ಕಡಿಮೆ ಇರ್ತದೆ, ಸರ್ಕಾರ ಇಲ್ಲದಾಗ ಶ್ರಮ ಜಾಸ್ತಿ ಆಗಿದೆ. ಆದರೆ ಒಂದಷ್ಟು ಜನ JDS ಶಾಸಕರಿಗೆ ಈ ಸಲ ಇರಲಿ ಬಿಡೋ, ರಾಜ್ಯ ಸರ್ಕಾರದ ಏನಾರಾಗಲಿ, ನಮ್ಮ ಕುಮಾರಣ್ಣ ಅವರೇ ಸೆಂಟ್ರಲಿಂದ ಒಂದಷ್ಟು ತರಬೇಕಾದ ಅನುದಾನಗಳ ತರ್ತೀವಿ ಅನ್ನೋ ಸಣ್ಣದೊಂದು ಆಶಾಭಾವ ಖಂಡಿತ ಇದೆ. ಕುಮಾರಣ್ಣ ಇವತ್ತು ಒಂದು ಕಡೆ ಎಲ್ಲೋ ಅಸೆಂಬ್ಲಿಲೂ ಇಲ್ವಲ್ಲ ಅನ್ನೋದೊಂದು ಫೀಲಿಂಗ್ ನಮಗಿದೆ. ಹೌದು, ಮಾತಾಡೋರು ಯಾರೂ ಇಲ್ಲ. ಯಾಕೆಂದರೆ ಅವರು ಸತ್ಯಕ್ಕತ್ತರವಾಗಿ ನೇರವಾಗಿ ಹೇಳ್ತಕ್ಕಂಥ ಒಂದು ರಾಜಕಾರಣಿ ಅಸೆಂಬ್ಲಿನಲ್ಲಿ. ಹೌದು. ಎಲ್ಲೋ ಒಂದು ಕಡೆ ಸಂತೋಷ ಏನು ಅಂದರೆ, ಅವರು ಇವತ್ತು ಮಂಡ್ಯ MP ಆಗಿ ನಮ್ಮ ಏನು ಇದು ಮಾನ್ಯ ಮೋದಿಯವರ ನಾಯಕತ್ವದ ಸರ್ಕಾರದಲ್ಲಿ ಸಂಪುಟದಲ್ಲಿ ಇವತ್ತು ಸಚಿವರಾಗಿರ್ತಕ್ಕಂಥದ್ದು ಒಂದು ರೀತಿ ರಾಜ್ಯ ಸೇವೆ ಮಾಡ್ತಿದ್ರು. ಇವತ್ತು ದೇಶ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಅವರು ಮಂತ್ರಿಯಾದ ಹತ್ತಿರ ದಿನಗಳಲ್ಲಿ ಅವ್ರ ಒಡನಾಟ ರಾಜ್ಯಗಳಲ್ಲಿ ಚಂಡೀಗಢ ಇರ್ಬೋದು, ವೈಜಾಗ್ ಇರ್ಬೋದು, ಭದ್ರಾವತಿ ವಿಸಿಟ್ ಇರ್ಬೋದು, ಆಮೇಲೆ ಉದಾಹರಣೆಗೆ HMTನ ಒಂದು ಪುನಶ್ಚೇತನ ಮಾಡುವಂಥ ಒಂದು ಸಂಕಲ್ಪ ಇರ್ಬೋದು. ಅವರಲ್ಲಿ ಎಲ್ಲೋ ಒಂದು ಕಡೆ ಗೀಳು ಜನಕ್ಕೇನು ಕುಮಾರಣ್ಣ ಅಲ್ಲೋದ್ರೂ ಕೂಡ
ಜನಕ್ಕೊಂದು ಒಳ್ಳೇದು ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯ ನಮಗೆಲ್ಲ ಒಂದು ಮಾರಲ್ ಒಂದು ಪವರ್ ಸಿಕ್ದಂಗೆ ಆಗಿದೆ ಸರ್. ಖಂಡಿತ ಅದರಲ್ಲೇ ಮಾತಿಲ್ಲ. ಅವ್ರಿಗೆ ಎಲ್ಲೋದ್ರೂ ಕೂಡ ಜನಪರವಾದಂಥ ಕಾಳಜಿ ಇರೋದ್ರಿಂದ ನಮ್ಗೆ ಅವರೇ ಶ್ರೀರಕ್ಷೆ. ದೇವೇಗೌಡರು ಸಾಹೇಬರ ಆಶೀರ್ವಾದ, ಅವರ ಒಂದು ಶ್ರೀರಕ್ಷೆ ನಮಗೆ. ಇವತ್ತು ನೋಡಿ ದೇವೇಗೌಡರು ಸಾಹೇಬರು 92 ವರ್ಷದಲ್ಲೂ ಮೊನ್ನೆ ಎಲ್ಲ ಚಾಪರಲ್ಲಿ ಒಟ್ಟಿಗೆ ಹೋಗ್ತಿದ್ರಿ ದೇವಸ್ಥಾನ ಉದ್ಘಾಟನೆ. ಹೌದೌದು. ಆಮೇಲೆ ಜೊತೆಗೆ ಇವತ್ತು ನೋಡಿ ರಾಜ್ಯಸಭೆನಲ್ಲೂ ಕೂಡ ಈ ವಯಸ್ಸಲ್ಲೂ ರಾಜ್ಯದ ಯೋಜನೆಗಳ ಬಗ್ಗೆ, ದೇಶದ ಒಂದು ಐಕ್ಯತೆ ಬಗ್ಗೆ ಎಲ್ಲೋ ಒಂದು ಕಡೆ ವ್ಯತ್ಯಾಸಗಳಾಗಿರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಪ್ರೋತ್ಸಾಹ, ಉತ್ಸಾಹದಾಯಕವಾದಂಥ ಮಾತುಗಳನ್ನ ಆಡೋದು ನಮಗೆಲ್ಲ ಒಂದು ಕಡೆ ನಮ್ಗೊಂಥರ ಹುಮ್ಮಸ್ಸು. ದೇವೇಗೌಡರು, ಕುಮಾರಣ್ಣ ರಾವ್ ಇದರೆಲ್ಲ ನಮ್ಮ ಜೊತೆ ನಮ್ಮದು ಇದರಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಇರ್ಬೋದು ಅಸೆಂಬ್ಲಿನಲ್ಲಿ, ಪ್ರಶ್ನೆ. ಆದರೆ ನಾವು ಈಗ ಪ್ರತಿ ಸೆಷನ್ ಟು ಸೆಷನ್ ಒಂದು ಸ್ವಲ್ಪ ಹೆಚ್ಚು ನಮ್ಮ MLAಗಳೆಲ್ಲ ಎಲ್ಲ ಡಿಬೇಟ್ಗೆಲ್ಲ ಇನ್ವಾಲ್ವ್. ಬಟ್ ನೀವು ಕಡಿಮೆ ಇದ್ರಿ, 19 ಇದ್ದಿದ್ದು 18 ಆದ್ರೂ ಕೂಡ ಆಕ್ಟಿವ್ ಈ ಸಲ ತುಂಬಾ ಜಾಸ್ತಿ. ಈ ಸಲ ನಮ್ಮವರೆಲ್ಲ MLAಗಳು ಸ್ವಲ್ಪ ಆಕ್ಟಿವ್ ಆಗಿ ಕಂದಕೂರ ಪಾರ್ಟಿಸಿಪೇಟ್. ಸ್ವರೂಪ್ ಆಗಿರ್ಬೋದು, ಹರೀಶ್ ಗೌಡ್ರ ಆಗಿರ್ಬೋದು, ಸಮೃದ್ಧಿ ಮಂಜುನಾಥ್ ಆಗಿರ್ಬೋದು, ನೀವಾಗಿರ್ಬೋದು, JDS ಶಾಸಕರ ಧ್ವನಿ ಜೋರಾಗಿದೆ. ನಮ್ಮ ಕೇರ್ಪೇಟೆ ಮಂಜಣ್ಣ ಆಗಿದ್ದಾರೆ, ಇನ್ನು ನಮ್ಮ ಎ ಮಂಜಣ್ಣ ಸೀನಿಯರ್ ಮೋಸ್ಟ್ ಇದ್ದಾರೆ. ಎಲ್ಲ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದೆ. ನಮ್ಮ ಕರೆಮ್ಮ ನಾಯಕ್, ಹೌದು. ಆಮೇಲೆ ನಮ್ಮ ಇದು ಶಾರದಾಪುರ ಶಿವಮೊಗ್ಗ ಎಲ್ಲರ ಕಾಳಜಿ ಇದೆ. ಏನಾರಾಗ್ಲಿ ನಮ್ಮ ಸರ್ಕಾರದ, ರಾಜ್ಯದ ಬಗ್ಗೆ, ಜನರ ಬಗ್ಗೆ, ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಒಂದು ಕೆಲಸ ಮಾಡಿಸ್ಕೋಬೇಕು ಅಂತಕ್ಕಂಥ ಒಂದು ಹಂಬಲ ಮಾಡ್ತಾರೆ. ಸುರೇಶ್ ಬಾಬು ಅವರು ಕೂಡ ಇದು ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಗಿ ಅವರು ಪೂರ್ಣ ಪ್ರಮಾಣದಲ್ಲಿ ಸದನದಲ್ಲಿದ್ದಾರೆ. ಎಲ್ಲ ಒಂದು ಸ್ವಲ್ಪ ಎಲ್ಲ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಯಾರಿಗೂ ಕೂಡ MLAಗಳಿಗೆ ನೀವು ಮಾತಾಡಬೇಡಪ್ಪ, ಮತ್ತೊಂದು ಬೇಡಪ್ಪ ಮಾತಾಡಿ ಅನ್ನೋ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವ್ರ ತೊಂದರೆ ಇಲ್ಲ. ನಿಜ ಸರ್. ಮುಂಚೆ ಜನ ದುಡ್ಡು ಕೊಟ್ಬಿಟ್ಟು ಕಳಿಸೋರು, ಹೋಗಪ್ಪ ಗೆದ್ಕಬ ನಮ್ಮ ಊರಿಗೆ ಒಳ್ಳೇದು ಮಾಡು ಅಂತ. ಬಟ್ ಇವತ್ತಿನ ಚುನಾವಣೆ ಹಂಗಿಲ್ಲ. ಇವತ್ತು ಎಲೆಕ್ಷನ್ ಗೆಲ್ಲಕ್ಕೆ ಏನು ಬೇಕು? ಜನ ಬೇಕಾ, ಹಣ ಬೇಕಾ, ಗುಣ ಬೇಕಾ? ಈಗ ಸರ್, ಈಗ ಅಭಿವೃದ್ಧಿನೂ ಬೇಕು. ಓಕೆ, ಅಭಿವೃದ್ಧಿನೂ ಬೇಕು, ಜನರ ಜೊತೆ ಒಳ್ಳೆಯ ಸಂಪರ್ಕನೂ ಬೇಕು. ನಿಜ. ಅದ್ರ ಜೊತೆಗೆ ಮುಖ್ಯವಾಗಿ ಹಣನೂ ಬೇಕಲ್ವಾ? ಖಂಡಿತ. ಯಾರು ಜನಪ್ರತಿನಿಧಿಗಳ ವ್ಯವಸ್ಥೆ ಬದಲಾಯಿಸಿದಾರ, ಇಲ್ಲ ಜನನೇ ಬದಲಾಗ್ಬಿಟ್ಟಿದಾರ? ಈಗ ಒಂದು ಕಡೆ ಎಲ್ಲೋ ಒಂದು ಕಡೆ ನಾನು ಜನರು ಅನ್ನೋದಕ್ಕಿಂತ ಜನಪ್ರತಿನಿಧಿಗಳಾಗೋರು ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಿಜ ನಿಜ ನಿಜ. ಎಲ್ಲೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ತಪ್ಪು ಮಾಡೋದು 5-6 ಕಾನ್ಸ್ಟಿಟ್ಯೂನ್ಸಿಗೆ ಹರಡುವಂಥ ಸನ್ನಿವೇಶಗಳಾಗಿದೆ. ಹೌದು. ಇತ್ತೀಚೆಗೆ ಏನಾಗಿದೆ ಸರ್, ಈಗ ನಾವೆಲ್ಲ 30 ವರ್ಷದಿಂದ ರಾಜಕಾರಣದಲ್ಲಿ ಬಂದಿರೋರು. ಕೆಲವರು ಏನೋ ಪೂರ್ಣ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಉದ್ಯಮ ಕ್ಷೇತ್ರನೋ ಮತ್ತೊಂದು ಹಣ ಸಂಪಾದಿಸ್ತಾರೆ. ಏಕಕಾಲದಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿಗೆ ಬಂದು 2-3 ವರ್ಷ ಇದ್ದಂಗೆ ಹೆಚ್ಚು ಇನ್ವೆಸ್ಟ್ ಮಾಡಿ ಈ ಥರ ಎಲ್ಲ ರಾಜಕಾರಣಗಳು ಬರ್ತಾ ಇದೆ ಸರ್. ಎಲ್ಲೋ ಒಂದು ಕಡೆ ನಾನು ಸರ್ವಿಸ್ ಓರಿಯೆಂಟೆಡ್ ಪಾಲಿಟಿಕ್ಸ್ಗೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸೇವಾ ರಾಜಕಾರಣಕ್ಕೆ ಹೊಡೆತ ಬೀಳ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಬದಲಾಗುತ್ತಾ ಇದು ಅಂದರೆ ಅದು ಸಾಮಾನ್ಯ ಸೈಕಲ್ ಅಲ್ಲ ಸರ್, ಚಕ್ರ ಇದ್ದಂಗೆ ತಿರುಗ್ತಾ ಇರುತ್ತೆ. ಅದು ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಅದು ಬದಲಾವಣೆ ಆಗುತ್ತೆ ಎಂದು ನಮಗೆ ನಿರೀಕ್ಷೆ ಇದೆ ಸರ್. ಸರ್, ಪಂಚರತ್ನ ಯಾತ್ರೆ 2023 ಚುನಾವಣೆಯಲ್ಲಿ ಯಾವ ರಾಷ್ಟ್ರೀಯ ಪಕ್ಷಗಳು ರೀಚ್ ಆಗಿಲ್ಲ, ಆ ಮಟ್ಟಕ್ಕೆ ರೀಚ್ ಆಗಿಬಿಡ್ತು. ಎಲ್ಲೋದ್ರು ಜನ, ಎಲ್ಲೋದ್ರು. ಯಾಕಂದ್ರೆ ನಾನೇ ಒಂದು ಸುಮಾರು 15 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೆ ಪಂಚರತ್ನ ಯಾತ್ರೆಗೆ. ಕುಮಾರಣ್ಣ, JDS, ದೇವೇಗೌಡರು ಈ ಮಟ್ಟಕ್ಕೆ ಇದ್ದಿದ್ದು. ಆದರೆ ವೋಟ್ ಕನ್ವರ್ಟ್ ಆಗಲಿಲ್ಲ. 19 ಇತ್ತು, ಬೈ ಎಲೆಕ್ಷನ್ 18 ಆಯಿತು. ಈಗ JDS ಅಲ್ಲಿರುವ ಕೆಲವೇ ಸೀನಿಯರ್ಗಳಲ್ಲಿ ನೀವು ಒಬ್ಬರು, ನೀವಾಗಿರ್ಬೋದು, ಮಂಜಣ್ಣ ಆಗಿರ್ಬೋದು, GT ದೇವೇಗೌಡರಾಗಿರ್ಬೋದು, ಇನ್ನೆಲ್ಲ ಯಂಗ್ಸ್ಟರ್ಸು. ಹೇಗೆ ಸರ್ JDSನ ಭವಿಷ್ಯ? ಈಗ ಪಂಚರತ್ನದಲ್ಲಿ ಏನಾಯ್ತು ಸರ್, ಕುಮಾರಣ್ಣ ಬಂದಾಗ ಎಲ್ಲ ಒಂಥರ ಈ ಜನಮರಳೋ ಜಾತ್ರೆ ಮಾಡೋ ಅನ್ನೋದು ಆಗೋಯ್ತು ಸರ್. ಈಗ ಅವ್ರು ಬಂದು ವೆಹಿಕಲಲ್ಲಿ ಬಂದಾಗ ಸಭೆ ಮಾಡಿದವರು. ಆಮೇಲೆ ಇನ್ನೊಂದು ಏನಾಯ್ತು ಸರ್, ನಮ್ಮ MLA ಕಂಟೆಸ್ಟ್ ಮಾಡೋಂಥವ್ರಿಗೂ ಒತ್ತಡ ಜಾಸ್ತಿ ಆಯಿತು ಸರ್. ನಾವು ಕುಮಾರಣ್ಣವ್ರು ಬಂದಾಗ ಒಂದು ಪ್ರೋಗ್ರಾಮ್ ಮಾಡೋದು, ದೊಡ್ಡ ಪ್ರೋಗ್ರಾಮ್. ಹೌದು. ಆಮೇಲೆ ಮೈಸೂರಿನ ಪ್ರೋಗ್ರಾಮ್ ಅಷ್ಟೇ ರಿಸ್ಕ್ ತಗೊಂಡೆಲ್ಲ ಕೂಡ ಮಾಡೋದು. ಅದನ್ನೆಲ್ಲೋ ಒಂದು ಕಡೆ ಚುನಾವಣೆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಒಂದು 5-10% ನಮಗೆ ವ್ಯತ್ಯಾಸ ಆಗಿದೆ ಸರ್. ಅಲ್ಲ ತಮ್ಮ ಇಲ್ಲ, ಕರೆಕ್ಟ್. ನಾನೇನು ವಾಸ್ತವತೆ ಹೇಳ್ತೀನಿ. ಹೌದು. ನಾವು ಇನ್ನೂ ಈಸಿಯಾಗಿ ಕಾನ್ಸ್ಟಿಟ್ಯೂನ್ಸಿ ಕಡೆ ಓಡಾಡೋದಕ್ಕೆಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಆಯಿತು ಅನ್ನೋದು ನನ್ನ ಅಭಿಪ್ರಾಯ ಸರ್. ಮುಂದಿನ ದಿನಗಳು ಅದನ್ನು ಈಗಾಗಲೇ ನಾವು HDK ಸಾಹೇಬ್ರ ಹತ್ರ ಇದನ್ನು ನೇರವಾಗಿ ಚರ್ಚೆ ಮಾಡಿದ್ದೀವಿ. ಅದರಲ್ಲಿ 2 ಮಾತಿಲ್ಲ. ಬಟ್ ಕುಮಾರಣ್ಣವ್ರಿಗೆ ಜನ ಸೇರೋದ್ರಲ್ಲಿ 2 ಮಾತಿಲ್ಲ ಸರ್. ಹಳ್ಳಿನಲ್ಲಿ ಇವತ್ತು ಕೂಡ ವಯಸ್ಸಾದಂಥವ್ರು, ಯುವಕರು, ಈ ನಾಡಿಗೆ ಕುಮಾರಣ್ಣ ಬೇಕು ಅನ್ನೋದು ಭಾವನೆ ಎಲ್ಲರಲ್ಲೂ ಇದೆ. ನೀವು ಹೇಳ್ದೆ ಓಟಾಗಿ
ಅದು ಕನ್ವರ್ಟ್ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಹೌದು, ಎಲ್ಲೋ ಒಂದು ಕಡೆ ಬೇರೆ ಬೇರೆ ವ್ಯವಸ್ಥೆ ರಾಜಕೀಯದಲ್ಲಿ ಇದೊಂದು ಬೇರೆ ಬೇರೆ ದಿಕ್ಕಿಗೆ ಕೆಲವು ಚರ್ಚೆಗಳು, ವರ್ಗಗಳ ನಡುವೆ ಚರ್ಚೆಗಳು, ಇವೆಲ್ಲ ಆಗುವಂಥದ್ದು ಸಮಸ್ಯೆ ಆಗಿರುವಂಥದ್ದು. ಈಗ ಬಾಲಣ್ಣವ್ರೇನು ಯುದ್ಧ ಕಾಲದ ಶಸ್ತ್ರಾಭ್ಯಾಸ ಮಾಡೋರಲ್ಲ. JDSಗೆ ಸುಮಾರು 70ರಿಂದ 72ರಿಂದ 75 ಕ್ಷೇತ್ರದಲ್ಲಿ JDS ವೋಟ್ಗಳಿದೆ. ಸರ್ ನೋಡಿ ಸರ್, ನನ್ನ ಪ್ರಕಾರ ನಾವು ಅಲಯನ್ಸಲ್ಲಿ ತುಂಬ ಸ್ಥಾನಗಳು ರೀಚ್ ಆಯ್ತು ಕಮ್ಮಿ. ಈಗ ನೀವು ಹೇಳಿದಂಗೆ ಮೈತ್ರಿಯಿಂದ 150 ಹೋಗ್ತೀರಾ? ಖಂಡಿತ ಅವಕಾಶ ಆಗ್ತದೆ. ಜೊತೆಗೆ ದೇವೇಗೌಡರು ಅಂತ ಅಡಿಪಾಯವನ್ನ ಅವತ್ತಿನಿಂದ ಪಕ್ಷಕ್ಕೆ ಹಾಕಿದ್ದಾರೆ ಸರ್. ಅದು ಇರೋದ್ರಿಂದನೇ, ಅದ್ರ ಜೊತೆಗೆ ಕುಮಾರನ ಮೊದಲು 20 ತಿಂಗಳ ಮುಖ್ಯಮಂತ್ರಿ ಅವಧಿ ಇದೆಯಲ್ಲ ಸರ್, ಅದು ಗೋಲ್ಡನ್ ಪೀರಿಯಡ್ ನಿಜ. ಬಟ್ 2ನೇ ಸಲ ಮುಖ್ಯಮಂತ್ರಿ ಆದಾಗ ಏನಾಯಿತು, ಒತ್ತಡದಲ್ಲಿ ಅವರು ಸೇವೆ ಮಾಡೋ ಅಂಥ ಸನ್ನಿವೇಶಗಳಾಯಿತು. ಆದರೂ ಒಳ್ಳೆ ಕೆಲಸ ಆಯಿತು, ಅದು ಪ್ರಚಾರ ಆಗಲಿಲ್ಲ ಸರ್. ಈ 14 ತಿಂಗಳಲ್ಲಿ ತುಂಬ ಒಳ್ಳೆ ಕೆಲಸಗಳಾಯಿತು, ಬಟ್ ಪ್ರಚಾರಕ್ಕೆ ಇದಾಯಿತು. 25,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ ಸರ್. ಯಾವ ಯೋಜನೆಗಳು ಕೂಡ ನಿಲ್ಲಿಲ್ಲ. ಲಾಟ್ರಿ ಆಮೇಲೆ ಲಾಟ್ರಿ ಅಲ್ಲ, 2ನೇ ಸಲ ಆದಾಗಲೂ ಕೂಡ ಯಾವ ಕಾಂಟ್ರಾಕ್ಟ್ ಬಿಲ್ ಬಾಕಿ ಉಳಿಸ್ಲಿಲ್ಲ, ಯಾವ ಯೋಜನೆಗಳು ಕೂಡ ಸ್ಥಗಿತ ಆಗಲಿಲ್ಲ. ಅಲ್ಲ, ತಪ್ಪೇಳ ಕರೆಕ್ಟ್. ಅದು ಜನರಿಗೆ ಕುಮಾರನ ಸ್ಥಾನ ಕೂತ್ರೆ ಬಡವರಿಗೆ, ರೈತರಿಗೆ, ದೀನದಲಿತರಿಗೆ, ಎಲ್ಲ ವರ್ಗದ ಜನಕ್ಕೂ ಕೂಡ ಶಕ್ತಿ ತುಂಬ್ತಾರೆ ಅನ್ನೋದು ಅಭಿಪ್ರಾಯ ಇದೆ ಸರ್. ರಾಜಕೀಯವಾಗಿ ಅವ್ರ ಬಗ್ಗೆ ಕಾಂಗ್ರೆಸ್ನ ಕುಮಾರವ್ರ ಬಗ್ಗೆ ಮಾತಾಡ್ಬೋದು, ಇವರು ಅವ್ರ ಬಗ್ಗೆ ಮಾತಾಡ್ಬೋದು, ಇದು ಮತ್ತೊಂದು ಮಾಡ್ಬೋದು. ಅಲ್ಲಿ ತಮ್ಮ ಗಮನಕ್ಕೆ ಹೌದು, ಇವತ್ತು ದೇವೇಗೌಡರು ಅಂದು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೂಡ ಇವತ್ತು ನೆನೆಸ್ಕೋತಾರೆ ಅಲ್ಲಿ. ಹೌದು ಹೌದು. ಕುಮಾರಣ್ಣವ್ರ ಬಗ್ಗೆನೂ ಕೂಡ ಅಷ್ಟೇ ಒಂದು ಒಳ್ಳೆಯ ಅಭಿಪ್ರಾಯ ಗ್ರಾಮೀಣ ಇರ್ಬೋದು, ನಗರ ಪ್ರದೇಶದಲ್ಲಿ ಕೂಡ ಇರ್ಬೋದು ಸರ್. ಅಂದರೆ ಮಾನವೀಯತೆಯಿಂದ ವರ್ತಿಸ್ತಾರೆ ಅನ್ನೋದು ಅದೊಂದು ನಿಜ ಒಂದು ಇದು ಸರ್. ನಮಗೆ ಎಲ್ಲ ಒಂದು ಕಡೆ ನಿಖಿಲ್ ವಿಚಾರಕ್ಕೆ ಬರೋದಾದರೆ, ದೇವೇಗೌಡರು ಮೊಮ್ಮಗ, ಕುಮಾರಸ್ವಾಮಿ ಅವ್ರ ಮಗ ಅನ್ನೋ ಕಾರಣಕ್ಕೆ 3 ಸಲ ಅವಕಾಶ ಸಿಗುತ್ತಾ, ಅಥವಾ ಇದು ಪಕ್ಷಕ್ಕೆ ಪಾಸಿಟಿವಾ ನೆಗೆಟಿವಾ ಹೇಗೆ ಅಂತ? ಆ್ಯಕ್ಚುಲಿ ಸರ್, ನಿಖಿಲ್ ಕುಮಾರಸ್ವಾಮಿ ಒಳ್ಳೆ ಯುವ ರಾಜಕಾರಣಿ ಸರ್, ಏನು ಮಾತಿಲ್ಲ. ಆದರೆ ಆಯಾ ಕಾಲಘಟ್ಟಗಳಲ್ಲಿ ಕೆಲವು ತೆಗೆದುಕೊಂಡಂಥ ನಿರ್ಣಯಗಳು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ತಪ್ಪಾಯ್ತೇನೋ ಅಂತ ಅನಿಸುತ್ತೆ ಸರ್. ಅನಿಸಿದೆ ಸರ್. ಹೇಗಿದ್ರೆ ಆ್ಯಕ್ಚುಲಿ ಒಳ್ಳೆಯ ನಡವಳಿಕೆ ಇರ್ತಕ್ಕಂಥ ಒಬ್ಬ ಯುವ ನಾಯಕ, ಅದರಲ್ಲಿ 2 ಮಾತಿಲ್ಲ. ಬಟ್ ಭವಿಷ್ಯ ಇದೆ. ಬಟ್ ಒಂದೇನಂದರೆ ಕಾರ್ಯಕರ್ತರಲ್ಲೆಲ್ಲ 1-2 ಸಲ 3 ಸಲನೂ ಇದೇ ಥರ ಆಗ್ಬಿಡ್ತು ಅನ್ನೋ ಭಾವನೆ. ಆ್ಯಕ್ಚುಲಿ ಚನ್ನಪಟ್ಟಣಕ್ಕೆ ಅವ್ರು ಇಷ್ಟಪಟ್ಟಾರೆ ಇಲ್ಲ, ನನಗೂ ಕೂಡ ಹತ್ತಿರವಾಗಿರ್ತಕ್ಕಂಥನು. ಕೊನೆ ಗಳಿಗೆನಲ್ಲಿ 15 ದಿವಸ ಇದ್ದಂಗೆ ಅದು ಡಿಸಿಷನ್ ಆಗಿದ್ದು ಸರ್. CP ಯೋಗೇಶ್ವರ್ಗೆ ಆಫರ್ ಮಾಡಿದ್ದು ನಿಜನಾ ನೀವು? ಹೌದೌದು. ಪ್ರಾರಂಭದಲ್ಲಿ ಸ್ವಲ್ಪ ಕಾರ್ಯಕರ್ತರುಗಳು ಒಪ್ಪಿಗೆ ಸೂಚಿಸಿಲ್ಲ, ಮತ್ತೊಂದಿಲ್ಲ ಅಂತ ಪ್ರಾರಂಭದಲ್ಲಿ ಆಗಿರ್ಬೋದು. ಆಮೇಲೆ ಯೋಗೇಶ್ವರ್ ಅವ್ರಿಗೆ ಆಹ್ವಾನ ನೀಡಿ ಎಲ್ಲ ನೇರವಾಗೇನೆ ಅವಕಾಶ ಆಗಿರೋದು. ಹಂಗಾರೆ ಅವ್ರು ಇಷ್ಟು ದಿನ ಹೇಳಿದ್ದೆಲ್ಲ ಸುಳ್ಳು. JDS ಪಕ್ಷದವ್ರು ಮೋಸ ಮಾಡಿದ್ರು, ಮೈತ್ರಿ ಅಂದರು, ನಾನು ಕರಲೇ ಇಲ್ಲ, ನನಗೆ ಯಾರು ಫೋನೇ ಮಾಡಲಿಲ್ಲ, ಕನೆಕ್ಷನ್ದಲ್ಲಿ ಕಾಂಗ್ರೆಸ್ ಅವ್ರು ಕರೆದ್ರು. ಅಲ್ಲಿ ಪ್ರಾರಂಭದಲ್ಲಿ ಏನಾಯಿತು ಅಂದರೆ ಸರ್, ಈ ಸ್ಥಳೀಯ ಕಾರ್ಯಕರ್ತರುಗಳನ್ನ ಅವರಲ್ಲೂ ಸ್ವಲ್ಪ ಡಿಫ್ರೆನ್ಸಸ್ ಇತ್ತು. ಓಕೆ, ಈಗ ನಮ್ಮ ಪಕ್ಷದ ಸ್ಥಿತಿಗತಿ ಏನು, BJPಯಿಂದ ನಿಂತಿರೆ ಅನ್ನೋದು ತೋಳಿ ನಮ್ಮದನ್ನ 2 ಬಾರಿಯಿಂದ ಕುಮಾರ ಪ್ರತಿನಿಧಿಸಿದ್ದಾರೆ. ಕಾನ್ಸ್ಟಿಟ್ಯೂಷನ್ ನೇರ ಬಿಟ್ಕೊಟ್ರೆ ನಮಗೆ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನೋದು ಅಲ್ಲಿಯ ಕಾರ್ಯಕರ್ತರು, ಮುಖಂಡರುಗಳ ಅಭಿಪ್ರಾಯ ಇತ್ತು. ಅದೆಲ್ಲ ಸ್ವಲ್ಪ ಕೂತು ಚರ್ಚೆ ಮಾಡಲಿಕ್ಕಲ್ಲಿ ಏನಾದ್ರು ಗ್ಯಾಪ್ ಆಯಿತೋ ಏನೋ ಗೊತ್ತಿಲ್ಲ. ಒಟ್ಟಾರೆ ನಿಖಿಲ್ ಅವರು ಆ್ಯಕ್ಚುಲಿ ಅವರು ಮುಂದೆ ಬಂದು ನಿಲ್ತೀನಿ ಅಂದವರೆಲ್ಲ ಪಕ್ಷ ಮಾಡಿದಂಥ ತೀರ್ಮಾನ. ಜೊತೆಗೆ ಸ್ಥಳೀಯ ಮುಖಂಡರುಗಳು ಅಲ್ಲೇನಾಯ್ತು, ಅಲ್ಲಿ ಕಾರ್ಯಕರ್ತರು ಮುಖಂಡರುಗಳನ್ನ ಉಳಿಸ್ಲೇಬೇಕಾಯಿತು. ಚನ್ನಪಣ್ಣ ಅಂದರೆ ವರದೇಗೌಡರ ಕಾಲದಿಂದನೂ ಅಲ್ಲಿ ಒಂದು ರೀತಿ ಅದು JDS ಪಕ್ಷಕ್ಕೆ, ದೇವೇಗೌಡರಿಗೆ ದೊಡ್ಡ ಶಕ್ತಿ ಕೊಟ್ಟಂಥ ಒಂದು ಕ್ಷೇತ್ರ. ಆ ನಿಟ್ಟಿನಲ್ಲಿ ನಿಂತರು. ಆದರೂ ಅವರು ಎದೆಗುಂದಿಲ್ಲ ಸರ್. ಈಗಲೂ ಕೂಡ ಎಲ್ಲ ಕಡೆ ಒಡನಾಟ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಇಲ್ಲ, ಈಗಲೂ ನೋಡಿದ್ವಿ ಮೊನ್ನೆ. ನನಗೇನೋ ಅವ್ರಿಗೆ ದೊಡ್ಡ ಉತ್ತಮ ಭವಿಷ್ಯ ಇದೆ ಅನ್ನೋದನ್ನ ಹೇಳ್ತೀನಿ. ಇರಲಿ, ಆದ್ರೂ ಸೋತ್ರೂ ಕೂಡ ಎದೆಗುಂದಿಲ್ಲ. ಖಂಡಿತವಾಗಿ ಅದ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಮುಂದಕ್ಕೆ ಒಳ್ಳೆಯ ಒಂದು ಅವಕಾಶಗಳು ಅವರಿಗೆ ಲಭ್ಯವಾಗ್ತದೆ ಸರ್. ಚನ್ನರಾಯಪಟ್ಟಣ ಅಂದಾಗ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅಥವಾ ರಾಜ್ಯದ ಯಾವುದೋ ಮೂಲೆಯಲ್ಲಿ ನೋಡಿದಾಗ ಬರದ ನಾಡು ತುಂಬ ಕಷ್ಟ. ಆದರೆ ನೀವು ಬರದ ನಾಡಿನ ಭಗೀರಥ ಅನ್ನಿಸ್ಕೊಂಡ್ರಿ. ನೀರಾವರಿ ಯೋಜನೆಗಳು ಕಂಪ್ಲೀಟ್ ಆಗಿದೆಯಾ? ನಿಮಗೆ ಸಮಾಧಾನ ಇದೆಯಾ ಸರ್? ಈಗ ನಮ್ಮಲ್ಲಿ 85% ರೀಚ್ ಆಗಿದ್ವಿ ಸರ್. ಓಕೆ. ಹಿಂದೆ ನಮಗೆ ಯಾಕೆಂದರೆ ಸರ್, ಏನಿಲ್ಲದೆ ಹೋದ್ರೂ ಬದುಕ್ಬೋದು ಸರ್, ನೀರಿಲ್ಲದೆ ಹೋದ್ರೂ ಬೇಕಾಗಲ್ಲ. ನಮ್ಮಲ್ಲಿ ಫ್ಲೋ ಇರಿಗೇಷನ್ ಇದು ಕೇವಲ 20%. ಇನ್ನೆಲ್ಲ ಡ್ರೈ ಬೆಲ್ಟೆ ಸರ್. ಓಕೆ. ದೇವೇಗೌಡರು ಸಹ, ಯಾಕೆಂದರೆ ನಮ್ಮದು 0 to 72 ಕಿಲೋಮೀಟರ್ ಮೇನ್ ಕೆನಲ್ ಬರ್ತದೆ. ವೈ ಅಲೈನ್ಮೆಂಟಲ್ಲಿ ಒಂದು ಕಡೆ ತುಮಕೂರು ಕೆನಲ್ ಹೋಗುತ್ತೆ, ಇನ್ನೊಂದು ಕಡೆ ನಾಗಮಂಗಲ, ಕೇರ್ಪೇಟೆಗೆ ಹೋಗ್ತಕ್ಕಂಥ ಚಾನಲ್ ಇದೆ ಸರ್. ಆ ತುಮಕೂರು ಕಡೆ ಬಹುಶಃ ನಮ್ಮ ಟನಲ್ಲು ನಿಮಗೆ ಅದ್ರ ಪೂರ್ಣ ತಿಳ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ.
180 ಅಡಿ ಆಳದಲ್ಲಿ ನೀರು, ಭೂಮಿ ಲೆವೆಲ್ನಿಂದ ಆಳ 180 ಅಡಿ ಆಳದಲ್ಲಿ ನೀರು 9.25 ಕಿಲೋಮೀಟ್ರ್ ಸುರಂಗದ ಮೂಲಕ ಅಲ್ಲಿ ಎಕ್ಸಿಟ್ ಆಗುತ್ತೆ. ಹೌದು, ಅದು ನನ್ನ ಪ್ರಕಾರ ಇಡೀ ಬಿಗ್ಗೆಸ್ಟ್ ಟನಲ್ ಇದ್ದು ಏಷ್ಯಾ ಖಂಡ ಅಂತ ಗೊತ್ತಿಲ್ಲ ಹೇಳ್ತಿದ್ದಾರೆ. ಅದೆಲ್ಲ ಸೀಪೇಜ್ ಎಲ್ಲ ಫುಲ್ ಪುಟ್ಟರಾಜ್ ಅವರು ಇದ್ರ ಬಗ್ಗೆ 2-3 ಸಲ ಹೇಳಿದ್ರು. ಹೌದು ಸರ್, ಅದಾಗ್ತಿರೋಂಥದ್ದು. ಆವಾಗ ದೇವೇಗೌಡರು ಸಾಹೇಬರು ಬಾಗೂರ್ ಲಿಫ್ಟ್ ಇರಿಗೇಷನ್ ಅಂತ ಒಂದು ಅದನ್ನು ಮಾಡಿಸ್ಕೊಟ್ರು. ಆಮೇಲೆ ನವಿಲೆ ಲಿಫ್ಟ್ ಇರಿಗೇಷನ್ನು ಅವರೇ ಸೂಚನೆ ಕೊಟ್ಟು ಮಾಡಿದ್ರು, ಆ ಭಾಗದಲ್ಲಿ ನೀರಾವರಿ ಆಗಬೇಕು ಅಂತ. ಆಮೇಲೆ ನಾಗೇಗೌಡರು ಇರಿಗೇಷನ್ ಮಿನಿಸ್ಟರ್ ಇದ್ದಾಗ ಅದು ಉದ್ಘಾಟನೆ ಆದಂಥ ಸಂದರ್ಭ. ಆವೇಡ್ ಲಿಫ್ಟ್ ಇರಿಗೇಷನ್ ಕೂಡ ಪೂರ್ಣ ಪ್ರಮಾಣದ ನೀರಿನ ಸಾಮರ್ಥ್ಯವನ್ನು ಎತ್ತುತ್ತಿರಲಿಲ್ಲ ಸರ್. 58 ಕ್ಯೂಸೆಕ್ಸ್ ನೀರನ್ನು ಲಿಫ್ಟ್ ಮಾಡಬೇಕಾಯಿತು, 22 ಕ್ಯೂಸೆಕ್ಸ್ ನೀರು ಲಿಫ್ಟ್ ಮಾಡೋದು. ಅವೆಲ್ಲವಕ್ಕೂ ಕೂಡ ಸ್ಟ್ರೆಂಥನಿಂಗ್ ಮಾಡಿದ್ರು ಸರ್. ಆ ಕೆರೆಗಳೇ ತುಂಬ್ತಿತ್ತಿಲ್ಲ ಆ ಭಾಗದಲ್ಲಿ. ಈಗ ಪೂರ್ಣ ಪ್ರಮಾಣದಲ್ಲಿ ಅವು 2 ಲಿಫ್ಟ್ ಇರಿಗೇಷನ್ಗೆ ಸುಮಾರು 30 ಕೆರೆ ತುಂಬಿಸ್ತೀವಿ ಸರ್. ಅಂಟಿದೊಂದು ಕೆರೆ ಇದೆ, 1,000 ಎಕರೆ ಒಳ ಹೆಸರು. ಹೌದು, ಅದು ಇದುವರೆಗೆ ತುಂಬ್ತಿರ್ಲಿಲ್ಲ. ಅದನ್ನು ಬೇರೆ ಬೇರೆ ಯಾವುದೋ ಮೂಲದಿಂದ ಬೇರೆ ಏನೇನೋ ಪ್ರಾಜೆಕ್ಟ್ ಮಾಡಿ ಅದನ್ನು ಪೂರ್ಣ ತುಂಬಿಸಿ ಆ ಭಾಗ ಕಂಪ್ಲೀಟ್ ಅಂತರ್ಜಲ ಕ್ಲಿಯರ್ ಆಗಿದೆ. ಅದ್ರ ಜೊತೆಗೆ ಸರ್, ಈ ಜನವಾರ ಅಮಾನಿ ಕೆರೆಯಿಂದ ಹಿರಿಸೇವೆ ಭಾಗದಲ್ಲಿ ತುಂಬ ಬರಡಾದಂಥ ಪ್ರದೇಶ ಸರ್. ಅದು ನಾನು MLA ಆಗೋದಕ್ಕಿಂತ ಮೊದಲು ಇವೆಲ್ಲ ಸರ್ವೆ ಆಗಿದ್ದು, ಮತ್ತೊಂದು ಆಗಿದ್ದು ಎಲ್ಲ ಆಗಿತ್ತು ಸರ್. ಮೊದಲು 28 ಕ್ಯೂಸೆಕ್ಸ್ ನೀರು ಲಿಫ್ಟ್ ಮಾಡಬೇಕು ಅನ್ನೋದಾಗಿತ್ತು ಸರ್. ನಾನು MLA ಆದಮೇಲೆ ನೋಡಿದೆ, ಅದನ್ನು ಟೆಕ್ನಿಕಲಿ ಅದು ಏನು ವರ್ಕೌಟ್ರು ಆಗಿರಲಿಲ್ಲ, ಈ ಟೆಂಡ್ರು ಕೂಡ ಆಗಿರಲಿಲ್ಲ. ಆವಾಗ 28 ಕ್ಯೂಸೆಕ್ಸ್ ಇರೋದನ್ನು 56 ಕ್ಯೂಸೆಕ್ಸ್ಗೆ ಹೆಚ್ಚುವರಿ ಮಾಡಿ ಅಪ್ರೂವ್ ಮಾಡಿಸಿ, ಅದನ್ನು ಮಾಡಿದರ ಫಲವಾಗಿ ಇವತ್ತು ಶ್ರವಣಬೆಳಗೊಳ, ಸುಂಡಳ್ಳಿ ಪಂಚಾಯಿತಿ, ಜುಟ್ನಳ್ಳಿ ಪಂಚಾಯಿತಿ, ಮತಿಘಟ್ಟ, ಹಿರಿಸೇವೆ ಭಾಗದಲ್ಲಿ ಈಗಲೂ ಕೂಡ ಕೆರೆಯಲ್ಲಿ 50% ಗಿಂತ ನೀರಿದೆ ಸರ್. ಆ ಭಾಗದಲ್ಲಿ ಸಂಪೂರ್ಣವಾಗಿ ಅಂತರ್ಜಲ ಕುಸಿತವಾಗಿತ್ತು ಸರ್. ಸ್ಪೇಸ್ ರಿಪೋರ್ಟ್ ಪ್ರಕಾರ ಸರ್, ನಮ್ಮ ತಾಲೂಕು 80% ಏರಿಯಾದಲ್ಲಿ ಬೋರ್ವೆಲ್ ಕೊರಿಬಾರ್ದು ಅಂತ ಡೈರೆಕ್ಷನ್ ಇದ್ದಿದ್ದು ಸರ್. 80%. ಓಕೆ, ಇದು ಬ್ಲ್ಯಾಕ್ ಏರಿಯಾ ಅಂತ ನಿಗದಿಯಾಗಿದ್ದು. ಇವತ್ತು ಬಹುತೇಕ ತಾಲೂಕಿನ ಬ್ಲ್ಯಾಕ್ ಏರಿಯಾದಿಂದ ಹೊರತರುವಂಥ ಕೆಲಸನ ಮಾಡಿದ್ವಿ ಸರ್. ಓಕೆ, ಅದಾದಮೇಲೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಒಂದು ಇದು ತೋಟಿ ಪ್ರಾಜೆಕ್ಟ್ ಒಂದು ಸರ್, ಕಲ್ಲೆಸೊಮ್ಮನಹಳ್ಳಿಯಿಂದ ಅಪ್ರೂವ್ ಮಾಡಿಸ್ತಾರೆ. ಆಮೇಲೆ ಆಲ್ಗೋಡ್ನಹಳ್ಳಿಯಿಂದ ಅಪ್ರೂವ್ ಆಯ್ತು ಸರ್. ಅವಾಗ ಆಗ ಮನೆಯ DCM CK ಅವರು ಕೂಡ ಇರಿಗೇಷನ್ ಮಿನಿಸ್ಟ್ರು. ಒಂದು ಪ್ರಾಜೆಕ್ಟ್ ಇದ್ದಾಗ ಕಲ್ಲೆಸೊಮ್ಮನಹಳ್ಳಿ ಇದ್ದಾಗ ಅವ್ರು ಇರಿಗೇಷನ್ ಮಿನಿಸ್ಟ್ರ್ ಇದ್ದರು, ಅಲ್ಲಿ ತಮ್ಮ ಗಮನಕ್ಕೆ. ಓಕೆ, ತೋಟಿದ್ದಾಗ ಅದನ್ನು ಎಕ್ಸ್ಟ್ರಾ ಅದನ್ನು ಅಪ್ರೂವ್ ಮಾಡಿ ಕುಮಾರಣ್ಣರು ಬಂದಾಗ ಟೆಂಡರ್ ಮಾಡಿ ವರ್ಕ್ ಆರ್ಡರ್ ಮಾಡಿದೋ. ಅದೊಂದು 25 ಕೆರೆಗಳದ್ದು ಸರ್. ಈಗ ಆಲ್ಮೋಸ್ಟು 90% ಕಾಮಗಾರಿ ಮುಗಿದಿದೆ. ಅದೀಗ ಈ ಹಂಗಾಮಲ್ಲಿ ನೀರೆತ್ತುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕಲ್ಲೆಸೊಮ್ಮನಹಳ್ಳಿ ಲಿಫ್ಟ್ ಇರಿಗೇಷನ್ ಅಂತ ಇದೆ ಸರ್. ಅದೊಂದು 30 ಕ್ಯೂಸೆಕ್ಸ್ ನೀರು ಮಾಡಿ ಅದೊಂದು 17 ಕೆರೆಗಳಿಗೆ ಈಗಾಗಲೇ ಪ್ರಾಜೆಕ್ಟ್ ಪೂರ್ಣಗೊಂಡಿದೆ. ಕಳೆದ ವರ್ಷ ಟ್ರಯಲ್ ನೋಡಿ, ಅದು ಕೂಡ ಆಗ್ತದೆ ಸರ್. ಆಲ್ಗೊಂಡಹಳ್ಳಿ ಲಿಫ್ಟ್ ಇರಿಗೇಷನ್ ಅಂತ ಒಂದು ಹಿಂದೆ ಚಿಕ್ಕದ ಪ್ರಮಾಣದ ದೇವೇಗೌಡ ಸಾಹೇಬ್ರದ ಒಂದು ಕೆರೆ ಮಾಡಿಸಿದ್ರು. ಅದನ್ನು ರೇವಣ್ಣ ಸಾಹೇಬ್ರ ಗಮನಕ್ಕೆ ತಂದು ನಾವು ಕೂತು ಒಂದು 20-22 ಕೆರೆಗಳಿಗೆ, ನಮ್ಮದೊಂದು 8-10 ಕೆರೆ, ದಂಡಿನಹಳ್ಳಿ ಹೋಬಳಿಗೆ ಅವ್ರದ್ದೊಂದು 10 ಕೆರೆಗಳಿಗೆ ಆ ಯೋಜನೆ ರೂಪಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಯಿತು ಸರ್. ಇನ್ನೊಂದು ಗುಡೆ ಹೊಸಳ್ಳಿ ಲಿಫ್ಟ್ ಇರಿಗೇಷನ್ ಅಂತ ಹೋಗ್ತದೆ. ಓಕೆ, ಅದು KR ಪೇಟೆ, ಸಂತೆಬಾಚಹಳ್ಳಿ ಮತ್ತು ನಾಗಮಂಗಲಕ್ಕೆ. ಅಲ್ಲೂ ಕೂಡ ದಮನಿಂಗ್ಲಾ ಪಂಚಾಯಿತಿಯಿಂದ ಬರುತ್ತೆ. ಅದಕ್ಕೆ ಮ್ಯಾನೇಜ್ ಮಾಡಲಿಕ್ಕೆ ಈಗಾಗಲೇ 80% ಕಂಪ್ಲೀಟ್ ಆಗಿದೆ ಸರ್. ಅದನ್ನೊಂದು 20% ಇದೆ. ದಿಡ್ಗಾಯಿ ವ್ಯಾಪ್ತಿದ ಮಾತ್ರ ಒಂದು ಸ್ವಲ್ಪ ಬಾಕಿ ಉಳಿದಿದೆ ಸರ್. ಆಮೇಲೆ ನುಗ್ಗೇಹಳ್ಳಿ ಲಿಫ್ಟ್ ಇರಿಗೇಷನ್ ಸರ್. ಓಕೆ, ಹಿಂದೆ ಬೊಮ್ಮಾಯಿಯವರು ಇದ್ದಾಗ ಅದಕ್ಕೆ ಅಪ್ರೂವಲ್ ಆಯಿತು ಸರ್. ಆದರೆ ಅದನ್ನು ಯೋಜನೆನ MLA ಆದ ತಕ್ಷಣವೇ ಪೂರ್ವ ಕಾರ್ಯಗತ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಹಗಲು ರಾತ್ರಿ ಹೋರಾಟ ಮಾಡಿ ಬಹುಶಃ ಆ ರೈತರಿಗೆ ಕಾಂಪನ್ಸೇಷನ್ ಕೊಡುವಂಥ ಸಂದರ್ಭದಲ್ಲಿ ಅವ್ರು ಕಾಂಪನ್ಸೇಷನ್ ಕೊಟ್ಟರೆ ಕೆನಾಲ್ ವರ್ಕಿಗೆ ಬಿಡ್ತೀವಿ ಅಂದರು. ಸುಮಾರು 1.5 ಕೋಟಿ ರೂಪಾಯಿ ಚೆಕ್ಕನ್ನು ಆಯಾ ರೈತರಿಗೆ ಸರ್ ಚೆಕ್ಕನ್ನು ನೀಡಿ, ನಿಮಗೆ ಕಾಂಪನ್ಸೇಷನ್ ಬಂದಮೇಲೆ ಚೆಕ್ ವಾಪಸ್ ಕೊಡಿ ಅಂತ ಭರವಸೆ ಕೊಟ್ಟು ಆ ಕಾಮಗಾರಿನ ಪೂರ್ಣಗೊಳಿಸಿದೆ ಸರ್. ಇವತ್ತು ನುಗ್ಗೇಹಳ್ಳಿ ಆ ಭಾಗದಲ್ಲಿ ಇವತ್ತು ಹಸಿರುಮಯ ಆಗಿದೆ. ಅದು ಹೆಚ್ಚು ಕಡೆ 10-12 ಕಿಲೋಮೀಟರ್ ತನಕ ಕೂಡ ಅಂತರ್ಜಲ ಇವತ್ತು ಮುಂದುವರೆದಿದೆ. ಈಗ ದಿಡ್ಗ ವ್ಯಾಪ್ತಿನಲ್ಲಿ ಒಂದು 18-19 ಕೆರೆದು ನಾಗಮಂಗಲ ವ್ಯಾಪ್ತಿಯಿಂದ ತರಬೇಕು ಅನ್ನೋದೊಂದು. ಅದ್ರ ಜೊತೆಗೆ ನಮ್ಮ SL ಭೈರಪ್ಪನವ್ರದ್ದು ಇದೆ ಸರ್. 2 ಕೆರೆಗೆ ಯಡಿಯೂರಪ್ಪನವ್ರು ಇದ್ದಾಗ ಏನೋ ರಿಕ್ವೆಸ್ಟ್ ಮಾಡಿದಾಗ ಅವರ ಸಹಕಾರವೂ ಇದೆ ಸರ್. ಯಾಕೆಂದರೆ ಅವ್ರನ್ನ ನಾವು ಬರ್ಸೋಕಾಯ್ತದೆ. ಆದರೆ ಅವರು ಸಹಕಾರ ಇದೆ. ಅದನ್ನು ಪ್ರಾಜೆಕ್ಟನ್ನು ಅನುಷ್ಠಾನಗೊಳಿಸೋ ವಿಚಾರದಲ್ಲಿ ಅದನ್ನು ಜವಾಬ್ದಾರಿಯುತವಾಗಿ ನಾನು ಕರ್ತವ್ಯ ಮಾಡಿ ಅದು ಆನ್ ಮಾಡುವಂಥದ್ದು ಮಾಡಿದ್ದೀವಿ. ದಿಡ್ಗ ವ್ಯಾಪ್ತಿಗೆ ಈಗಿನ ಒಂದು ಸರ್ಕಾರದ ಅವಧಿಯಲ್ಲಿ ನಾನು ಕೂಡ ರೆಕಮೆಂಡ್ ಮಾಡಿದ್ದೀನಿ.
ಇಲ್ಲಿಯ ಸಂಸದರು ಕೂಡ ರೆಕಮೆಂಡ್ ಮಾಡಿದ್ದಾರೆ, ಈಗಿನ ಸ್ಥಳೀಯ ಶ್ರೇಯಸ್ ಪಟೇಲ್ ಅದು ದೀರ್ಘ ವ್ಯಾಪ್ತಿ ಇರೋದು. ಯಾಕೆಂದರೆ ಹೌದು, ರಾಜಕಾರಣ ಒಂದು ಕಡೆ, ಅಭಿವೃದ್ಧಿ ಒಂದ್ ಕಡೆ ವಿಚಾರ. ನಾನು ಕೂಡ ರೆಕಮೆಂಡ್ ಮಾಡಿದ್ದೀನಿ, ಅವರು ಕೂಡ ಹೋಗಿ ಇರಿಗೇಷನ್ ಮಿನಿಸ್ಟರ್ ಅವ್ರಿಗೆ ರೆಕಮೆಂಡ್ ಮಾಡಿದ್ದಾರೆ. ಅದು ಈಗ ಕ್ಯಾಬಿನೆಟ್ ಅನುಮೋದನೆ ಹಂತದಲ್ಲಿದೆ. ಆದರೆ ಆ ಭಾಗದಲ್ಲಿ ನಾನು ಈ ನುಗ್ಗೇಳಿ ಲಿಫ್ಟ್ ಇರಿಗೇಷನ್ ಎಲ್ಲ ತುಂಬಿಸಿರೋದ್ರಿಂದ ಸರ್ ಅಂತರ್ಜಲಕ್ಕೆ ಏನು ಕೊರತೆ ಇಲ್ಲ. ಅದು ಬರೋದ್ರಿಂದ ಒಂದು 15-16 ಕೆರೆಗಳಿಗೆ ಒಂದು ಅವಕಾಶ ಆಗ್ತದೆ. ಅದಲ್ದಲೆ ಇನ್ನೊಂದು ತಿಪ್ಟೂರ್ ಪ್ರಾಜೆಕ್ಟಲ್ಲಿ ನಮ್ಮ ಹಿಂದೆ ಇದ್ದಂಥ ಮಿನಿಸ್ಟರ್ ನಾಗೇಶ್ ಅಣ್ಣ ಇದ್ದಾರೆ, ರಿಕ್ವೆಸ್ಟ್ ಮಾಡಿ ಪಾಪ ಒಳ್ಳೆ ಜನ ನಮಗೆ ಆ ಕಬ್ಳಿ ಆ ಭಾಗದಲ್ಲಿ 4-5 ಕೆರೆಗಳಿಗೆ ಸಹಾಯ ಮಾಡ್ಕೊಂಡು ನಾವು ಎಲ್ಲೆಲ್ಲಿ ಅವಕಾಶ ಇದೆಯೋ ಅದನ್ನೆಲ್ಲಾನು ಕೂಡ ಸದ್ಬಳಕೆ ಮಾಡ್ತೀವಿ. ಈಗಿನ ಸರ್ಕಾರದಲ್ಲಿ ನಿಮ್ಗೆ ಅನುದಾನ ಇದೆಯಾ? ಎಲ್ಲಿಗೆ ಅಂದ್ರೆ ಈಗಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಹೊರತಾದ ಶಾಸಕರಿಗೆ ಅದು ಏನಾಯ್ತು ಸರ್, ಕಾಂಗ್ರೆಸ್ನವ್ರಿಗೆ ಪ್ರಾರಂಭದಲ್ಲಿ 25 ಕೋಟಿ ಕೊಟ್ಟರು ಸರ್. ಓಕೆ, ನಮಗೇನು ಕೊಡಲಿಲ್ಲ ಮೊದಲನೇಲಿ. ಈ ಸಲ ಮನೆಯ ಇದ್ರ 10 ಕೋಟಿ RDPR ಕೊಟ್ಟಿದ್ದಾರೆ ಹೇಳ್ಬಿಡ್ತೀನಿ. ಆಮೇಲೆ ಒಂದು 10 ಕೋಟಿ SHGP ಕೊಟ್ಟಿದ್ದಾರೆ, SHGP. ಹೌದು. ಆಮೇಲೆ ನಮ್ಮ ತಾಲೂಕು ಹಿಂದಿನ ಸರ್ಕಾರದಲ್ಲಿ 32 ಕೋಟಿದು ಇರಿಗೇಷನ್ ಸ್ಯಾಂಕ್ಷನ್ ಮಾಡಿಸಿದ್ದೆ. ಅದೇನೋ ಇಲ್ಲಿದೆ ಯಾರು ಅರ್ಜಿ ಬರೆದು ನಿಲ್ಲಿಸಿದ್ರು, ಬಟ್ ಈಗ ಅದು ವರ್ಕ್ ಆರ್ಡರ್ ಆಗಿ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಸರ್. ಇನ್ನೊಂದು ಪ್ರಗತಿ ಪಥ ಯೋಜನೆ ಅಂತ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. 5120 ಕೋಟಿನ ಘೋಷಣೆ ಮಾಡಿ ಏಷ್ಯನ್ ಬ್ಯಾಂಕ್ನ ಸಹಯೋಗದೊಂದಿಗೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ 35-40 ಕಿಲೋಮೀಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಈಗಿನ ನಮ್ಮ ಇಂಜಿನಿಯರ್ಸ್ ಕೇಳಿದರೆ ಅದು 3 ಹಂತ ಅಂತ ಇದ್ದಾರೆ. 35 ಕಿಲೋಮೀಟರ್ 3 ಹಂತ ಅಂದರೆ ಕಷ್ಟ ಆಗುತ್ತೆ. ಏಕಕಾಲದ ಟೆಂಡರ್ ಕರೆದು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಸೆ ಇದೆ ಸರ್. ಇನ್ನು ಅದ್ರ ಮೇಲೆ SCP TSPನಲ್ಲಿ ಆಮೇಲೆ ಮೈನಾರಿಟೀಸಲ್ಲಿ ಒಂದು 10 ಕೋಟಿ. ಕೆಲವರು ಹೇಳ್ತಾರೆ 300 ಕೋಟಿ ಬಂದಿದೆ ಅಂತಾರೆ, 300 ಕೋಟಿ ಅವ್ರು ಬಂದಿಲ್ಲ ಸರ್. ಸುಮ್ಮನೆ ನಾವು ಆಮೇಲೆ ನಮ್ಮ ಮಾನ್ಯ ಸತೀಶ್ ಜಾರಕಿಹೊಳರ PWD ಡಿಪಾರ್ಟ್ಮೆಂಟಿಂದ ಒಂದು 25 ಕೋಟಿ 30 ಕೋಟಿ ಅನುದಾನ ತಂದಿದ್ದೀವಿ. ನಮ್ಮ ರಿಕ್ವೆಸ್ಟ್ಗೆ ಒಂದು 10 ಕೋಟಿ ಹೆಚ್ಚುವರಿ ಮಾಡಿಕೊಟ್ರು. ಬೇರೆ ಬೇರೆ ಮೂಲದಿಂದನೂ ಕೂಡ ಬಂದು ಒಂದು 30 ಕೋಟಿ PWDಯಿಂದ ಬಂದಿದೆ. ಒಟ್ಟಾರೆ ಒಂದು 100 ಕೋಟಿ ಗ್ರ್ಯಾಂಟ್ ಬಂದಿದೆ. ಅಲ್ಲಿ ಇರೋದು ಹೌದು 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 ಪ್ರತ್ಯಕ್ಷ ಪರೋಕ್ಷವಾಗೆಲ್ಲ ಒಂದು 95-100 ಕೋಟಿ ಬಂದ. ಮೈತ್ರಿ ಅನಿವಾರ್ಯತೆ ಇತ್ತ BJP JDS? ಈಗ ಮೈತ್ರಿ ಸರ್, ಈಗ ನಾವು ಮೈತ್ರಿ ಅನಿವಾರ್ಯತೆ ಇತ್ತು ಅನ್ನೋದಕ್ಕಿಂತನೂ ಇವತ್ತಿನ ಸಂದರ್ಭದಲ್ಲಿ ನನ್ನ ಪ್ರಕಾರ ಮೈತ್ರಿ ಆದಮೇಲೆ ಗಟ್ಟಿತನದಲ್ಲಿ ಮೈತ್ರಿ ಆಗಿ ಹೋಗ್ಬೇಕು ಸರ್. ಸಾರಿ, ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಇತ್ತೀಚೆಗೆ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಪ್ರೊಟೆಸ್ಟ್ಗಳಾಯಿತು. BJPನೇ ಸಪ್ರೇಟು, JDS ಸಪ್ರೇಟು, ಮೈತ್ರಿ ಕೇವಲ ಅಧಿಕಾರಕ್ಕೆ ಮಾತ್ರನಾ, ಹೋರಾಟಕ್ಕಿಲ್ವಾ? ಇಲ್ಲ, ಹೋರಾಟಕ್ಕೂ ಇರ್ಬೇಕು ಸರ್. ಅದಕ್ಕೆ ಕುಮಾರಣ್ಣವರು ಮತ್ತು ಇವರೆಲ್ಲ ಸೇರಿ ಇದು ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ BJPಯವರು ಇವತ್ತು ದೇಶದಲ್ಲಿ ಇವತ್ತು ಆಡಳಿತನ ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹುಶಃ ರಾಜ್ಯಾಧ್ಯಕ್ಷರು ಅವರೇ ಇರ್ಬೋದು, ನ್ಯಾಷನಲ್ ಲೆವೆಲ್ ಲೀಡರ್ ಇರ್ಬೋದು. ಇಂಥ ಸಂದರ್ಭ ಬಂದಾಗ ಅವರೇ ಕರೆದು ಕುಮಾರಣ್ಣವ್ರನ್ನ ಅವರು ಕೂತು ಮಾತಾಡಿ ಹೋರಾಟ ಮಾಡಿದ್ದು ಇದು ಇನ್ನೂ ಚೆನ್ನಾಗಿರ್ತಿತ್ತು. ಹೌದು. ಆಮೇಲೆ ನಾವು ಕೂಡ ಪ್ಯಾರಲಲ್ ಆಗಿ ಕೂಡ ಮಾಡಿದ್ದೀವಿ ಎಲ್ಲ ಕಡೆ ಮಾಡೋದಕ್ಕೆ. ಬಟ್ ಇನ್ನು ಸಮನ್ವಯತೆ ಕೊರತೆ ಆಗಬಾರ್ದು ಸರ್. ಸಮನ್ವಯತೆ ಇದೆಯಾ? ಸಮನ್ವಯತೆ ಕೊರತೆ ಇದೆಯಾ? ಇಲ್ಲ, ಈಗ ಅದೆಲ್ಲ ಈಗ ಕುಮಾರಣ್ಣವರು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. ಆ ಥರ ಆದರೆ ಅದು ಪಕ್ಷದ ಮೇಲೆ, 2 ಪಕ್ಷದ ಮೇಲೆ ಪರಿಣಾಮಗಳು ಬೀಳ್ತದೆ ಸರ್. ಅದು ಅವಕಾಶ ಆಗಬಾರ್ದು. ಇರೋ ವಿಚಾರ ಅದರಲ್ಲಿ. ಹೌದು ಹೌದು ಅಲ್ವೇ? ಯಾಕಂದ್ರೆ ನಿಮ್ಮ ಮನೇಲೆ ಮೈತ್ರಿ ಅಣ್ಣ ಅವ್ರು ಲೋಕಸಭೆಗೆ ಹೋಗಿದ್ದು ಎಷ್ಟು ಖುಷಿ ಅನ್ನಿಸ್ತು ಸರ್. ಈಗ ಅವರು ಸಾಮಾನ್ಯ ರಾಜಕಾರಣಕ್ಕೆ ಕಡೆಗೆ ಪಾದ ಅನ್ನೋದಕ್ಕಿಂತ ತಿರುಗು ನೋಡಿದವರಲ್ಲ. ಆದರೆ ಆಯಾ ಕಾಲಘಟ್ಟಗಳಲ್ಲಿ ಅವರು ಜಯದೇವ ಸಂಸ್ಥೆಯನ್ನು ಇವತ್ತು ಪ್ರಪಂಚಕ್ಕೆ ಪರಿಚಯಿಸಿದ್ರು. ಎಲ್ಲೋ ಆಡಳಿತ ನಡೆಸ್ತಕ್ಕಂಥದ್ರಲ್ಲಿ ಅವ್ರಿಗೇನು ಯಾರು ಹೇಳ್ಕೊಡೋಂಥ ಸನ್ನಿವೇಶ ಇಲ್ಲ. ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ದೇಶ ಸೇವೆ ಮಾಡಬೇಕು ಅಂತಲೇ ಒಂದು ದೇವರ ಅನುಗ್ರಹ, ಜನರ ಆಶೀರ್ವಾದ ಇತ್ತೇನು ಗೊತ್ತಿಲ್ಲ. ಆ ಸಂದರ್ಭಕ್ಕೆ ದೇವೇಗೌಡರು ಮತ್ತು BJPಯ ನಾಯಕರುಗಳು ಕುಮಾರಣ್ಣರ ನಾಯಕತ್ವದಲ್ಲಿ ಅಂತ ಅವಕಾಶ MP ಬಂತು. ಬಟ್ ಸರ್ವಿಸ್ ಮಾಡ್ತಾ ಇದ್ದಾರೆ ಅವರು ಕೂಡ. ಪಾರ್ಲಿಮೆಂಟಲ್ಲಿ ಎಲ್ಲ ತುಂಬ ಚೆನ್ನಾಗಿ ಇದು ರಾಜ್ಯ ಸಮಸ್ಯೆಗಳ ಬಗ್ಗೆ, ಹೆಲ್ತ್ ಬಗ್ಗೆ, ರೈತರ ಬಗ್ಗೆ ಎಲ್ಲ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್. ವಯಸ್ಸಲ್ಲಿ ಅವ್ರು ದೊಡ್ಡವರು, ರಾಜಕೀಯದಲ್ಲಿ ನೀವು ದೊಡ್ಡವರು. ನಿಮ್ಮ ಜೊತೆ ಏನಾದ್ರು ಚರ್ಚೆ ಮಾಡಿದ್ರ? ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಇಲ್ಲ, ನಾನು ಏನಾಯ್ತು ಮೊದಲಲ್ಲಿ ಸರ್, ಪ್ರತಿ ದಿವಸನೂ ಕೂಡ TV ಪೇಪರ್ನಲ್ಲಿ ಅವ್ರದ್ದು ಹೆಸರು ಪ್ರಸ್ತಾಪ ಆಯ್ತಾನೆ ಇತ್ತು. ಅವಾಗ ಮಾನ್ಯ ಮುನಿರತ್ನ ಅವರು ಮತ್ತು ಅದೇ ನಮ್ಮ ಯೋಗೀಶ್ವರ್ ಅವರು ಯಾವಾಗಲೂ ಕೂಡ ಇದರಲ್ಲಿ ಚರ್ಚೆಗಳು ಮಾಡ್ತಿದ್ರು. ಕುಮಾರಣ್ಣವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು TVನಲ್ಲಿ ದಿವಸ ಬರ್ತಾನೆ ಇರೋದು. ನಾನೊಂದು 10-12 ದಿವಸ ನೋಡಿದೆ. ನಾನು ಅಣ್ಣವ್ರಿಗೆ ಫೋನ್ ಮಾಡಿ, ಅಣ್ಣ ತೀರ್ಮಾನ ತಗೊಂಡ್ರೆ ನಿರ್ಧಾರ ಕಠಿಣವಾಗಿದ್ದು ಬಿಡಲಿ ಅಂದೆ.
ಸೂಪರ್. ಗುಡ್ ಸರ್. ಎಸ್ ಆರ್ ನೋ. ಅಷ್ಟೇ ಎಸ್ ಆರ್ ನೋ. ಸುಮ್ಮನೆ ಏನಾದ್ರು ಆಸಿಲೇಷನ್ ಆದರೆ ಕೊನೆಗೆ ಆಮೇಲೆ ನಿಂತ್ಕೊಂಡ್ರೆ ಆಮೇಲೆ ಬೇರೆ ರೀತಿ ಪರಿಣಾಮಗಳಾಗ್ತದೆ. ಏನೋ ಒಲ್ಲದ ಮನಸ್ಸಿನಿಂದೇನೋ ಇದಂದಂಗೆ ಆಗ್ತದೆ. ಅದೇ ರೀತಿ ಜನ ದೊಡ್ಡ ಪ್ರಮಾಣದ ಒಂದು ವಿಜಯ. ಯಾರ ಬಗ್ಗೆನೂ ನಾವು ಮಾತಾಡೋಕೆ ಜನ ಮಂಜುನಾಥ್ ಅವ್ರು ಬೇಕು ಪಾರ್ಲಿಮೆಂಟ್ಗೆ ಅನ್ನೋದೊಂದು ದೃಷ್ಟಿನಲ್ಲಿ ಅವ್ರನ್ನ ಆಯ್ಕೆ ಮಾಡಿದರು. ಆದರೆ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ. ಅವ್ರದ್ದೇ ಆದಂಥ ರೀತಿಯಲ್ಲಿ ಸಂಸತ್ನಲ್ಲೂ ಕೂಡ ವಿಚಾರಗಳನ್ನ ಮಂಡನೆ ಮಾಡ್ತಾ ಇದ್ದಾರೆ. ತುಂಬ ಸುಮಾರು 150 ಕಿಲೋಮೀಟ್ರು ಒಂದು ಮುಖ್ಯವಾದಂಥ ರಸ್ತೆ ಅಪ್ರೂವಲ್ ಹಂತದಲ್ಲಿ ಕೂಡ ಇದೆ ಆ ಭಾಗದಲ್ಲಿ. ಎಲ್ಲ ಬಟ್ ವಿಶ್ವಾಸ ಇದೆ ಸರ್, ಅಲ್ಲಿ ಹೆಸರೊಂದು ಗಳಿಸ್ತಾರೆ, ಅದ್ರ ಬಗ್ಗೆ ವಿಶ್ವಾಸ ಇದೆ. ಕ್ಯಾಬಿನೆಟ್ ಸೆಂಟ್ರಲಲ್ಲಿ ರೀಶಫಲ್ ಆಗುತ್ತೆ ಸದ್ಯದಲ್ಲೇ, ಚರ್ಚೆಗಳು ನಡೀತಾ ಇದೆ. ಅಲ್ಲಿ ಬೊಮ್ಮಾಯಿ ಅವ್ರ ಹೆಸರು ಬರುತ್ತೆ, ಮಂಜುನಾಥ್ ಅವ್ರ ಹೆಸರು ಬರುತ್ತೆ, PC ಮೋಹನ್ ಹೆಸರು ಬರುತ್ತೆ. ನಿರೀಕ್ಷೆ ಇದೆಯಾ ಸಚಿವ ಸ್ಥಾನದ್ದು? ಬಟ್ ನಾವುಗಳು ಕೂಡ ಶೆಟ್ಟರ್ ಅವ್ರ ಹೆಸರು ಬರುತ್ತೆ. ಬರುತ್ತೆ, ಯಾಕಂದ್ರೆ ಅವರೆಲ್ಲ ಸೀನಿಯರ್ ಇದ್ದಾರೆ ಸರ್. ಯಾಕಂದ್ರೆ ಅವ್ರು ನಮ್ಮ ಬೊಮ್ಮಾಯಿ ಸಾಹೇಬ್ರು ಇರ್ಬೋದು, ಶೆಟ್ಟರ್ ಇರ್ಬೋದು, ಇನ್ನು ಅನೇಕ ದಿಗ್ಗಜರ ಆ ಕಡೆನೂ ಕೂಡ ಇದ್ದಾರೆ. ಯಾಕಂದರೆ ಅವರ ಪಾರ್ಟಿನಲ್ಲೂ ಕೂಡ ಅವ್ರಗಳಿಗೆಲ್ಲ ಒಂದು ಅವಕಾಶಗಳು ಸಿಗಲೇಬೇಕಾಗ್ತದೆ. ಬಟ್ ನಮ್ಮ ಸಹೋದರಂತ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಈ ಹೆಲ್ತ್ ಈ ಅಟ್ಲೀಸ್ಟ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಅಂತ ಕೊಟ್ಟರೆ, ಇಂಡಿಪೆಂಡೆಂಟ್ ಅಂತ ಕೊಟ್ಟರೆ ದೇಶದಲ್ಲಿ ಒಂದು ಉತ್ತಮವಾದಂಥ ಒಂದು ಆರೋಗ್ಯ ಕ್ಷೇತ್ರದ ಬದಲಾವಣೆಗಂತೂ ಕೂಡ ಅವಕಾಶ ಆಗ್ತದೆ. ಏಕೆಂದರೆ ಇವರು ಹೇಳಿ ಮಾಡಿಸೋದ್ಕಿಂತ ಅವರೇ ನೇರವಾಗಿ ಆದೇಶ ಮಾಡುವಂಥ ಅವಕಾಶ ಸಿಕ್ಕಿದರೆ ಮಾನ್ಯ ಮೋದಿಯವರ ಸರ್ಕಾರಕ್ಕೂ ಕೂಡ ಹೆಸರು ಬರ್ತದೆ. ಇವರು ಕೂಡ ಇಲಾಖೆನ ಒಳ್ಳೆ ರೀತಿ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಓಕೆ ಸರ್, ನಿಮ್ಮ ಪ್ರಕಾರ 12ನೇ ವರ್ಷ 13ನೇ ವರ್ಷ ಶಾಸಕರಾಗಿ ಚನ್ನರಾಯಪಟ್ಟಣ, ನಿಮ್ಮ ಕನಸಿನ ಚನ್ನರಾಯಪಟ್ಟಣ ಬದಲಾಗಿದೆಯಾ? ನನಗೆ ಒಂದೇನೆಂದರೆ ಆಧಾರ್ ಕೋರ್ಗೆ ಇದೆಯಾ? ಇನ್ನು ಇಲ್ಲ ಸರ್, ನನಗೆ 80% ಒಂದು ಒಳ್ಳೆ ಪ್ರಗತಿ ಸಾಧಿಸಿದೆ ಸರ್. ಇನ್ನೊಂದು 20% ಇದೆ ಸರ್ ಬಾಕಿ. ಯಾಕಂದರೆ ಹಿಂದೆ ನಮ್ಮ ತಾಲೂಕಿನಲ್ಲಿ ಹೇಳಿದ್ದಾನೆ ಸರ್, ನೀರಾವರಿ ಕೊರತೆಯಾಗಿ ಸಹ 20-25 ಸಾವಿರ ಜನ ಬೆಂಗಳೂರು ಕಡೆ ಗುಳೆ ಹೊರಟೋದು. ನಿಜ, ಅಲ್ಲಿ ನಿಮ್ಗೆ ಹೇಳೋದು. ಈಗ ಬೆಂಗಳೂರು ಹತ್ರ ಇರೋದ್ರಿಂದ ಅದು ಶ್ರೀರಕ್ಷೆಯಾಗಿ ನಮಗೆ ಜನಕ್ಕೆ ಆಶೀರ್ವಾದ ಆಗಿದೆ. ಈಗ ನನಗೆ ಒಂದು ತೃಪ್ತಿ ಖುಷಿ ಏನಪ್ಪ ಅಂದರೆ, ಈ ತಾಲೂಕಿನ ನೀರಾವರಿ ಯೋಜನೆಗಳನ್ನು 85% ಪೂರ್ಣಗೊಳಿಸಿದ್ದೀವಿ. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಅದೇ ಹೇಳಿದ್ದಾರೆ, ದೀರ್ಘ ಪಾಯಿಂಟ್ ಒಂದು ಸ್ವಲ್ಪ ಅವೆಲ್ಲ ಇದೆ, ಅದು ಮಾಡಿಸುವಂಥದ್ದು. ಇವತ್ತು ಸ್ಟೇಟ್ ಗೌರ್ಮೆಂಟು ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರದ ಒಂದು ತೀರ್ಮಾನ ಆಗಬೇಕಾಗ್ತದೆ. ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ನ ಇಲ್ಲಿ ಮಾಡಿಕೊಟ್ರೆ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗ್ತದೆ, ನಿರುದ್ಯೋಗವನ್ನು ನಿವಾರಣೆ ಮಾಡುವಂಥ ಅವಕಾಶ ಸಿಗ್ತದೆ. ಏಕೆಂದರೆ ಬೆಂಗಳೂರು ಮತ್ತು ಮಂಗಳೂರಿಗೆ ಇನ್ ಬಿಟ್ವೀನ್ ನಮ್ಮ ಚನ್ನರಾಯಪಟ್ಟಣ ಸೆಂಟರ್ಸ್ ಅಲ್ಲ, ತಮ್ಮ ಗಮನಕ್ಕೆ ಕರೆಕ್ಟ್. ಇದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಆಲೋಚನೆ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಂದು ಸಮನ್ವಯತೆಯಿಂದ, ಕುಮಾರಣ್ಣವರ ಸಚಿವರಿದ್ದಾರೆ, ಅದಕ್ಕೆ ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಕನ್ಕರೆನ್ಸ್ ಬೇಕಲ್ಲ. ಕರೆಕ್ಟ್. ಇವರು ಇಲ್ಲಿಂದ ಪ್ರಪೋಸಲ್ ಕಳಿಸ್ಬೇಕು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಈಗ ಲ್ಯಾಂಡ್ ಎಲ್ಲ ಕೂಡ ಇವರೇ ಅಲ್ಲ, ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಎರಡೂ ಕೂಡ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ. ಇನ್ನು ಏನಾಗಬೇಕು ಸರ್ ಚನ್ನರಾಯಪಟ್ಟಣ? ಸರ್ ಈಗ ನಮಗೆ ನಮ್ಮ ಬಾಹುಬಲಿ ಪುಣ್ಯಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ ಕಾಲೇಜು ಇದೆ ಸರ್. ಚನ್ನರಾಯಪಟ್ಟಣ ಎಕ್ಸಾಕ್ಟ್ ತುಂಬ ಕನೆಕ್ಟಿವಿಟಿ ಇರ್ತಕ್ಕಂಥ ತಾಲೂಕು ಸರ್. ನಿಜ. ನಮ್ಮ ಬಸ್ ಸ್ಟ್ಯಾಂಡ್ಗೆ ಸರ್ ನೀವು ನಂಬ್ತಿರೋ ಬಿಡ್ತೀರೋ 2053 ಬಸ್ ಬರ್ತದೆ 24 ಗಂಟೆ. ನಮಗೆ ಇಲ್ಲಿ ಕೊಡಗು ಕಡೆಗೆ ಹೋಗೋದು, ಈ ಕಡೆ ಚಿಕ್ಕಮಗಳೂರು, ಈ ಕಡೆ ಶಿವಮೊಗ್ಗ, ಈ ಕಡೆ ಮೈಸೂರು, ಈ ಕಡೆ ಬೆಂಗಳೂರು, ಈ ಕಡೆಗೆಲ್ಲ ಕನೆಕ್ಟ್ ಇದೆ. ಇನ್ನೊಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆದರೆ ಒಳ್ಳೆಯದು ಅನ್ನೋದು ನಮ್ಮ ರಿಕ್ವೆಸ್ಟು. ಹಿಂದೆ ಕುಮಾರಣ್ಣರಿದ್ದಾಗಲೇ ನಾವು ಹೋರಾಟ ಮಾಡಿದ್ವಿ ಸರ್. ಆಗ ಅರಸೀಕೆರೆ ಶಿವಲಿಂಗೇಗೌಡರು ನಮ್ಮಲ್ಲೇ ಇದ್ದರು. ಅವರಲ್ಲಿ ಅವ್ರಿಗೂ ನಮಗೂ ಚರ್ಚೆ ವಾಗ್ವಾದ ಆಯಿತು. ಕುಮಾರಣ್ಣ ಸಲ ಅಲ್ಲೇ ಬಿಡಪ್ಪ, ನೆಕ್ಸ್ಟ್ ಆಯಿತು ಬಿಡಿ, ನನಗೆ ಇನ್ನು ನಾಯಕರು ಹೇಳಿದ ಮೇಲೆ ನಾವು ಒಪ್ಕೋಬೇಕಾಗ್ತದೆ. ನಮಗೆ ಬಹುಮುಖ್ಯವಾಗಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಹೋಗ್ತಕ್ಕಂಥ ಒಂದು ಆಸೆ ಇದೆ ಸರ್. ಈ ಭಾಗದ ರೈತರ ಮಕ್ಕಳು ಕಡಿಮೆ ಖರ್ಚಿನಲ್ಲಿ ಒಂದು BE ಪದವಿ ಮಾಡಿಕೊಂಡು ಉದ್ಯೋಗಾವಕಾಶ ಒಂದು ಚನ್ನರಾಯಪಟ್ಟಣ ನಗರಕ್ಕೆ ಸರ್. ಏಕೆಂದರೆ ಇಲ್ಲೂ ಹೈವೇನು ಆಸುಪಾಸಲ್ಲಿರೋದ್ರಿಂದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಬೇಕು ಅನ್ನೋದು ಒಂದು ನಮ್ಮ. ಈಗ ಎಷ್ಟು ಬೆಡ್ಡಿನ ಹಾಸ್ಪಿಟಲ್? 100 ಬೆಡ್ ಇದೆ ಸರ್. ಒಂದು ದಿನವೂ 1,000 ಜನ ಪೇಷಂಟ್ ಔಟ್ ಪೇಷಂಟ್ ಬರ್ತಾರೆ. ತಾಯಿ ಮಗು ಆಸ್ಪತ್ರೆಗೂ ಕೂಡ ಡಿಮ್ಯಾಂಡ್ ಮಾಡಿದ್ದೀನಿ, ಅದು ಬೇಡಿಕೆ ಇಟ್ಟಿದ್ದೀವಿ. ಸರ್ಕಾರ ಅದು ಬೇರೆ ಬೇರೆ ನಾರ್ಮ್ಸಲ್ಲಿ ಕೊಡೋಕ್ಕಾಗಲ್ಲ ಹಾಗೆ ಹೀಗೆ ಅಂದ್ಕೊಂಡು ಅದು ಮುಂದೂಡ್ಕೊಂಡೇ ಬರ್ತಾ ಇದೆ. ಒಂದು ಇಷ್ಟಿರ್ತಕ್ಕಂಥದ್ದು. ಇನ್ನೊಂದು 2 ಮೊರಾರ್ಜಿ ಶಾಲೆಗಳಾಗಬೇಕು ಅನ್ನೋದು
ಒಂದು ನಮ್ಮ ರಿಕ್ವೆಸ್ಟ್ ಇದೆ ಸರ್. ಈಗ ಒಂದು 5 ಇದೆ, ಇನ್ನೊಂದು 2-3 ರಾಜ್ಯ ಶಾಲೆಗಳಾಗಬೇಕು. ರೂರಲ್ ಸೈಡಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಇದಾಗಬೇಕು ಅಂದ್ರೆ ಅದ್ರ ಎಲ್ಲದಕ್ಕಿಂತ ಜೊತೆ ಸರ್ ನಾವು ಬಡ್ಜೆಟ್ ಇದ್ರ ಮೇಲೆಲ್ಲ ಮಾತಾಡಿದ್ದೀವಿ. ಇವತ್ತು ಉಚಿತ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳ ಜವಾಬ್ದಾರಿ ಮಾತ್ರ ಹೊಂದಿದೆ. ಗ್ರಾಮ ಪಂಚಾಯಿತಿಗೆ ಒಂದು ಪಬ್ಲಿಕ್ ಶಾಲೆಗಳು ಅಂತ ಏನೀಗ ಕಾನ್ಸ್ಟಿಟ್ಯೂನ್ಸಿಗೆ 2 ಕೊಡ್ತೀವಿ ಅಂತ ಬಡ್ಜೆಟ್ ಘೋಷಣೆ ಮಾಡಿದ್ದಾರೆ. ನನ್ನ ಲೆಕ್ಕಾಚಾರ ಏನಂತದ್ದು ಸರ್, ಒಂದು ಗ್ರಾಮ ಪಂಚಾಯಿತಿಗೆ ಏನು ಹೈಸ್ಕೂಲ್ ಇದೆ ಅಲ್ಲೇ 1 to 10th ತನಕ ಒಂದೇ ಸೂರಿನಡಿ ಆ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ವಾಹನಗಳ ಮೂಲಕ ಮಕ್ಕಳುಗಳನ್ನು ಕರೆತಂದು ಒಂದೇ ಸೂರಿನಡಿ ಗುಣಾತ್ಮಕ ಶಿಕ್ಷಣ ಕೊಡಬೇಕು, ಮಾಡಿಸಬೇಕು ಅನ್ನೋದು ಒಂದು ನನ್ನ ಒಂದು ಇಚ್ಛೆ ಸರ್. ಹಂಗಾದಾಗ ಇವತ್ತು ಖಾಸಗಿ, ಯಾಕಂದರೆ ಅವ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋಂಗಿಲ್ಲ, ಅವರಲ್ಲಿ ಹೆಚ್ಚಿನ ಫೀಸನ್ನು ತಗೊಂಡು ಮಕ್ಕಳನ್ನ ಓದಿಸುವಂಥ ಸಂದರ್ಭಗಳಿದೆ. ಈ ಸರ್ಕಾರಿ ಶಾಲೆಗಳಾದರೆ ಉಚಿತ ಶಿಕ್ಷಣ ಸಿಗುತ್ತೆ. ಅದಕ್ಕೆ ಒಂದು ಸರ್ಕಾರ ಬದ್ಧತೆ ತೋರಿಸ್ಬೇಕು ಅಂತ ಬಡ್ಜೆಟ್ ಮೇಲೆಲ್ಲ ನಾವು ಕೂಡ ಚರ್ಚೆ ಮಾಡಿದ್ದೇವೆ. ಅದು ಮಾಡಿಸ್ಬೇಕು ಅನ್ನೋದು ಹಿಂದೆ ಕುಮಾರಣ್ಣರ ಅದು ಪ್ರಣಾಳಿಕೆಯಲ್ಲೂ ಕೂಡ ಅದಿತ್ತು. ಹೋಬಳಿಗೆ ಒಂದು ಪಂಚಾಯತಿಗೆ ಒಂದು ರೆಸಿಡೆನ್ಷಿಯಲ್ ಶಾಲೆಗಳು ಅಂತ ಇತ್ತು. ಅದು ನಮ್ಮ ದುರಾದೃಷ್ಟ, ನಮಗೆ ಗೌರ್ಮೆಂಟು ನಮಗೆ ರೀಚ್ ಆಗಲಿಲ್ಲ, ಅದಕ್ಕೆ ಅವಕಾಶ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಗಮನ ಹರಿಸೋಕಂತು ಆಲ್ಮೋಸ್ಟು ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ನ ಇಲ್ಲಿ ಬಹುಶಃ ನೀವೆಲ್ಲ ಓಡಾಡ್ಕೊಂಡು ಬಂದಿದ್ದೀರಿ. ಹೌದು ಸರ್, ಹೌದು. 80% ಮಾಡಿದ್ದೀವಿ ಸರ್. ಇವತ್ತು PWD ರೋಡ್ ಇರ್ಬೋದು, ರೂರಲ್ ರೋಡ್ ಇರ್ಬೋದು, ಈ 80% ಆಗಿದೆ. ಇನ್ನೊಂದು 20% ರೋಡ್ ಡೆವಲಪ್ ಮಾಡಬೇಕಾಗಿದೆ. ಜೊತೆಗೆ ಈಗ ಮೈಸೂರು ಇಲ್ಲಿಂದ KCPಗೆ ಶ್ರೀರಂಗಪಟ್ಟಣಕ್ಕೆ ಒಂದು ರೋಡ್ ಕೂಡ ಈಗ ಮೊನ್ನೆ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನೂ ಕೂಡ ಸರ್ವೆ ಕಾರ್ಯ ಪ್ರಾರಂಭ ಆಗಿಲ್ಲ, ಅದು ಆಗಬೇಕು. ನಮ್ಮ ಚಂದ್ರಪಟ್ಟಣಕ್ಕೆ ಒಂದು ರಿಂಗ್ ರೋಡ್ ಆಗಬೇಕು. ಕರೆಕ್ಟ್. ಬೆಂಗಳೂರು ರೋಡಿಂದ ಮೈಸೂರಿಗೆ ರೋಡಿಗೆ ಸಂಪರ್ಕ, ಹೌದು. ಹಾಸನ್ ರೋಡಿಂದ ಇಲ್ಲಿ ಪುನಃ ಒಳಶಿಪುರ ರೋಡಿಗೆ ಸಂಪರ್ಕ ಆದರೆ ಇನ್ನೂ ನಗರ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಸರ್. ಅದರ ಒಂದು ನಮ್ಮ ಆಲೋಚನೆ ಇದೆ. ಒಟ್ಟಿನಲ್ಲಿ ಆಲ್ರೆಡಿ ಬ್ಲೂ ಪ್ರಿಂಟ್ ಅಂತೂ ಇದೆ, ಇದಾಗಿದೆ. ಆಮೇಲೆ ನಮ್ಮ ಹಿಸ್ಟಾರಿಕಲ್ ಪ್ಲೇಸು ನಮ್ಮ ಶ್ರವಣಬೆಳಗೊಳ, ಯಾಕೆಂದರೆ ಪ್ರತಿ 12 ವರ್ಷಕ್ಕೊಮ್ಮೆ ಮಾವಸಕಾಂಶ ಇದೆ. ಅದರಲ್ಲೂ ಅದು ಒಂದು ಔಟರ್ ರಿಂಗ್ ರೋಡ್ ಮಾಡಬೇಕು ಅನ್ನೋದು ಅದು ತುಂಬ ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ. ಅದು ನಮ್ಮ ಆಸೆ ಸರ್. ಅದ್ರ ಜೊತೆಗೆ ಹಿರಿ ಸೇವೆನ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಒಂದು ಇದಿದೆ ಸರ್. ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ. ಯುವಕರು ರಾಜಕೀಯಕ್ಕೆ ಬರಬೇಕಾ ಸರ್? ಯುವಕರು ರಾಜಕೀಯಕ್ಕೆ ಬರಬೇಕಾ ಸರ್? ಈಗ ಎಲ್ಲ ಈ ಕಡೆನೂ ಯಂಗ್ ಜನ್ರೇಷನ್ನನ್ನೇ ಎಕ್ಸ್ಪೆಕ್ಟ್ ಮಾಡ್ತಾವ್ರಲ್ಲ ಸರ್. ಏನಲ್ಲಿ ಅಲ್ಲ, ಯಾಕಂದ್ರೆ ನಿಮ್ಮ ಮನೇಲೂ ಡಾಕ್ಟರ್ ರೆಡಿ ಆಗವ್ರೆ, ಇಂಜಿನಿಯರ್ ರೆಡಿ ಆಗವ್ರೆ, ಮಕ್ಕಳು ರಾಜಕೀಯಕ್ಕೆ ಬರ್ತಾರ? ಇಲ್ಲ, ಸದ್ಯದಲ್ಲ ಆಲೋಚನೆ ಅಲ್ಲ ಸರ್. ನಾವೆಲ್ಲಾದ್ರೂ ಒಂದು ಕಡೆ ಹೋಗ್ಲಿಲ್ಲ ಆದಾಗ ಹೋಗ್ಬರ್ರಿ ಅನ್ನೋ ಆ ಭಾವನೆಯಲ್ಲಿ ನಮ್ಮ ಪರವಾಗಿ ಹೋಗ್ತಾರೆ. ನಾವು ಯಾವುದೇ ಆ ಒಂದು ಸದ್ಯದ ಒಂದು ಪರಿಸ್ಥಿತಿನಲ್ಲಿ ಆ ಒಂದು ಆಲೋಚನೆಯನ್ನು ಮಾಡಿಲ್ಲ ಸರ್. ಏನಂತೀರ ಸರ್ ಮಡದಿ ಮಕ್ಕಳ ಬಗ್ಗೆ ಪರಿಚಯ ಮಾಡಿಕೊಡೋದಾದ್ರೆ? ನಾವು ನಮ್ಮ ಮನೆಯವರು ಒಂಥರ ಈ ರಾಜಕೀಯ ಮತ್ತು ಜನಸೇವೆನ ಒಂಥರ ಸಂತೋಷದಿಂದನೇ ಸ್ವೀಕರಿಸಿದ್ವಿ. ಕರೆಕ್ಟ್. ಸಂತೋಷದಿಂದ ಸ್ವೀಕರಿಸಿ. ನನ್ನ ಮಗ, ನನ್ನ ಮಗಳಿದ್ದಾರೆ, ನಮ್ಮ ತಾಯಿ ಇಲ್ಲೇ ಇದ್ದಾರೆ. ಹೌದು. ಅವ್ರಿಗೆ 88 ವರ್ಷ ಇದ್ದಾರೆ. ಅವರೆಲ್ಲ ನಮಗೆ ಸ್ಫೂರ್ತಿ, ನಮ್ಮ ಜನ ಸ್ಫೂರ್ತಿ, ನಾಯಕರುಗಳು, ಕಾರ್ಯಕರ್ತರು, ಒಳ್ಳೆ ಕಾರ್ಯಕರ್ತರಿದ್ದಾರೆ ಸರ್ ನಮ್ಮ ತಾಲೂಕಿನಲ್ಲಿ. ಒಂಥರ ನೇರವಾಗಿ ಹೇಳ್ತಕ್ಕಂಥವ್ರು. ನಮ್ದೇನಾದ್ರು ತಪ್ಪಿದ್ರೆ ತಪ್ಪು ಅಂತ ಹೇಳೋರಿದ್ದಾರೆ, ಸರಿ ಇದ್ರೆ ಸರಿ ಅಂತ ಹೇಳೋರಿದ್ದಾರೆ. ಅದರಿಂದ ನಮ್ಮ ತಪ್ಪುಗಳನ್ನ ನಮ್ಮ ಕಾರ್ಯಕರ್ತರು ತಿದ್ದುತ್ತಾರೆ ಕೆಲವು ಸಂದರ್ಭದಲ್ಲಿ. ನಾವು ಕೂಡ ಎಲ್ಲ ಒಂದು ಕಡೆ 10ರಲ್ಲಿ 1-2 ತಪ್ಪು ಮಾಡಿದೀವಲ್ಲ, ಸರಿ ಮಾಡ್ಕೋಬೇಕು ಅಂತ ಅನ್ಕೋತೀವಿ. ಒಟ್ಟಾರೆ ನಮ್ಮ ಫ್ಯಾಮಿಲಿನಲ್ಲಿ ಒಂಥರ ಆರ್ಟ್ಲಿ ಸೇವೆ ಮಾಡ್ತಾ ಇದ್ದೀವಿ ಸರ್. ಒಂಥರ ನಾಟಕೀಯವಾಗೋ ಬೇರೆ ಉದ್ದೇಶ ಇಲ್ಲ, ಹೃದಯಪೂರ್ವಕವಾಗಿ ಜನಸೇವೆ ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಒಂಥರ ಸಂತೋಷ ಇದೆ, ತೃಪ್ತಿ ಇದೆ. ಆಮೇಲೆ ಇವತ್ತಾಗಲಿಲ್ಲ ಅಂದರೆ ಇನ್ನೊಂದು ವರ್ಷಕ್ಕಾದ್ರೂ ಅಚೀವ್ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಪ್ರಯತ್ನಗಳು ಮಾಡ್ತೀವಿ ಸರ್. ಒಟ್ಟಾರೆ ನಮ್ಮ ಇದರ ಮಕ್ಕಳುಗಳನ್ನ ಈ ಯಾವುದೇ ಒಂದು ಸ್ಥಳೀಯ ಸಂಸ್ಥೆ ಇರೋದು ಮತ್ತೊಂದಿರೋದು, ಯಾವುದೇ ಸಡನ್ನಾಗಿ ರಾಜಕಾರಣಕ್ಕೆ ತರುವಂಥ ಆಲೋಚನೆ ನಮ್ಮಲ್ಲಿ ಯಾವುದೂ ಇಲ್ಲ ಸರ್. ಮತ್ತೊಂದು ಕಡೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗೋದು ಚನ್ನರಾಯಪಟ್ಟಣ ಪ್ಲಸ್ ಬಾಲಕೃಷ್ಣ ಅವರಂದಾಗ ಡೈರಿ ಡೆವಲಪ್ಮೆಂಟು ಮತ್ತು ಶುಗರ್ ಫ್ಯಾಕ್ಟ್ರಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಟ್ಟಿದ್ದು ನಿಮ್ಮ ಕೆಲಸ. ಎಸ್ ಸರ್. ನಾನು ಮೊದಲು ತಾಲೂಕ್ ಪಂಚಾಯತಿ ಸದಸ್ಯ ಆದಮೇಲೆ ಸರ್ ಹಾಸನ್ ಮಿಲ್ಕಿನ ಡೈರೆಕ್ಟರ್ ಆದ ಮಾನ್ಯ ರೇವಣ್ಣ ಸಾಹೇಬರ ಸಹಕಾರದಿಂದ. ಆವಾಗ ಕೇವಲ ನಮ್ಮ ತಾಲೂಕಲ್ಲಿ 35 ಮಿಲ್ಕ್ ಸೊಸೈಟೀಸ್ ಇತ್ತು ಸರ್. ಓಕೆ. ಇವತ್ತು 339 ಸೊಸೈಟೀಸ್ ಆಗಿದೆ ಸರ್. 7,000 ಲೀಟ್ರು ಪ್ರತಿದಿನ ನಮ್ಮ ಒಕ್ಕೂಟಕ್ಕೆ ಸಂಗ್ರಹಿಸಿ ಹೋಗುವಂಥ ಅವಕಾಶ ಇತ್ತು. ಇವತ್ತು ಈ 3 ಲಕ್ಷ ಲೀಟ್ರ್ ಹಾಲಿನ ಪ್ರೊಕ್ಯೂರ್ಮೆಂಟ್ ಆಗ್ತದೆ. ಹೌದು. ಹೆಚ್ಚು ಕಡಿಮೆ ವರ್ಷಕ್ಕೆ 400ರಿಂದ 450 ಕೋಟಿ ವಹಿವಾಟು ಆಗ್ತಾ ಇದೆ ಸರ್ ಇವತ್ತು ನಮ್ಮಲ್ಲಿ ಡೈರಿ ಉದ್ಯಮದ ಮೂಲಕ. ಇದರಿಂದ ಏನಾಗಿದೆ, ಪ್ರತಿ ವಾರಕ್ಕೆ ಅವ್ರಿಗೆ ಬಟವಾಡೆ ಸಿಗುತ್ತೆ, ಮಕ್ಕಳ ಶಿಕ್ಷಣ, ಇನ್ನಿತರ ಒಂದು
ಖರ್ಚುಗಳಿಗೆ ಇವತ್ತು ಮನೆಗೆ ಜೀವನಾಧಾರವಾಗಿಯೇ ಡೈರಿ ಉದ್ಯಮ ಇವತ್ತು ಸಾಕಾರ ಆಗಿದೆ. ಈಗ ಎಷ್ಟು 34 ರೂಪಾಯಿ ಇದೆಯಾ ಲೀಟರ್? ಇವತ್ತು 34 ಪ್ಲಸ್ ಪ್ರೋತ್ಸಾಹಧನ ಸೇರಿ 39 ರೂಪಾಯಿ ಆಗ್ತದೆ ಸರ್. ನಮ್ಮ ಹಾಸನ್ ಮಿಲ್ಕ್ ಯೂನಿಯನ್ ಮಾನ್ಯ ರೇವಣ್ಣವರ ನಾಯಕತ್ವದಲ್ಲಿ ದೇವೇಗೌಡರ ಸಹಕಾರ, ಕುಮಾರಣ್ಣರ ಸಹಕಾರದಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಸರ್. ಓಕೆ. ಇವತ್ತು ಮೆಗಾ ಡೈರಿ ಆಗ್ತಾ ಇದೆ 550 ಕೋಟಿ. ಆಮೇಲೆ UHT ಮಿಲ್ಕು, ಐಸ್ ಕ್ರೀಮ್ ಪ್ಲ್ಯಾಂಟ್ಗಳು, ಆಮೇಲೆ ಪೆಟ್ ಬಾಟ್ಲ್ ಯೂನಿಟ್ಗಳು ಇವೆಲ್ಲ ಮಾಡಿದ್ದಾರೆ. ತುಂಬ ಉನ್ನತ ಮಟ್ಟಕ್ಕೆ ಡೈರಿ ಉದ್ಯಮ ಅವರ ನಾಯಕತ್ವದಲ್ಲಿ ಬೆಳೆದಿದೆ ಸರ್. ಅದು ನಮಗೆ ಒಂದು ರೀತಿ ನನಗೆ ರಾಜಕೀಯವಾಗಿ ಇವೆಲ್ಲ ಶ್ರೀರಕ್ಷೆ ಸರ್. ಯಾವುದು ಡೈರಿ ಉದ್ಯಮ ಇವೆಲ್ಲ ಒಂದು ಸೇವೆ ಮಾಡಿದ್ದು ನಮ್ಮ ಶ್ರೀರಕ್ಷೆ. ಇವತ್ತು ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರಾಗಿ ಈ ತಾಲೂಕಿನಲ್ಲಿ ಸುಮಾರು 58,000 ಜನಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ 340 ಕೋಟಿ ಸಾಲ ಕೊಟ್ಟಿದ್ದೀವಿ 0%ನಲ್ಲಿ. ಇವತ್ತು ಕುಮಾರಣ್ಣವ್ರು 2 ಬಾರಿ ಮನ್ನಾ ಮಾಡಿದರು, ಸಿದ್ದರಾಮಯ್ಯನವರು 1 ಸಲ ಮಾಡಿದರು, ಜಗದೀಶ್ ಶೆಟ್ಟರ್ ಸುಮಾರು 500 ಕೋಟಿ ಬೆನಿಫಿಟ್ ಸಾಲ ಮನ್ನಾ ಸೌಲಭ್ಯ ನಮಗೆ ಸಿಕ್ತು ಸರ್. ಇವೆಲ್ಲ ನಮಗೆ ಕೋಆಪರೇಟಿವ್ ಇದರಲ್ಲಿ ಶ್ರೀರಕ್ಷೆ. ಇವತ್ತು ಹೇಮಾವತಿ ಸಕ್ಕರೆ ಕಾರ್ಖಾನೆ ನಮ್ಮಲ್ಲಿ ರೈತರ ಜೀವನಾಡಿ. ಅದೇನಾಯಿತು 1200 ಟನ್ ಕೆಪಾಸಿಟಿ ಪರ್ ಡೇ, ಅದನ್ನು ಎನಾನ್ಸ್ ಮಾಡಬೇಕಾಯಿತು. ಅದು ಬಹುಶಃ ಅದನ್ನು ಲಾಕೌಟ್ ಆಗುವಂಥ ಸಂದರ್ಭ ಬಂತು. ಅದನ್ನು ಲೀಸ್ ಔಟ್ ಮಾಡಿ ಮನೆ ರೇವಣ್ಣವರು ಕುಮಾರಣ್ಣವ್ರ ಸಹಕಾರದೊಂದಿಗೆ ಅದನ್ನು ಚಾಮುಂಡೇಶ್ವರಿ ಶುಗರ್ಸ್ ಅವ್ರಿಗೆ ಕೊಟ್ಟವು ಸರ್. ಇವತ್ತು ಒಂದು ಕಡೆ ಕಾರ್ಖಾನೆ ಉಳಿಸ್ತಾವೆ, ಒಂದು ಕಡೆ ನೌಕರು ಉಳಿಸ್ತಾವೆ, ಒಂದು ಕಡೆ ರೈತರು ಉಳಿದ್ರು. ಅವರು 3,500 ಟನ್ನಿಗೆ ಎನಾನ್ಸ್ ಮಾಡಿದ್ರು. 150-160 ಕೋಟಿ ಇನ್ವೆಸ್ಟ್ ಮಾಡಿ 30 ವರ್ಷಕ್ಕೆ ಲೀಸು. ನಮಗೆ 100 ಕೋಟಿ ನಮ್ಮ ಹೇಮಾವತಿ ಕೋಆಪರೇಟಿವ್ ಆಡಳಿತ ಮಾಡಲಿಕ್ಕೆ ಕೊಡೋವಂಥದ್ದು. ಈಗಾಗಲೇ 18 ವರ್ಷ ಬಿಲ್ ಆಗಿದೆ. ಇವತ್ತು DCC ಬ್ಯಾಂಕಲ್ಲಿ 35 ಕೋಟಿನ ಡೆಪಾಸಿಟ್ ಇಟ್ಟಿದ್ದೀವಿ. ನಮ್ಮ ಎಲ್ಲ 30,000 ಜನ ಶೇರ್ ಹೋಲ್ಡರ್ಸ್ಗೆ 4 ಬಾರಿ ತಲಾ 25 kg ಹಿಂಗೆ ಶುಗರ್ನ ಡಿವಿಡೆಂಡಾಗಿ ಕೊಡುವಂಥ ಕೆಲಸ ಮಾಡಿದ್ದೀವಿ. ಆ ಕಾರ್ಖಾನೆಯೂ ಕೂಡ ಇವತ್ತು ಈ ಭಾಗದಲ್ಲಿ 4 ಲಕ್ಷ ಟನ್ ನೋಡಿಸ್ತದೆ. ಅದು ಕೂಡ ರೈತರಿಗೆ ತುಂಬ ಹತ್ತಿರವಾಗಿ ಹೆಚ್ಚಿನ ಅನುಕೂಲ ಆಗೋಂಥದ್ದಕ್ಕೆ ಅವಕಾಶ ಇದೆ. ಇದರ ಒಂದು TAPCMS ಇರ್ಬೋದು, ಈ ಥರ ಎಲ್ಲ ಯೋಜನೆಗಳು ನಮಗೆ ಸಹಕಾರಿ ಕ್ಷೇತ್ರದ ಮೂಲಕ ಜನರು ಮುಟ್ಟುವಂಥ ಕೆಲಸನ ಮಾಡಿದ್ವಿ ಸರ್. ಇವೆಲ್ಲ ಅಭಿವೃದ್ಧಿಯ ಜೊತೆಗೆ ಸಹಕಾರಿ ಕ್ಷೇತ್ರನೂ ಕೂಡ ನಮ್ಮ ರಾಜಕಾರಣದ ಬೆಳವಣಿಗೆಗೆ ಒಂದು 40-50% ನಮಗೆ ಶಕ್ತಿ ತುಂಬಿದೆ ಸರ್. ಆಮೇಲೆ ಜನಕ್ಕೆ ನೇರವಾಗಿ ಸಹಾಯ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಮುಂದಕ್ಕೂ ಕೂಡ ಜನ ನಿರೀಕ್ಷೆ ಇಟ್ಕೊಂಡವ್ರೆ. ಆ ಥರ ನಮ್ಗೆ ಈ ಸಹಕಾರಿ ಡೈರಿ ಉದ್ಯಮ, ಶುಗರ್ ಫ್ಯಾಕ್ಟ್ರಿ, DCC ಬ್ಯಾಂಕ್ ಮೂಲಕನೂ ಕೂಡ ಉತ್ತಮವಾದಂಥ ಸೇವೆ ಮಾಡಲಿಕ್ಕೆ ಅಭಿವೃದ್ಧಿ ಜೊತೆಗೆ ಅವಕಾಶ ಆಗಿದೆ ಸರ್. ಇದೊಂದು ಕುಮಾರಣ್ಣರ ಅವಧಿನಲ್ಲಿ ನಮಗೆ ಸಾಲ ಮ್ಯಾಕ್ಸಿಮಮ್ ಇವತ್ತು ಏನಾದ್ರು DCC ಬ್ಯಾಂಕ್ ಏನಾದ್ರು ಉಳಿದಿದೆ ಅಂದರೆ ಕುಮಾರಣ್ಣರು ಫಸ್ಟ್ ಟೈಮ್ CM ಆದಾಗ ಮಾಡಿದಂಥ ಸಾಲ ಮನ್ನಾ ಯೋಜನೆ ಅವೆಲ್ಲ ನಮಗೆ ಹೆಚ್ಚಿನ ಸಹಕಾರ ಆಗಿದೆ ಸರ್. ಒಂದು ಕಡೆ ನೀರಾವರಿ, ಒಂದು ಕಡೆ ಸಹಕಾರಿ ಕ್ಷೇತ್ರ, ಒಂದು ಕಡೆ ಎಜುಕೇಷನ್ ಸಿಸ್ಟಮ್ಮು, ಇನ್ನೊಂದು ಕಡೆ ಎಲ್ಲ ಮೂಲಭೂತ ಸೌಕರ್ಯಗಳು, ಒಂದಲ್ಲ 16 ಕಡೆಯಿಂದನೂ ಕೂಡ ಡೆವಲಪ್ಮೆಂಟ್ಗೆ ಆದ್ಯತೆ ಕೊಟ್ಟಿದ್ದೀವಿ ಸರ್. ಇಲ್ಲಿಯ ಮತದಾರರನ್ನೇ ಮಾತಾಡ್ಸೋಣ. ಏನ್ ಅಭಿವೃದ್ಧಿ ಆಗ್ಬೇಕು? ಚನ್ನರಾಯಪಟ್ಟಣ ಅಭಿವೃದ್ಧಿ ಆಗಿದೆಯಾ? ಏನೆಲ್ಲ ಕೆಲಸಗಳಾಗಬೇಕು? ಹೀಗಾಗಿ ಇಲ್ಲಿ ಜನರ ನಿರೀಕ್ಷೆ ಏನಂತ ಕೇಳೋಣ. ಸರ್, ನಿಮ್ಮ ಹೆಸರು? ರಮೇಶ್ ಕುಂಬಾರಳ್ಳಿ ಅಂತ ಹೇಳಿ. ಏನ್ ಮಾಡ್ತೀರಾ ಸರ್? ನಾನು ಗುತ್ತಿಗೆದಾರ ಮತ್ತೆ TAPCMS ಡೈರೆಕ್ಟರ್ ಆಗಿದ್ದೀನಿ. ಗುತ್ತಿಗೆದಾರರಾದ್ರಿಂದ ಕೇಳಲೇಬೇಕು, ಕಮಿಷನ್ ಎಷ್ಟಿದೆ ಸರ್ ಇಲ್ಲಿ? ಇಲ್ಲಿ ಕಮಿಷನ್ ಅಂತೇನಿಲ್ಲ, ರಾಜ್ಯ ಸರ್ಕಾರದ ಕಮಿಷನ್ನೇ ಜಾಸ್ತಿ ಐತೆ, ಲೋಕಲ್ ಕಮಿಷನ್ ಯಾವ್ದು ಇರಲ್ಲ. ಆದ್ರಿಂದ ರಾಜ್ಯ ಸರ್ಕಾರದ ಕಮಿಷನ್ಸ್ ಇರೋದ್ರಿಂದ ಈಗ ನಾವು ರಾಜ್ಯ ಸರ್ಕಾರಕ್ಕೆ ಅಪೀಲ್ ಮಾಡ್ಬೇಕಾಗತ್ತೆ. ಸರ್, ನಿಮ್ ಪ್ರಕಾರ ಚನ್ನರಾಯಪಟ್ಟಣ ಅಭಿವೃದ್ಧಿ ಆಗಿದ್ಯಾ? ಆಗ್ಬೇಕು. ಯಾಕಂದ್ರೆ ಶ್ರೀಕಂಠಯ್ಯ ಅವ್ರನ್ನ ಕೊಟ್ಟಂತ ಕ್ಷೇತ್ರ ಇದು. ಪುಟ್ಟೇಗೌಡರು ನೋಡಿದ್ವಿ, ಬಾಲಣ್ಣ 3 ಸಲ ಗೆದ್ದವ್ರೆ. ಏನಾಗ್ಬೇಕು ಸರ್? ಈಗ ಇಲ್ಲಿವರೆಗೂ ಅಭಿವೃದ್ಧಿ ಆಗಿದೆ. ಬಾಲಣ್ಣವ್ರು 3 ಬಾರಿ ಗೆಲ್ಲಕ್ಕೆ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿರೋದ್ರಿಂದನೇ 3 ಬಾರಿ ಗೆದ್ದಿರೋದವರು. ಹೈನುಗಾರಿಕೆ ಮತ್ತು ಇನ್ನು ನೀರಾವರಿ, ರಸ್ತೆಗಳು, ಸಾಮಾಜಿಕ ನ್ಯಾಯನೇ ಈ ತಾಲೂಕಿಗೆ ಬಾಲಕೃಷ್ಣ ಅವರು ಕೊಟ್ಟಿದ್ದಾರೆ. ಆದರೆ ಇನ್ನೂ ಅಭಿವೃದ್ಧಿ ಆಗೋಂಥ ಕೆಲಸನೂ ಸಹ ಇದೆ. ಯಾಕೆಂದರೆ ಇನ್ನು ಈಗ ಸ್ವಲ್ಪ ಕೆಲವು ಕಲೆಸೊಮ್ಮನಹಳ್ಳಿ ಏತ ನೀರಾವರಿ ಆಗಬೇಕು, ತೋಟಿ ಏತ ನೀರಾವರಿ ಆಗಬೇಕು, ಕೆಲವು ರಸ್ತೆ ಕಾಮಗಾರಿಗಳಾಗಬೇಕು. ಈ ಸ್ವಾವಲಂಬನೆ ಬದುಕಟ್ಟಿಗಳಕ್ಕೆ ವೈಯಕ್ತಿಕವಾಗಿ ಈಗ ಕುಮಾರಣ್ಣ ಸೆಂಟ್ರಲ್ ಗೌರ್ಮೆಂಟು ಮಂತ್ರಿ ಆಗಿರೋದ್ರಿಂದ ಈ ಭಾಗದಲ್ಲಿ ಯಾವ್ದಾರ ಒಂದು ಕಾರ್ಖಾನೆ ಬಾಲಕೃಷ್ಣವರು ಮತ್ತು ಈ ಜಿಲ್ಲೆ ಎಲ್ಲ ಏನು ಶಾಸಕರಿದ್ದಾರೆ ಅವ್ರು ಒತ್ತಾಯ ಮಾಡಿ ಕುಮಾರಣ್ಣರನ್ನ ಒಪ್ಪಿಸಿ, ಮತ್ತು ಜೊತೆಗಿನ್ನ ನಮ್ಮ ಏನು ಮಾಜಿ ಪ್ರಧಾನಿ ದೇವೇಗೌಡರಿದ್ದಾರೆ ಅವರು ಇವತ್ತು ಪ್ರಧಾನಮಂತ್ರಿಗಳ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿರೋದ್ರಿಂದ ಈ ಜಿಲ್ಲೆಗೆ ಒಂದು ಕೈಗಾರಿಕಾ ಫ್ಯಾಕ್ಟ್ರಿನ ತಂದರೆ ಇನ್ನೂ ಒಳ್ಳೆಯದಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಹಾಗೆ ನಮ್ಮ ಏನು ಯುವಕರಿದ್ದಾರೆ, ವಿದ್ಯಾವಂತ ಯುವಕರು ಮಲ್ಲಿದ್ದಾರೆ, ಅವ್ರಿಗೊಂದು ಬದುಕನ್ನ ಕಟ್ಕೊಳ್ಳೋಕೆ ಅವಕಾಶನ ಬಾಲಣ್ಣರು ಸಹ ಹೋರಾಟ ಮಾಡಿ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಶಿಕ್ಷಣ ಮತ್ತು ಆರೋಗ್ಯದ ವಿಚಾರಕ್ಕೆ ಬಂದರೆ ಎಲ್ಲವೂ ಸಮರ್ಪಕವಾಗಿದೆ ಅನ್ಸುತ್ತಾ? ಆಸ್ಪತ್ರೆ ಮತ್ತೊಂದು ಇದೆಲ್ಲದಕ್ಕೂ ಹಾಸನ ಇಲ್ಲ ಬೆಂಗಳೂರು ಹೋಗ್ಬೇಕಾ? ಇಲ್ಲ ಸರ್, ಈಗ ಚನ್ನರಾಯಪಟ್ಟಣ ತಾಲೂಕಿನ ಹೆಡ್ ಕ್ವಾರ್ಟರ್ ಆಸ್ಪತ್ರೆ ನೋಡಿದರೆ ಬಹುಶಃ ಎಲ್ಲ ಒಳ್ಳೆಯ ವೈದ್ಯರಿದ್ದಾರೆ,
ಸಾಮಾನ್ಯವಾಗಿ ಬೆಂಗಳೂರು ಮೈಸೂರಿಗೆ ಹೋಗ್ತಕ್ಕಂಥದ್ದನ್ನು ಒಂದು 45% ತಪ್ಪಿಸೋಂಥ ಒಳ್ಳೊಳ್ಳೆ ಡಾಕ್ಟರ್ ಇದ್ದಾರೆ. ಮಹೇಶ್ ಅವರಿದ್ದಾರೆ, ಚಿದಾನಂದ್ ಅವರಿದ್ದಾರೆ. ಈ ಥರ ಡಾಕ್ಟರಿಂದ ಚೆನ್ನಾಗಿದೆ. ತಾಲೂಕಾದ್ಯಂತ ಆರೋಗ್ಯ ಚೆನ್ನಾಗಿದೆ. ಶಿಕ್ಷಣ ಇಲಾಖೆನೂ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಈ ತಾಲೂಕಿನ ಎಲ್ಲ ವಿದ್ಯಾರ್ಥಿಗೆ ಒಳ್ಳೆ ಶಿಕ್ಷಣ ದೊರೀತಾ ಇದೆ. ಜೊತೆಗೆ MLA ಅವರು ಸಹ ಆಯಾಯ ಕಾಲಘಟ್ಟಕ್ಕೆ ಸರಿಯಾಗಿ ಒಂದು KDP ಮೀಟಿಂಗಲ್ಲಿ ಕರೆದು ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ವೈದ್ಯಕೀಯ ಇಲಾಖೆ ಇರ್ಬೋದು ಚರ್ಚಿಸ್ತಾರೆ. ನಾವು ಸಹ ಕೆಲವು ಸಂದರ್ಭದಲ್ಲಿ ನಾವು ಅವರಿಗೆ ಅಪೀಲ್ ಮಾಡಿ ಇಂತಿಂಥದ್ದು ಆಗಲ್ಲ ಅಂತ, ಆಗ ಆ ಸಂದರ್ಭದಲ್ಲಿ ಅವರು ಸಲಹೆ ಕೊಟ್ಟಿರ್ತಾರೆ. ಕೆಲಸ ಅಂದ್ರೆ ನಡೀತಾ ಇದೆ ಸರ್. ಎಲ್ಲಾ ಸಾಮಾನ್ಯರಿಗೂ ಶಾಸಕರು ಸಿಗ್ತಾರ ಈಸಿಯಾಗಿ? ಬಹುಶಃ ಇದು ಈ ರಾಜ್ಯದಲ್ಲಿ 224 ಜನ ವಿಧಾನಸಭಾ ಕ್ಷೇತ್ರ ಶಾಸಕರಿಗಿಂತ ಮಿಗಿಲಾಗಿ ಅವ್ರ ಮೇಲೆ ಸಾಮಾನ್ಯ ಕಟ್ಟಕಡೆಯ ಈ ತಾಲೂಕಿನ ಒಬ್ಬ ಕಾರ್ಯಕರ್ತ ಅಥವಾ ರೈತ ಜಾತಿ ಭೇದ ಇಲ್ದಂಗೆ ಅವ್ರನ್ನ ಭೇಟಿ ಮಾಡ್ಬೋದು. ನೋಡಿ, ಲಾ ಅಂಡ್ ಆರ್ಡರ್ ಮಗದೊಂದು ಕೋಮು ಸೌಹಾರ್ದತೆ ಏನು ಸಮಸ್ಯೆ ಇಲ್ವಾ ಇಲ್ಲಿ? ಸರ್, ಕೆಲವು ಸಮಸ್ಯೆಗಳು ಕಾಣ್ತವೆ. ಆದರೂ ಬಹುಶಃ ಅಂಥ ದೊಡ್ಡ ಮಟ್ಟದ ಕೋಮು ಸೌಹಾರ್ದ ಸಮಸ್ಯೆ ಎಲ್ಲ ಎಲ್ಲ ಜಾತಿಯ ವರ್ಗದ ಜನ ಇದೆ ಈ ತಾಲೂಕಿನಲ್ಲಿ. ಬಹುಶಃ ಹೈಯೆಸ್ಟು ಒಕ್ಕಲಿಗ ಜನಾಂಗ ಇದೆ. ಅದ್ರ ಜೊತೆಗೆ ಎಲ್ಲ ಸಣ್ಣ ಪುಟ್ಟ ಪಂಗಡಗಳನ್ನ ಒಟ್ಟುಗೂಡಿಸ್ಕೊಂಡು ಶಾಸಕರು ಇವತ್ತು ಅಂತಲ್ಲ, ಬಹುಶಃ ಇಂದಿನ ಎಲ್ಲ ಶಾಸಕರ ಅವಧಿಲೂ ಸಹ ನಮ್ಮಲ್ಲಿ ಯಾವುದೇ ಕೋಮು ಗಲಭೆ ಇಲ್ದಂಗೆ ನಡೆಸ್ಕೊಂಡು ಬಂದಿದ್ದಾರೆ. ಅದು ಯಾರನ್ನ ಕೇಳಿದ್ರು ಬೇಕಾದ್ರೆ ಅದೇ ಅತಿಶೋಕ್ತಿ ಅಲ್ಲ. ಅಧಿಕಾರಿಗಳು ಮಾತು ಕೇಳಲ್ಲ, ಲಂಚ ಭ್ರಷ್ಟಾಚಾರ ಅಧಿಕಾರಿ ವರ್ಗದಲ್ಲಿ ಇದೆ ಅಂತ ಹೇಳ್ತಾರೆ. ಶಾಸಕರು ಅವ್ರಿಗೆ ಎಡೆಮುರಿ ಕಟ್ಟ ಕೆಲಸ ಮಾಡಬೇಕು, ಅವ್ರನ್ನ ಕಂಟ್ರೋಲಿಗೆ ತಗೋಬೇಕು, ಅಂಥದ್ದೇನಾದ್ರು ಸಮಸ್ಯೆ ಇದೆಯಾ ಅಥವಾ ಓಕೆನಾ? ಇಲ್ಲ, ಅದು ಏನಾಗಿದೆ, ನೀವು ಹೇಳ್ದಂಗೆ ಅಧಿಕಾರಿಗಳು ಸ್ವಲ್ಪ ಲೋಪದೋಷ ಇದೆ, ಅದನ್ನ ನಾವು ಒಪ್ಕೊಳ್ಳೇಬೇಕು. ಆದ್ರೆ ಶಾಸಕರು ಅದಕ್ಕೆ ಸರಿಯಾದ ರೀತಿಯ ಸ್ಪಂದಿಸ್ತಾ ಇದ್ದಾರೆ. ಅವ್ರನ್ನ ಕರೆದು ಮೀಟಿಂಗ್ ಮಾಡೋದು, ಇನ್ನೊಂದು ಮಾಡೋದು ಎಲ್ಲ ನಡೆದಿದೆ. ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಲವು ನಾವು ಈ ಸೈಟು ಅವರು ಇವರು ವ್ಯಾಪಾರ ಇದಾರಲ್ಲ, ಅವರು ಸ್ವಲ್ಪ ಅದರಲ್ಲಿ ಭಾಗಿಯಾಗಿರ್ತಾರೆ. ಹಂಗಾಗಿ ಕೆಲವು ಅಧಿಕಾರಿಗಳು ಸಹ ಅವ್ರ ಜೊತೆ ಮಿಂಗಲ್ ಆಗಿದ್ದಾರೆ. ಆದ್ರೆ ರೈತರಿಗೆ ಸ್ವಲ್ಪ ಸ್ಪಂದಿಸ್ತಾ ಇಲ್ಲ ಅಂತ ಇತ್ತೀಚಿನ ದಿನಗಳು ನೋಡಿದ್ವಿ. ಸ್ಟ್ರೈಕು ಅವೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಇದಿದೆ. ಆದ್ರೆ ಶಾಸಕರು ಅದನ್ನ ಸಮರ್ಪಕವಾಗಿ ಕರೆದು ಮೀಟಿಂಗ್ ಮಾಡಿ ನಿಭಾಯಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದೀವಿ ನಾವು. ಶಾಸಕರಿಗೆ ಏನಾದ್ರು ಸಲಹೆ ಕೊಡಬೇಕು ಅಂದ್ರೆ ಏನ್ ಅನ್ಸ್ತೀರ ಸರ್, ನೀವು ಸೀನಿಯರ್ ಆಗಿ? ಶಾಸಕರಿಗೆ ಸಲಹೆ ಏನಿಲ್ಲ ಸರ್, ಈ ತಾಲೂಕಿನಲ್ಲಿ ಕೆಲವು ನೀರಾವರಿ ಯೋಜನೆಗಳಾಗಬೇಕು, ಉದ್ಯೋಗನ ಸೃಷ್ಟಿ ಮಾಡ್ಬೇಕು. ಯಾಕೆಂದ್ರೆ ಯುವಕರು ತುಂಬಾ ಈಗ ಯಾರು ರೈತರ ಮಕ್ಕಳಿಗೆ ಒಂದು ಹೆಣ್ಣು ಕೊಡ್ತಾ ಇಲ್ಲ, ಏನು ಉದ್ಯೋಗ ಇಲ್ಲ ಅಂತ. ಆ ಥರ ನಾನು ಮೊದಲೇ ಹೇಳ್ದಂಗೆ ಒಂದು ಯಾವ್ದಾದ್ರು ಒಂದು ಒಳ್ಳೆ ಫ್ಯಾಕ್ಟ್ರಿನ ತಂದ್ರೆ ಬಹುಶಃ ಈ ತಾಲೂಕಿನ ಎಲ್ಲ ಯುವಕರಿಗೆ ಅನುಕೂಲ ಆಯ್ತದೆ. ಆ ಯುವಕರಿಗೆ ಅನುಕೂಲ ಆಯ್ತಂದ್ರೆ ಬಹುಶಃ ಅವ್ರ ಮನೆಗಳು ಬದುಕ್ತವೆ. ಈಗ ಹೈನುಗಾರಿಕೆ ಮತ್ತೆ ಇನ್ನ ನೀರಾವರಿಗೆ ತುಂಬಾ ಆದ್ಯತೆ ಕೊಟ್ಟಿದ್ದಾರೆ. ಅದರಲ್ಲೇನು ನಾವು ಪಾರ್ಟಿ ಇನ್ನೊಂದು ಅಂತಲ್ಲ, ಕೆಲಸಗಳಾಗಿದೆ. ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಏನ್ ಮಾಡ್ತೀರಾ? ನಾವು ವ್ಯಾಪಾರ ಮಾಡ್ತೀವಿ. ನೀವು ನೋಡಿರೋ ಬೆಸ್ಟ್ MLA ಯಾರು? ಸರ್, ಬೆಸ್ಟ್ MLA ಚಂದ್ರಪಟ್ಟಣ ತಾಲೂಕಿಗೆ ಸನ್ಮಾನ್ಯ ಶ್ರೀ ಬಾಲಕೃಷ್ಣ ಅವರು. ಏನು ಅಭಿವೃದ್ಧಿ ಕೆಲಸಗಳಾಗಿದೆಯಾ ಸರ್? ಅಭಿವೃದ್ಧಿ ಕೆಲಸ ಅನ್ನೋದು ಚಂದ್ರಪಟ್ಟಣ ತಾಲೂಕಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ. ಅಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಮ್ಮ MLA ಮಾಡೋರೆ. ಅವ್ರು ಇನ್ನೊಂದು ಏನಂದ್ರೆ ಯಾವುದೇ ಪಕ್ಷ ಆಗಿರ್ಲಿ, ಯಾರೇ ಬಂದಿರೋ, ಯಾವುದೇ ಸರ್ಕಾರ ಇದ್ರು ಅವರು ಒಂದು ಯಾವುದೇ ಕೆಲಸ ಆದ್ರೂ ತಗೊಂಬಂದು ಕೆಲಸ ಮಾಡಿಸ್ತೀನಿ ಅನ್ನೋ ಇದು ಅವ್ರಿಗೆ ಐತೆ. ಅವ್ರು ಯಾವುದೇ ಪಾರ್ಟಿ ಅಲ್ಲಿ ಯಾವುದೇ ಗೌರ್ಮೆಂಟ್ ಇದ್ರು ಚನ್ನಪಟ್ಟಣ ತಾಲೂಕಿಗೆ ಅವ್ರು ಯಾವ ಮುಖ್ಯಮಂತ್ರಿಗಳಿದ್ರು ಕೆಲಸ ಕಾರ್ಯಗಳು ತಗೊಂಬಂದು ನಮ್ಮ ತಾಲೂಕಿನ ಅಭಿವೃದ್ಧಿನ ಚೆನ್ನಾಗಿ ಮಾಡಿದ್ದಾರೆ. ಕೇಂದ್ರ ಸಚಿವರಿದ್ದಾರೆ ಕುಮಾರಣ್ಣ, ಈಗ ನಿಮ್ಗೆ ಶಕ್ತಿ ಬಂದಾಗ ಸರ್ ಕುಮಾರಣ್ಣವ್ರು ಇರೋದು, ಅದಕ್ಕೆ ದೊಡ್ಡಪ್ಪಾಜಿ ಅವರು ಇರೋದು, ನಮಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಒಳ್ಳೆ ಶಕ್ತಿ ಇದೆ ಸರ್ ನಮಗೆ. ಚನ್ನರಾಯಪಟ್ಟಣದಲ್ಲಿ ಏನ್ ಸಮಸ್ಯೆ ಇದೆ ನಿಮ್ಮ ಪ್ರಕಾರ? ಸರ್, ಸಮಸ್ಯೆ ಅಂತ ಏನಿಲ್ಲ ಸರ್, ಸಣ್ಣ ಪುಟ್ಟ ಅಂತ ಇದ್ದೇ ಇರುತ್ತೆ ಸರ್. ಇಲ್ಲೇನು UGD ಸಮಸ್ಯೆ, ಹಾಸ್ಪಿಟ್ಲು, ಶಿಕ್ಷಣ ಎಲ್ಲ ಕರೆಕ್ಟ್ ಇದೆ ಸರ್? UGD ಸಮಸ್ಯೆ ಒಂದು ಅಲ್ಪ ಸ್ವಲ್ಪ ಬರುತ್ತೆ, ಅದನ್ನ ಅವಾಗ ಸರಿ ಮಾಡ್ತಾರೆ ಪುರಸಭೆಯಿಂದ. ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಇದ್ದೇ ಇರ್ತವೆ ಸರ್. ಯಾಕೆಂದ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತು ಡಾಕ್ಟರ್ಗಳು ಸರಿಯಾಗಿರಲ್ಲ. ಡ್ಯೂಟಿಗೆ ಹಾಕಿರೋ ಡಾಕ್ಟರ್ಗಳು ಏನು ಮಾಡ್ತಾರೆ, ಡ್ಯೂಟಿಗೆ ಸೈನ್ ಮಾಡ್ತಾರೆ, ಡ್ಯೂಟಿಗಿರಲ್ಲ. ಅವ್ರು ಯಾರೋ ಬೇರೆಯವ್ರನ್ನ ಟ್ರೈನಿಂಗ್ ಬಂದಿರ್ತಾರಲ್ಲ ಅವ್ರನ್ನ ಬಿಟ್ಬಿಟ್ಟು ಹೋಯ್ತಾ ಇದ್ದಾರೆ. ಅದನ್ನ ಶಾಸಕರು ಗಮನಕ್ಕೆ ತಗೊಂಡು ಅದನ್ನ ಗೌರ್ಮೆಂಟ್ ಆಸ್ಪತ್ರೆ ಸರಿಪಡಿಸ್ಬೇಕು. ಅಂದ್ರೆ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರ ಇದೆ, ಶಾಸಕರು ಒಳ್ಳೆಯವರು ಇದ್ರು. ಶಾಸಕರು ಹೇಳ್ತಾರೆ ಸರ್, ಈ ಥರ ಎಲ್ಲ ಮಾಡಬೇಡಿ, ಸರಿ ಮಾಡ್ಕೊಂಡು ಹೋಗಿ ಅಂತ. ಆದರೂ ಮಾಡ್ತಾ ಇಲ್ಲ. ಇನ್ನು ಮುಂದಕ್ಕಾದ್ರೂ ನಮ್ಮ ಶಾಸಕರು ಅದನ್ನು ಸರಿಪಡಿಸ್ಬೇಕು. ಆಮೇಲೆ ಪುರಸಭೆಯಲ್ಲೂ ಇದೆಯೇ ಸ್ವಲ್ಪ ಜಾಸ್ತಿ ಇದೆ. ಅದನ್ನು ಶಾಸಕರು ಎಲ್ಲರನ್ನು ಕರೆದು ಮಾತಾಡಿ ಪುರಸಭೆನ ಫಸ್ಟ್ ಸರಿ ಮಾಡಬೇಕು ಚನ್ನರಾಯಪಟ್ಟಣ ತಾಲೂಕಲ್ಲಿ. ಸರ್, ಮತ್ತೊಬ್ರು ಮತದಾರರಿದ್ದಾರೆ ವೀಕ್ಷಕರ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಸಾದ್ ಅಂತೇಳಿ. ಏನ್ ಮಾಡ್ತೀರಾ ನೀವು? ಸರ್, ನಾವು ಆರ್ಮಿಯಿಂದ ರಿಟೈರ್ಡ್ ಆಗಿದೆ, 26 ವರ್ಷ ಸರ್ವಿಸ್ ಮಾಡಿ. 26 ವರ್ಷ ಭಾರತೀಯ ಸೇನೆಗೆ ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀರಾ? ನಾವು ಜಮ್ಮು ಕಾಶ್ಮೀರ 11 ವರ್ಷ ಸರ್ವಿಸ್ ಮಾಡಿದ್ದೀವಿ. ಆಮೇಲೆ ಅರುಣಾಚಲ್ ಪ್ರದೇಶ, ಅಸ್ಸಾಮು, ಆಮೇಲೆ ಪಂಜಾಬು, ಚಂಡೀಗಢ, ಆಮೇಲೆ ಉತ್ತರ ಪ್ರದೇಶ ಕಾನ್ಪುರ, ಈ ಥರ ಬೆಂಗಳೂರು
ಸೆಂಟ್ರು ಎಲ್ಲ ಕೆಲಸ ಮಾಡಿದ್ದೀವಿ ಸರ್. ತುಂಬಾ ಹೆಮ್ಮೆ ಅನ್ನಿಸ್ತಿದೆ ಸರ್. ಇತ್ತೀಚೆಗೆ ತಾನೇ ಒಂದು ದುರಂತ ನಡೀತು ಕಾಶ್ಮೀರದ ಪಹಲ್ಗಾಮಲ್ಲಿ. ಒಬ್ಬ ಸೈನಿಕರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೈನಿಕರಾಗಿ ನಾವು ಇದು ಹೇಳಕ್ಕೆ ಇಷ್ಟಪಡ್ತೀವಿ, ಮುಂದೆ ಈ ಥರ ಘಟನೆ ಮುಂದೆ ಆಗಬಾರ್ದು. ಆ ರೀತಿ ನಮಗೆ ಒಂದು ಮೋದಿ ಆಡಳಿತ ಕೊಡಬೇಕು ಅಂತ ಬಯಸ್ತಾ ಇದ್ದೀವಿ. ಯಾಕೆಂದರೆ ಈ ಥರ ಆಗಬಾರ್ದು, ಆಗಿದೆ, ಮುಂದೆ ಆಗಬಾರ್ದು. ಎಸ್ ಸರ್, ರಾಜಕೀಯಕ್ಕೆ ಬರೋಣ. ಚನ್ನರಾಯಪಟ್ಟಣದಲ್ಲಿ ಸಿಕ್ಕಿದ್ದೀರಾ, ನಿಮ್ಮೂರು ಅಭಿವೃದ್ಧಿ ಆಗಿದೆಯಾ? ನೋಡ್ತಾ ಇದ್ದೀವಿ ಸರ್, ಪರವಾಗಿಲ್ಲ. ಇತ್ತೀಚೆಗೆಲ್ಲ ನಾವು ಬಂದು ರಿಟೈರ್ಡ್ ಆದಮೇಲೆ ಹಿಂಗೆ ಚನ್ನರಾಯಪಟ್ಟಣ ಎಲ್ಲ ಬರ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ರೋಡು ಆದರೂ UGD ಸಮಸ್ಯೆಗಳು ಯಾವುದೂ ಇಲ್ಲ, ಕಾಣ್ತಾ ಇಲ್ಲ. ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ಯಾಕೆಂದ್ರೆ ನಾವು ನೋಡೋದು ಈಗ ನೋಡ್ಕೊಬಂದು ಯಾರು ನಮ್ಮ ಫ್ರೆಂಡ್ ಕೈಲಿ ಹೇಳ್ತಾ ಇದ್ದೆ, ಪರವಾಗಿಲ್ಲ ರೋಡೆಲ್ಲ ಚೆನ್ನಾಗಿದೆ ಅಂತ. ಎಲ್ಲ ಮಾಡಿದ್ದಾರೆ. ಓಕೆ, ಶಾಸಕರು ಸಿಗ್ತಾರ ಸಾಮಾನ್ಯವಾಗಿ? ನಮಗೆ ಅಲ್ಲಿ ಇಲ್ಲಿ ಸಿಗ್ತಾ ಇರ್ತೈತೆ. ನೀವು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು? ರಿಟೈರ್ಡ್ ಆಗಿ 4 ವರ್ಷ ಆಯ್ತು. ಓಕೆ, ಚನ್ನರಾಯಪಟ್ಟಣ ಅಭಿವೃದ್ಧಿ ಆಗ್ಬೇಕಂದ್ರೆ ನಿಮ್ಮ ಪ್ರಕಾರ ಏನಾಗ್ಬೇಕು ಸರ್? ಮುಖ್ಯವಾಗಿ ಶಿಕ್ಷಣನ, ಆರೋಗ್ಯನ, ಯಾವುದಕ್ಕೆ ಒತ್ತು ಕೊಡ್ಬೇಕಂತ? ಎಲ್ಲ ಶಿಕ್ಷಣಕ್ಕೂ ಕೊಡಬೇಕು, ಆರೋಗ್ಯನಕ್ಕೂ ಕೊಡಬೇಕು, ಮತ್ತು ಎಲ್ಲ ಒಂದು ರೋಡ್ ಆಗಲಿ, ಒಂದು ನೀರಾಗಲಿ, UGD ಆಗಲಿ, ಎಲ್ಲವಕ್ಕೂ ಒತ್ತು ಕೊಡಬೇಕು. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಒಳ್ಳೇದಾಗಲಿ ಸರ್. ನಿಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ಏನ್ ಮಾಡ್ತೀರಾ ಸರ್? ನಾವು ಮನೆ ಹತ್ರ ಇರೋದು, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತೀವಿ, ಲೇಬರ್ ಕಾಂಟ್ರಾಕ್ಟ್. ಎಲ್ಲ ಕಮಿಷನ್ ಇದೆಯಾ ಕಾಂಟ್ರಾಕ್ಟರ್ಗಳಿಗೆ? ಸರ್ ಆ ಥರ ಏನಿಲ್ಲ ಸರ್. ಓಕೆ, ನಿಮ್ಮ ಪ್ರಕಾರ ಚನ್ನರಾಯಪಟ್ಟಣ ಅಭಿವೃದ್ಧಿ ಆಗಿದೆಯಾ? ಖಂಡಿತ ಅಭಿವೃದ್ಧಿ ಆಗಿದೆ ಸರ್. ಕಮ್ಮಿ ಅಂದ್ರೂ 5 ಲಕ್ಷ ರೂಪಾಯಿ ಬೋರ್ ಕೊರ್ಸ್ತಾ, 10 ಲಕ್ಷ ರೂಪಾಯಿ ದುಡ್ದಿದ್ದೆಲ್ಲ ಬೋರ್ಗೆ ಆಗ್ತಿತ್ತು. ಇವತ್ತು ಅವ್ರ ಇದರಲ್ಲಿ ಅವರು ಸಾಧನೆ ಮಾಡಿದ್ದಾರೆ ಅಂದರೆ ಆಧುನಿಕ ಭಗೀರಥ ಅಂದ್ರೆ ತಪ್ಪಾಗಲ್ಲ. ಅವರು ತುಂಬ ಕೆರೆಕಟ್ಟೆಗಳನ್ನ ತುಂಬಿಸಿ ನಮ್ಮ ಜನಗಳಿಗೆ, ರೈತರಿಗೆ ಸಹಾಯ ಮಾಡಿದ್ದಾರೆ ಸರ್. ಜನಸಾಮಾನ್ಯರಿಗೆ ಸಿಗ್ತಾರ ಸರ್? ನೀವು ಫೋನ್ ಮಾಡಿದರೆ ಮತ್ತೆ ವಾಪಸ್ ಅದೇ ನಂಬರಿಗೆ ಫೋನ್ ಮಾಡಿಬಿಟ್ಟು ಖಂಡಿತ ಮತ್ತೆ ಮನೆ ಹತ್ರ ಬನ್ನಿ, ಟೈಮೇ ಫ್ರೀ ಇರ್ತೀನಿ ಅಂತ ಅವರೇ ಫೋನ್ ಮಾಡಿ ಕರೆಸ್ಕೊಂಡು ಮಾತಾಡ್ತಾರೆ ಸರ್. ಇಂಥವ್ರಿಗೆ ಆ ಮೊಬೈಲ್ ನಂಬರ್ ಗೊತ್ತಿಲ್ಲ ಅನ್ನಂಗಿಲ್ಲ ಸರ್. ಸಣ್ಣ ಪುಟ್ಟ ವ್ಯಕ್ತಿಗಳಿಗೂ ಕೂಡ ಎಲ್ಲರಿಗೂ ಗೊತ್ತು ಸರ್. ಸರ್ ನಿಮ್ಮ ಹೆಸರು? ಸರ್ ಜೀಶಾನ್ ಅಂತ. ಹೇಗಿದೆ ಸರ್ ಬಿಸ್ನೆಸ್? ಚೆನ್ನಾಗಿದೆ. ಎಲ್ಲ ಆನ್ಲೈನ್ ಬಂದ್ಮೇಲೆ ನಿಮಗೆ ಪರವಾಗಿಲ್ವಾ? ಇಲ್ಲ, ಆನ್ಲೈನ್ ಬಂದ್ಮೇಲೆ ಸ್ವಲ್ಪ ನನಗೆ ಅಂತಾನೆ ಅಲ್ಲ, ಆಲ್ಮೋಸ್ಟ್ 60-70% ಎಲ್ರಿಗೂ ಹೊಡ್ತಾ ಬಿದ್ದಿದೆ ಸರ್. ಮುಖ್ಯವಾಗಿ ಚನ್ನರಾಯಪಟ್ಟಣದಲ್ಲಿ ಕೋಮು ಸೌಹಾರ್ದತೆ ಇದೆಯಾ? ಅದೊಂದು ಹೇಳ್ಬೇಕು ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ. ಬಟ್ ಆಲ್ಮೋಸ್ಟ್ ಆ ಮಾಡೋರು ಸಹ ಒಂದ್ ಮನ್ಸಲ್ಲಿ ಒಂದು ಪಾಸಿಟಿವ್ ಥಾಟ್ ನ ತಗೊಂಡು ಹೋದ್ರೆ ಅವರಿಗೂ ಗೊತ್ತಾಗುತ್ತೆ ಇಲ್ಲಿ ನಮ್ಮ ಚನ್ನರಾಯಪಟ್ಟಣದಲ್ಲಿ ಸೌಹಾರ್ದತೆ ಅನ್ನೋದನ್ನ ಏನಿದೆ, ಇದು ಇಡೀ ನಮ್ಮ ದೇಶಕ್ಕೆ ನಾವು ಒಂದು ಮಾಡೆಲ್ ಆಗಿ ತೋರಿಸ್ಬೋದು. ಹಿಂದೂ, ಮುಸಲ್ಮಾನು, ಇವನ್ ಯಾವರು ಕ್ಯಾಸ್ಟ್ ಅಲ್ಲಿ ಇದ್ರು ಒಂದು ಸೌಹಾರ್ದತೆಯನ್ನ ಕಾಪಾಡ್ಕೊಂಡು ಉಳಿಸ್ಕೊಂಡು ಅದನ್ನ ಆ ಸೌಹಾರ್ದತೆ ಅನ್ನೋ ಒಂದು ಅರ್ಥನ ಮುಂದೆ ಒರೆಸ್ಕೊಂಡು ಹೋಗ್ತಾ ಇರೋದು ನಮ್ಮ ಚನ್ನರಾಯಪಟ್ಟಣ ಸರ್. ಚನ್ನರಾಯಪಟ್ಟಣದಲ್ಲಿ ಲಾ ಅಂಡ್ ಆರ್ಡರ್ ಎಲ್ಲ ಕಂಟ್ರೋಲ್ ಇದೆ? ಫೈನ್ ಇದೆ. ಲಾ ಅಂಡ್ ಆರ್ಡರು ಸಹ ನಮ್ಮ ಎಲ್ಲ ವರ್ಗಾವತಿಯಿಂದ, ನಮ್ಮ ಪೊಲೀಸ್ ಕಡೆಯಿಂದನೂ ಚೆನ್ನಾಗಿದೆ, ನಮ್ಮ ತಹಸೀಲ್ದಾರ್ ಸಾಹೇಬ್ರ ಕಡೆಯಿಂದನೂ ಚೆನ್ನಾಗಿದೆ, ಮುನ್ಸಿಪಾಲಿಟಿ CO ಆಫೀಸರ್ ಕಡೆಯಿಂದನೂ ಚೆನ್ನಾಗಿದೆ. ಪ್ಲಸ್ ಇವರೆಲ್ಲರಿಗೂ ಒಂದು ಹಿಡಿತದಲ್ಲಿ ತಗೊಂಡಿನ ನಮ್ಮ MLA ಸಾಹೇಬ್ರು. ಸೊ ಆಲ್ಮೋಸ್ಟ್ ಎಲ್ಲದನ್ನು ಎಲ್ಲೋ ಒಂದು ಜೋಲ್ ಬಿಡ್ದಂಗೆ, ಎಲ್ಲೋ ಒಂದು ಸಣ್ಣ ಒಂದು ಬಿರುಕು ಬಿಡ್ದಂಗೂ ಸಹ ನೋಡ್ಕೊಂಡು ಕಾಪಾಡ್ಕೊಂಡು ಹೋಗ್ತಾರೆ. ಚನ್ನರಾಯಪಟ್ಟಣದಲ್ಲಿ ಇರೋ ಸಮಸ್ಯೆ ಏನು ಸರ್ ನಿಮ್ಮ ಪ್ರಕಾರ? ಏನೂ ಇಲ್ಲ. ಖಂಡಿತ ಆ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಈ ಉದ್ಯೋಗದ ಬಗ್ಗೆ ಒಂದು ಹೇಳೋದಿದ್ರೆ ಅದೊಂದು ಸ್ವಲ್ಪ ಸಮಸ್ಯೆ ಇದೆ. ಸಣ್ಣ ಪುಟ್ಟ ಸಮಸ್ಯೆ ಅಂತ ಹೇಳಿದ್ರೆ ಆ ಉದ್ಯೋಗದ್ದೇ ಒಂದು ಸಮಸ್ಯೆ ಇರೋದು. ಅದ್ ಬಿಟ್ರೆ ಬೇರೆ ಆಲ್ಮೋಸ್ಟ್ ಯಾವ್ದು ನಮ್ಮ ಚನ್ನರಾಯಪಟ್ಟಣ ಆಲ್ಮೋಸ್ಟ್ ಸಮಸ್ಯೆ ಇಲ್ಲ ಸರ್. ನಮ್ಮ ತಾಲೂಕಿಗೆ ಒಂದು ಗಾರ್ಮೆಂಟ್ಸ್ ಆಗ್ಬೇಕು ಸರ್. ಯಾಕೆಂದ್ರೆ ಉದ್ಯೋಗಕ್ಕೆ ಹೊರಗಡೆ ಜಿಲ್ಲಾ ಕೇಂದ್ರಕ್ಕೆಲ್ಲ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಗಾರ್ಮೆಂಟ್ಸ್ ಆಗಬೇಕು ಮತ್ತು ಒಂದು ಯಾವ್ದಾದ್ರು ಚಿಕ್ಕದೊಂದು ಇಂಡಸ್ಟ್ರಿಯಲ್ ಏರಿಯಾ ಬರ್ಬೇಕು ಸರ್ ನಮ್ಮ ತಾಲೂಕಿಗೆ. ನಮ್ಮ ತಾಲೂಕು ಪುರಸಭೆ ಇದೆ, ಈಗ ನಗರಸಭೆಗೆ ಮೇಲ್ದರ್ಜೆಗೆ ಇರೋದ್ರಿಂದ ನಮ್ಮ ಚನ್ನರಾಯಪಟ್ಟಣ ತಾಲೂಕು ಮಟ್ಟನ ಸ್ವಲ್ಪ ಇನ್ನೂ ಹೊರಗಡೆ ಅಭಿವೃದ್ಧಿ ಮಾಡ್ಬೋದು ಸರ್. ಏನಂದರೆ ಮಾಡೋಕ್ಕೆ ನಮ್ಮ ಶಾಸಕರಿಗೆ ಅಧಿಕಾರ ಇಲ್ಲ, ಅಂದರೆ ಸರ್ಕಾರ ಇಲ್ಲ. ಸರ್ಕಾರ ಇಲ್ಲದೆ ಇರೋದೇ ಒಂದು ದೊಡ್ಡದು ಇದಾಗಿದೆ. ಮತ್ತೊಂದು ಕಡೆ JDS ಶಾಸಕರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಸರ್ಕಾರ ಕಾಂಗ್ರೆಸ್ ಇದ್ರಂತೆ ಕುಮಾರಣ್ಣ ಸೆಂಟ್ರಲ್ ಅವರೇ ಅನುದಾನ ತಗೊಂಬರ್ತೀವಿ, ಕೆಲಸ ಮಾಡ್ತೀವಿ ಅಂತ ಅನ್ಸುತ್ತಾ ನಿಮಗೆ? ಸರ್ ಅನಿಸುತ್ತೆ. ಅಂದರೆ ಏನಂತಾರೆ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಸ್ಕೀಮ್ ಬರಬೇಕು ಅದನ್ನು 100% ಕುಮಾರಣ್ಣ ಅವ್ರು ಕೊಡಿಸ್ತಾರೆ ಸರ್. ಅಂದರೆ ಇಲ್ಲಿ ಸರ್ಕಾರದಿಂದ ಆಗಲೇಬೇಕಲ್ಲ ಸರ್. ಇವ್ರು ಯಾರೋ ಬಿಟ್ಟು ಗ್ಯಾರಂಟಿ ಭಾಗ್ಯ ಮಾಡ್ಕೊಂಡು ಯಾರಿಗೂ ಅನುದಾನ ಇಲ್ಲ ಸರ್ ನಮ್ಗೆ. ಯಾಕೆಂದರೆ ನಮ್ಮ ಶಾಸಕರು JDS ಗೆದ್ದವ್ರೆ, ಅವ್ರಿಗೆ ಅನುದಾನ ಕೊಡ್ತಾಯಿಲ್ಲ ಅನ್ನೋದಲ್ಲ, ಕಾಂಗ್ರೆಸ್ MLAಗಳೇ ಕಿತ್ತಾಡ್ತಾ ಬಿದ್ದವ್ರೆ, ಅನುದಾನ ಕೊಡ್ತಾ ಇಲ್ಲ ಅಂತ. ಅದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ನಡೀತಲ್ಲ ಸರ್. ಈಗ ಇರೋದ್ರಲ್ಲಿ ನಮ್ಮ ಶಾಸಕರು ಒದ್ದಾಡಿ ಏನೋ ಅವ್ರು ಯಾವುದೇ ಗೌರ್ಮೆಂಟ್ ಇರಲಿ, ಅವ್ರು ಏನು ಕೆಲಸ ಕಾರ್ಯ ಆಗಬೇಕು ಅದನ್ನು ಮಾಡಿಸ್ತಾರೆ ಸರ್. ಏಕೆಂದರೆ BJP ಗೌರ್ಮೆಂಟ್ ಇತ್ತು. BJP ಗೌರ್ಮೆಂಟ್ ಇದ್ದಾಗ ವೈದ್ಯಕೀಯ ಶಿಕ್ಷಣ ಸಚಿವರು ಹೆಲ್ತ್ ಮಿನಿಸ್ಟ್ರು ಸುಧಾಕರ್ ಆಗಿದ್ರು ಸರ್. ಯಾಕೆಂದರೆ ನನಗೊಂದು ಚಿಕ್ಕ ಅನುಭವ ಇದೆ. ಅದು
ನಾವು ಬೆಳಿಗ್ಗೆ 7:15 ಏನೋ ಅಣ್ಣ MLA ಸಾಹೇಬ್ರು ನೋಡೋಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ವಿ. ಇನ್ನು 5:15 ಎದ್ದು ರೆಡಿಯಾಗಿ ಕೂತಿದ್ರು. ಏನಕ್ಕೆ ಅಣ್ಣ ಇಷ್ಟು ಬೇಗ ರೆಡಿಯಾಗಿ ಕೂತಾರೆ ಅಂದರೆ 6 ಗಂಟೆಗೆಲ್ಲೋ ಸುಧಾಕರ್ ಚಿಕ್ಕಬಳ್ಳಾಪುರ ಹೊಡೈತಾರೆ, ಒಂದು ಹಾಸ್ಪಿಟ್ಲದು ಮೇಲ್ದರ್ಜೆಗೆ ಏರ್ಸೋದು ಒಂದು 100 ಕೋಟಿ ರೂಪಾಯಿದೇನೋ ಒಂದು ಎಸ್ಟಿಮೇಟ್ ಮಾಡಿಸಿದ್ರು. ಅದಕ್ಕೆ 6:06ವರೆಗೆ ಅವ್ರ ಮನೆ ಮುಂದೆ ಕಾಯ್ಕೊಂಡು ನಿಂತಿರೋದು. ಆ ಥರ ಕೆಲಸ ಕಾರ್ಯ ಮಾಡೋದು ನಮ್ಮ ಶಾಸಕರು. ಏನು ಮಾಡ್ತೀರಾ? ಗೌರ್ಮೆಂಟ್ ಇಲ್ಲ ಸರ್. ಗೌರ್ಮೆಂಟ್ ಏನಾರು ಇದ್ದಿದ್ರೆ ಈ ಸರಿ ನಮ್ಮ ಆಸೆ ಇದ್ದಿದ್ದು ಕುಮಾರಣ್ಣವ್ರು ಪಂಚರತ್ನ ಅಂತ ಏನು ಕಾರ್ಯಕ್ರಮ ಅಂತ ರೂಪಿಸಿದ್ರು. ಈ ಸರಿ ಗೌರ್ಮೆಂಟ್ ಬಂದೇ ಬರುತ್ತೆ, ನಮ್ಮ ತಾಲೂಕು ಇನ್ನೂ ಅಭಿವೃದ್ಧಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ವಿ. ಏನು ಮಾಡ್ತೀರಾ? ಆಗಿಲ್ಲ. ಮುಂದಿನ ಸರಿ 100% ಗೌರ್ಮೆಂಟ್ ಬರುತ್ತೆ. ಯಾಕೆಂದರೆ ಈ ಜನಪರ ವಿರೋಧಿ ಸರ್ಕಾರನ ನೋಡಿ ಸಾಕಾಗೋಗಿದೆ. ಮುಂದಕ್ಕೆ ಗೌರ್ಮೆಂಟ್ 100% ಬರುತ್ತೆ ಸರ್. ನಮ್ಮ ಶಾಸಕರು ಗೆಲ್ತಾರೆ. ಮುಂದಕ್ಕೆ ಈ ನಮ್ಮ ತಾಲೂಕು ಚಿತ್ರಣನೇ ಬದಲು ಮಾಡ್ತಾರೆ ಸರ್. ಅಷ್ಟರೊಳಗಡೆ ಒಂದು ನಮ್ಮ MLA ಸಾಹೇಬ್ರು ಕೇಳ್ಕೊಳ್ಳೋದಿಷ್ಟೇ, ಒಂದು ಸಣ್ಣದೊಂದು ಇಂಡಸ್ಟ್ರಿಯಲ್ ಏರಿಯಾನ ಏನೋ ಕುಮಾರಣ್ಣವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಅದೊಂದು ತರೋಕ್ಕೆ ಪ್ರಯತ್ನ ಪಟ್ಟರೆ ಸಾಕು. ನಮ್ಮ ಹೆಸರು ಮನು ಅಂತ. ನಮ್ಮ ತಾಲೂಕಲ್ಲಿ ಯಾರ ಮಲ್ಲಿ ಏನೇ ಒಂದು ಸಾವು ಇನ್ನೊಂದಾಗ್ಲಿ ಇನ್ನೊಂದು ಯಾವುದೇ ಒಂದಾದ್ರೂ ಆ ಕ್ಷಣದಲ್ಲಿ ಅವರು ಇರ್ತಾರೆ. ಅದೊಂದು ನಮಗೆ ಹೆಮ್ಮೆ. ನಮ್ಗೆ ಏನೇ ಒಂದು ಆಯ್ತು ಅಂದ್ರೂ ಸ್ಪಂದಿಸ್ತಾರೆ. ಮನೆಗೆ ಜನ 3 ಸಲ ನಮ್ಮ ಮನೆ ಜನಕ್ಕೆ ಯಾವ ತರ ನಾವು ಈಗ ನಮ್ಮ ಕುಟುಂಬದಲ್ಲಿ ಯಜಮಾನ್ರು ಯಾವ ತರ ಸ್ಪಂದಿಸ್ತಾರೋ ಇಡೀ ನಮ್ಮ ತಾಲೂಕಿನ ಜನ ಯಾರು ಏನೇ ಆಗಿರ್ಬೋದು ಅವ್ರು ತಕ್ಷಣ ಸ್ಪಂದಿಸ್ತಾರೆ. ಆ ಇದರಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಪಡೆದಿದ್ದಾರೆ. ಇನ್ನೂ ಒಂದ್ಸಲಿ ಗೆಲ್ತಾರೆ. ಅವ್ರ ಗೆಲುವಿನಲ್ಲಿ ಸಂಶಯನೇ ಇಲ್ಲ. ನಮಗೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಇಡೀ ನಮ್ಮ ತಾಲೂಕಲ್ಲಿ ಎಲ್ಲಾ ಕೆರೆಕಟ್ಟೆಗಳಿಗೆ ನೀರು ತುಂಬಿಸೋ ಕಾರ್ಯಕ್ರಮಗಳು ಮಾಡಿದ್ದಾರೆ. ಈಗ ಒಂದು ಸ್ವಲ್ಪ ಉದಾಹರಣೆಗೆ ಒಂದು ಬೋರ್ ಕೊರೆಸ್ಬೇಕಾಯ್ತು, ಲಕ್ಷಾಂತರ ರೂಪಾಯಿ ಇದಾಗೋದು. ನಾವು ಬಡ್ಡಿ ಸಾಲ ಮಾಡಿ ಬೋರ್ ಕೊರೆಸಿ ನೀರು ಬರ್ದೇ ಇರೋ ಸನ್ನಿವೇಶ ಇತ್ತು. ಈಗ ಯಾವುದೇ ರೀತಿ ಈಗ ಹಳೆ ಬೋರ್ಗಳೇ ಓಡ್ತಾವೆ. ಹಂಗಾಗಿ ಅವ್ರು ಏನೋ ನಮ್ಮ ಒಂದೊಂದು ಕುಟುಂಬಕ್ಕೆ ಏನೇನೋ ಒಂದೊಂದು ಕೊಡುಗೆ ಕೊಟ್ಟಂಗೆ ಲೆಕ್ಕಾಚಾರ. ಈಗ ನಾವು ನಮ್ಮ ಬದುಕು ಕಟ್ಕೊಳ್ಳೋಕೆ ನಾವು ಬೆಳಗ್ಗೆದ್ದು ರೈತರು, ನಮ್ಮಲ್ಲಿ ರೈತರ ಜೀವನ, ನಾವು ಏನೋ ಒಂದು ಬದುಕು ಕಟ್ಕೊಳ್ಳೋಕೆ ನಮಗೆ ಭಾರಿ ಅನುಕೂಲ ಮಾಡಿಕೊಟ್ಟಾರೆ. ನಿಮ್ಮ ಹೆಸರು? ಗಣೇಶ್ ಅಂತ. ಏನ್ ಮಾಡ್ತೀರಾ? ನಾವು ಪುರಸಭೆ ಮೆಂಬರ್ ಆಗಿದ್ದೀವಿ JDS ನಿಂದ 22ನೇ ವಾರ್ಡ್ ಕೌನ್ಸಿಲರ್. ಓಕೆ, ಹಂಗಾರೆ ನಿಮ್ನೆ ಕೇಳಬೇಕು. ಶಾಸಕರನ್ನ ಓಲೈಸ್ಕೊಂಡು ಮಾತಾಡಂಗಿಲ್ಲ ಅಂತ ಅನ್ಕೊಂಡಿದೀನಿ. ನಿಜಕ್ಕೂ ಸಮಸ್ಯೆ ಏನಿದೆ ಚಂದ್ರಪಟ್ಟಣ ಅಂತ ಬಂದ್ರೆ ಎಲ್ಲ ನೀರಾವರಿಯಿಂದ ಹಿಡ್ದು ಪ್ರತಿ ಒಂದನ್ನು ನಮ್ಮ MLA ಸಾಹೇಬ್ರನ್ನ ಕ್ಲೀನ್ ಆಗಿ ಮಾಡ್ಕೊಟ್ಟಿದ್ದಾರೆ. ಯಾರಿಗೂ ಏನು ಇದ್ರನ್ನು ಕೊಟ್ಟಿಲ್ಲ. ಅವ್ರ ಮನೆ ಚಂದ್ರಪಟ್ಟಣ ಏನು ಸಮಸ್ಯೆನೇ ಇಲ್ಲ. ಸಮಸ್ಯೆ ಅನ್ನೋದು ಕೆಲವೊಂದೊಂದು ಇದ್ದೇ ಇರುತ್ತೆ, ಚಿಕ್ಕ ಪುಟ್ಟ ಸಮಸ್ಯೆ. ಅದನ್ನೇ ನೀವ್ ಹೇಳ್ಬೇಕಲ್ವಾ? ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದು. ಇಲ್ಲ ನಮ್ಮ ಶಾಸಕರು ಒಳ್ಳೆಯವರು ಅಂದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ. ಇಲ್ಲ ಅಧಿಕಾರಿ ವಲಯದಲ್ಲಿ ಭ್ರಷ್ಟಾಚಾರ, ಲಂಚ ಎಲ್ಲ ಇದೆಯಾ? ಅದೆಲ್ಲ ಚಿಕ್ಕ ಪುಟ್ಟದಲ್ಲಿ ಇದ್ದೇ ಇರುತ್ತೆ. ಅವರು ಅಧಿಕಾರಿಗಳು ಅವರು ಅರ್ಥ ಮಾಡ್ಕೊಬೇಕಷ್ಟೇ. ಹಾಸ್ಪಿಟ್ಲು, ಶಿಕ್ಷಣ, ಬೇರೆ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ. ಶಾಸಕರ ಬಗ್ಗೆ ಇಂಥದ್ದೊಂದು ಆಗಬೇಕು ಅಂದ್ರೆ ಏನಾಗ್ಬೇಕು ಚಂದ್ರಪಟ್ಟಣ? ಸರ್ಕಾರಿ ಆಸ್ಪತ್ರೆ ಸ್ವಲ್ಪ ವಾರ್ಡ್ಗಳು ಜಾಸ್ತಿ ಆಗ್ಬೇಕು. ಎಷ್ಟು ಬೆಡ್ ಹಾಸ್ಪಿಟಲ್? ಈಗ ಒಂದು 250 100 ಬೆಡ್ ಹಾಸ್ಪಿಟಲ್ ಅಷ್ಟೇ. ಡಾಕ್ಟರ್ಸ್, ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಜನಗಳು ಸ್ವಲ್ಪ ಇದು ಮಾಡೋದಿಲ್ಲ, ನಂಬ್ಕೊಳಕ್ ಆಗಲ್ಲ. ಹೌದು ಆ ತರ ಆಗಿದೆ. ಶಿವರಾಮ್ಗೌಡ ಅಂತ ಸರ್. ಏನ್ ಮಾಡ್ತೀರಾ? ನಮ್ದು ಇಲ್ಲಿ ಹೋಟೆಲ್ ಬಿಸ್ನೆಸ್ ಇದೆ. ಹೇಗಿದೆ ಸರ್ ಬಿಸ್ನೆಸ್? ಚೆನ್ನಾಗಿದೆ. ಬೆಂಗಳೂರಿಂದ ಹೋಗೋರೆಲ್ಲರೂ ಚಂದ್ರಪಟ್ಟಣ ಬಿರಿಯಾನಿಗೆ ಸ್ಟಾಪ್ ಕೊಡ್ತಾರ? ಹೌದಾ? ಹೌದು. ಇಲ್ಲಿ ಫುಡ್ ಮತ್ತೆ ಇದಕ್ಕೆಲ್ಲ ತುಂಬಾ ಜನ ಇಷ್ಟ, ಎಲ್ಲ ಫುಡ್ಡಿಗಳು ಎಲ್ಲ ಆ ವಿಷಯದಲ್ಲಿ ಚೆನ್ನಾಗಿದೆ. ಟಿಫನ್ ಮಾಡ್ಕೊಂಡು ಹೌದು. ನಮ್ಮ ಕರ್ನಾಟಕದಲ್ಲೇ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಇಷ್ಟು ಒಳ್ಳೆ ಬಿಸ್ನೆಸ್ ಮತ್ತೆ ಇದಿರೋದು ನಮ್ಮ ಚಂದ್ರಪಟ್ಟಣದಲ್ಲೇ. ಅಂದ್ರೆ ಇಲ್ಲಿ ಏನ್ ಇಂಪ್ರೂವ್ ಆಗ್ಬೇಕು ಸರ್ ನಿಮ್ ಪ್ರಕಾರ? ಇಲ್ಲಿ ಶಿಕ್ಷಣ, ಆರೋಗ್ಯ, ಉದ್ಯೋಗ. ಪುರಸಭೆ ಒಂದ್ ಸ್ವಲ್ಪ ನನಗೆ ಅಸಮಾಧಾನ ಏನು ಅಂದ್ರೆ, ಯಾರು ಎಲ್ಲಿ ಬೇಕಾದ್ರೆ ಅಂಗಡಿ ಹಾಕೊಳ್ಳೋದು, ಎಲ್ಲಿ ಬೇಕಾದ್ರೆ ಇದ್ ಮಾಡೋದು, ಎಲ್ಲಿ ಬೇಕಾದ್ರೆ ಪಾರ್ಕಿಂಗ್ ಮಾಡೋದು, ಈ ಅವ್ಯವಸ್ಥೆ ಇದೆ. ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ನಮ್ಮ ಚಂದ್ರಪಟ್ಟಣ ಟೌನ್ ಏನಿದೆ ಅದೊಂದು ಗಮನ. ವ್ಯಾಪಾರಸ್ಥರಿಗೆ ಸೂಕ್ತವಾದ ಸ್ಥಳ ಅಥವಾ ಹೋಟ್ಲು ಮಾಡೋರು ನಮ್ಮ ಇದ್ರಲ್ಲಿ ತುಂಬಾ ಜಾಗ ಇದೆ. ಪುರಸಭೆಗೆ ಸೇರಿದಂತ ತುಂಬಾ ಜಾಗ ಇದೆ. ಅಲ್ಲೊಂದು ವ್ಯವಸ್ಥೆ ಮಾಡಿಕೊಟ್ಟು ಫುಟ್ಪಾತ್ ವ್ಯಾಪಾರದವ್ರಿಗೆ ಅವ್ರ ಹೊಟ್ಟೆ ಮೇಲೆ ಹೊಡಿಯೋದ್ ಬೇಡ ಅಂದ್ರೆ ಅವ್ರಿಗೊಂದು ವ್ಯವಸ್ಥೆ ಮಾಡಿ, ಒಂದು ಏನಾದ್ರೆ ಹಾಸ್ಟೆಲ್ ಸಪರೇಟ್ ಫುಡ್ ಸ್ಟ್ರೀಟ್, ಟ್ಯಾಕ್ಸಿ ಸ್ಟ್ಯಾಂಡ್, ಪ್ರೀತಮ್ ಗೌಡ್ರು ಏನು ಮಾಡಿದ್ದಾರೆ ಆ ರೀತಿ ಒಂದು ಸಪರೇಟ್ ಅದರಿಂದ ಆದಂತ ಇದಕ್ಕೆ ಮಾಡ್ಬೇಕು. ಯಾರು ಎಲ್ಲಿ ಬೇಕಾದ್ರೆ ನಿಲ್ಸೋದು ಅಂತ ಅಂದ್ರೆ ಒಂದು ಸಿಟಿಗೆ ಅದು ಶೋಭೆ ತರೋದಿಲ್ಲ. ಅದಕ್ಕೋಸ್ಕರ ಅವರು ಸ್ವಲ್ಪ ಹೆಜ್ಜೆ ಇಟ್ರೆ ಸಿಟಿನೂ ಪುರಸಭೆನೂ ಒಂದು ಒಳ್ಳೆ ಕಾರ್ಯ ಮಾಡ್ಬೋದು. ಸರ್, ಹಾಸ್ಪಿಟ್ಲು ಎಲ್ಲ ಕರೆಕ್ಟ್ ಇದೆಯಾ? UGD ವ್ಯವಸ್ಥೆ ಇದೆಯಾ? UGD ವ್ಯವಸ್ಥೆ ಕೆಲವು ಲೇಔಟ್ ಗಳಲ್ಲಿ ಸ್ವಲ್ಪ ಇದಿಲ್ಲ. ಪ್ರೀ ಪ್ಲಾನ್ ಮಾಡಿರೋಂತ ಲೇಔಟ್ ಗಳಲ್ಲಿ UGD ಎಲ್ಲ ಚೆನ್ನಾಗಿದೆ. ಮತ್ತೆ ರಸ್ತೆಗಳು ಕೆಲವೆಲ್ಲ ಸ್ವಲ್ಪ ಅಧ್ವಾನ ಆಗಿದೆ. ಪಾಪ ಅವ್ರಿಗೇನು ಅಧ್ವಾನ ಇದು ಸಿಗ್ತಾ ಇದೆಯೇನೋ ಗೊತ್ತಿಲ್ಲ, ಅನುದಾನ ಅಂದ್ರೆ ಸಣ್ಣ ಪುಟ್ಟ ಈ ತರದ್ದು ಇದೆ. ಬಾಕಿ ಎಲ್ಲ ಅಡ್ಮಿನಿಸ್ಟ್ರೇಷನ್ ನೋಡಿದ್ರೆ ತುಂಬಾ ನಮ್ಮ ಕ್ಷೇತ್ರ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ, ಆಗ್ಬೇಕು. ನಿಮ್ಮ ಹೆಸರು? ರಾಮು ಅಂತ. ಏನ್ ಮಾಡೋದು ರಾಮು ಅವರು? ಸರ್, ನಮ್ದು ವ್ಯವಸಾಯ. ಏನ್ ಬೆಳಿತಾರೆ ಜಾಸ್ತಿ? ಇಲ್ಲಿ ರಾಗಿ, ತೆಂಗು, ಜೋಳ. ಇದು ನಮ್ದು ಹೈನುಗಾರಿಕೆ ಜಾಸ್ತಿ ಇದೆ. ಹೈನುಗಾರಿಕೆ ಜಾಸ್ತಿ.
ಈಗ ಸಾಮಾನ್ಯ ಜನರ ಕೈಗೂ ಸಿಗ್ತಾರೆ. ಬೇರೆ ಕಾನ್ಸ್ಟಿಟ್ಯೂನ್ಸಿ ಹೋಲ್ಸ್ಕೊಂಡ್ರೆ ಈ MLAಗಳನ್ನ ಭೇಟಿ ಮಾಡೋದೇ ಕಷ್ಟ ಆಯ್ತದೆ. ಹಾಗೆ ನಮ್ಮ ಶಾಸಕರು ಆ ಥರದ್ದೇನು ಇದಿಲ್ಲ. ಯಾರು ಹೋದ್ರು ಕಟ್ಟ ಕಡೆ ವ್ಯಕ್ತಿ ಹೋದ್ರು ಅವ್ರ ಕೈಗೆ ಸಿಗ್ತಾರೆ, ಅವ್ರ ಕಷ್ಟ ಸುಖ ವಿಚಾರಿಸ್ತಾರೆ. ಅದು ಒಂದು. ಆಮೇಲೆ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಎಲೆಕ್ಷನ್ ನೋಡಿದಾಗ ಕಾಂಗ್ರೆಸ್ ಫೈಟ್ ಚೆನ್ನಾಗಿ ಕೊಟ್ಟಿತ್ತು, ಗೋಪಾಲ್ ಸ್ವಾಮಿ ಅವರು ಕೊಟ್ಟಿತ್ತು. ಅದು ಕಾಂಗ್ರೆಸ್ ಫೈಟ್ ಕೊಡಕ್ಕೆ ಈ ಭಾಗ್ಯಗಳು ತಂದ್ರಲ್ಲ ಅದ್ರ ಎಫೆಕ್ಟ್. ಬಟ್ ನಮ್ಮ ಶಾಸಕರದ್ದೇನು ಇದಿಲ್ಲ, ತಪ್ಪಿಲ್ಲ, ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಇಕ್ಬಾಲ್ ಅಂತ. ಮೊಹಮ್ಮದ್ ಇಕ್ಬಾಲ್ ಸರ್, ಎಷ್ಟು ವರ್ಷ ನಿಮಗೆ? ನನಗೆ ಸುಮಾರು 55 ವರ್ಷ, 57 ವರ್ಷ. 57 ವರ್ಷ. ಹಾ. ತುಂಬಾ ಶಾಸಕರುಗಳನ್ನ ನೋಡಿರ್ತೀರಾ ಚನ್ನರಾಯಪಟ್ಟಣ. ನೀವು ನೋಡಿದ ಬೆಸ್ಟ್ MLA ಯಾರು? ಆದಷ್ಟು ನಮ್ಮ ಎಲ್ಲದಿಂದ ಹಿರಿಯಂತ ಶಾಸಕರಾಗಿ ಎಸ್ ಶ್ರೀಕಂಠಯ್ಯನವರು ಇದ್ರು. ಅವರು ಸ್ವರ್ಗಸ್ಥಿಯಲ್ಲಿ ಅವ್ರಿಗೆ ಓಟ್ ಹಾಕಿದ್ರ ನೀವು? ವರ್ಷ ಓಟ್ ಹಾಕಿದ್ದೆ ನಾನು. ಅವರು ಇದ್ರು. ಈಗ ಅದರ ನಂತರ ಪುಟ್ಟೇಗೌಡರು ಇದ್ರು. ಅದಿರೋದಲ್ಲ. ಆಮೇಲೆ ಇವ್ರನ್ನಂತ CN ಡಾಕ್ಟರ್ CN H ಬಾಲಕೃಷ್ಣ ಅಂತ ಅವರವ್ರೆ 3 ಬಾರಿ ಬಂದವ್ರೆ. ಅವರು ದೇವರಿಂದ ಡಾಕ್ಟ್ರು ಪ್ರಶಸ್ತಿ ಪಡೆದವ್ರೆ. ಜನಪ್ರಿಯ ಶಾಸಕರಂತಾನು ಹೆಸರು ಪಡೆದವ್ರೆ. ಆ ಪಡೆದಿರೋಂಥದ್ದೆಲ್ಲ ದೇವ್ರ ಕಡೆಯಿಂದಾನೇ ಆಗಿರೋದು. ಅಂತೆ ಪಡೆದಿರೋಂಥ ವ್ಯಕ್ತಿನೂ ಅದಿದ್ದವ್ರೆ. ಎಲ್ಲರಿಗೂ ಒಂದೇ ಸಮ ನೋಡಿ ಎಲ್ಲ ನಮ್ಮ ಚನ್ನರಾಯಪಟ್ಟಣ ಜಿಲ್ಲೆಗೆ ತಾಲೂಕಿಗೆ ಎದುವಾಗಿ ನೋಡಿ ಎಲ್ಲ ಅನುಕೂಲತೆ ಮಾಡವ್ರೆ. ಎಷ್ಟೇ ಮಾಡಿದ್ರು ಇನ್ನೂ ಸಾಲದು, ಆದರೂ ದಯವಿದೆಯಿಂದ ಮಾಡವ್ರೆ. ಇಲ್ಲ ಇನ್ನೇನಂತ ಇಲ್ಲ. ಎಲ್ಲ ಸಾಮಾನ್ಯ ಅಂದ್ರೆ ಹಳ್ಳಿಯಿಂದ ಬರ್ತಿರ್ತಾರೆ, ಸಮಸ್ಯೆಗಳು ಎಲ್ಲರಿಗೂ ಸಿಗ್ತಾರೆ ಈಸಿ. ಎಲ್ಲ ಯಾವೊಂದು ಸಣ್ಣ ಮಗನು ಹೋಗಿ ಮಾತಾಡಿದ್ರೆ ಅವನಿಗೆ ಬೆಲೆ ಕೊಟ್ಟು ಮಾತಾಡ್ತಾರೆ. ಅವ್ರ ಮೇಡಮು ಯಾವುದು ಅಂತ ಇದೇನಿಲ್ಲ. ಕೆಲವು ಶಾಸಕರು ಇರ್ತಾರೆ, ಅವರು ಅಪಾಯಿಂಟ್ಮೆಂಟ್ ತಗೋಬೇಕಾಗ್ತದೆ. ಅರ್ಧ ರಾತ್ರಿಗೆ ಹೋಗಿ ಮಾತಾಡ್ತೀವಿ ಅಂದ್ರೆ ಧೈರ್ಯ ನಮ್ಗೆ ಐತೆ. ಅವ್ರ ಮನೆ ಹತ್ರಗಾಗ್ಲಿ, ಅವ್ರ ಫ್ಯಾಮಿಲಿ ಆಗಲಿ, ಅವ್ರಿದ್ದಾಗಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಹಾರ್ಟ್ ಅಟ್ಯಾಕ್ ಅಂತ ವ್ಯಕ್ತಿ ಇದ್ದವ್ರಂಥವ್ರಿಗೂ ಬಹಳ ಜನಕ್ಕೆ ಸಹಾಯ ಮಾಡೋರೆ. ಅವರು ಅವ್ರ ಮಿಸ್ಸಸ್ ಅವ್ರ ಅಣ್ಣವರು ಜಯದೇವ ಕಳಿಸವ್ರೆ. ಅರ್ಧ ರಾತ್ರಿಗೂ ಯಾರು ನಾನಿದ್ದೀನಿ ಭಯ ಪಡಬೇಡಿ, ಅರ್ಧ ರಾತ್ರಿಗೆ ಬಂದು ಇದು ಮಾಡಿದ್ರು ಹೇಳಿದ್ರು ಕೂಡಲೇ ಫೋನ್ ಮಾಡಿ ಅವ್ರ ಕೈಯಿಂದ ಏನಾಗುತ್ತೆ ಅವ್ರು ಸಹಾಯ ಮಾಡಿ, ಒಂದು ಲೆಟರ್ ಆಗಲಿ ಏನೇ ಒಂದು ಮಾಡಿ ಕಳ್ಸವ್ರೆ. ಅದ್ಭುತನೇ ಇರಲಿಲ್ಲ. ಅಧಿಕಾರಿಗಳೆಲ್ಲ ಲಂಚ ಗಿಂಚ ತಗೋತಾರೆ ಇದಾರೆ ಸರ್. ಅದು ಎಲ್ಲ ಜನರಲ್ ಆಗ್ಬಿಟ್ಟೈತೆ ಅವ್ರದ್ದು. ಅದಕ್ಕೆ ಯಾವ್ದು ಇಲ್ಲ. ಈಗ ಶಾಸಕರ ಗಮನಕ್ಕೆ ತಂದ್ರು, ಅವ್ರು ಇತ್ತಾರ ಮಾಡ್ತಾವ್ರು. ಏನು ಅವ್ರೊಬ್ರು ಶಾಸಕರಲ್ವಾ? ಈಗ ಇಷ್ಟು ಜನ ಇದಕ್ಕೆ ಅವ್ರೊಬ್ರು ಶಾಸಕರು ಎಷ್ಟು ಜನ ಅಂತ ಆದ್ರೂ ನೋಡ್ತಾರೆ. ಅವ್ರದ್ದು ಇನ್ನೂ ದೇವ್ರದಿಂದ ಒಂದು ಬಲ ಏನಂದ್ರೆ, ಒಬ್ಬ ಮನುಷ್ಯನ್ಗೆ ಒಂದ್ಸತಿ ನೋಡಿದ್ರೆ 10 ವರ್ಷಗಳು ಅವ್ನ ಹೆಸರು, ಅವ್ನ ಫೋನ್ ಮೊಬೈಲ್ ನಂಬರು ಅವ್ರ ಇದರಲ್ಲೇ ಮೆದ್ಲಲ್ಲೇ ಇರ್ತದೆ. ಅಂತ ಇಂಟೆಲಿಜೆಂಟ್ ಶಾಸಕರು. ತುಂಬಾ ಜನ ಹೇಳಿದ್ರು ಸರ್, ಎಲ್ಲ ಅಭಿವೃದ್ಧಿ ಆಗಿದೆ, ಬಟ್ ಸಣ್ಣ ಪುಟ್ಟ ಕೆಲಸಗಳು ಬೇಕು. ಇಲ್ಲಿ ಗಾರ್ಮೆಂಟ್ಸ್ ಬೇಕು, ಹೆಣ್ಣು ಮಕ್ಕಳಿಗೆ, ಹುಡುಗರಿಗೆ ಒಂದಷ್ಟು ಫ್ಯಾಕ್ಟ್ರಿ ಬೇಕು, ಇಲ್ಲಾಂದ್ರೆ ಎಲ್ಲದಕ್ಕೂ ಬೆಂಗಳೂರಿಗೆ ಹೋಗ್ಬೇಕಂತ ನಿಮ್ಗೆ ಹಂಗ ಅನ್ಸುತ್ತೆ? ಅದು ಖಂಡಿತ. ಸಣ್ಣ ಪುಟ್ಟ ಅದು ಇದೈತೆ. ಎಲ್ಲ ಒಂದೇ ತರ ಜನ ಇಲ್ಲ, ಸಣ್ಣ ಪುಟ್ಟ ಜನ ಇದೆ, ಬಡಪಾಯಿಗಳಿದ್ದಾರೆ. ಅವ್ರಿಗೊಂದು ಇದು ಗಾರ್ಮೆಂಟ್ ಅಂತಾರಲ್ಲ, ಅದೊಂದು ಮಾಡಿದ್ರೆ ಇನ್ನೂ ಒಂದು ತುಂಬಾ ಒಳ್ಳೇದಾಗುವಂತ ಒಂದು ಇದಾಗಿದೆ. ಚನ್ನರಾಯಪಟ್ಟಣ ನಿಜಕ್ಕೂ ಅಭಿವೃದ್ಧಿ ಆಗಿದೆಯಾ? ನಿಜಕ್ಕೂ 70ರಿಂದ 80 ಭಾಗ ಅಭಿವೃದ್ಧಿ ಆಗಿದೆ. ಇನ್ನೂ ಮುಂದೆ ಅಭಿವೃದ್ಧಿ ಮಾಡ್ತಾರೆ ಅಂತ ಈ ನಮ್ಮ ಕ್ಷೇತ್ರದ ಜನಗಳು ಹೇಳ್ತಾ ಇದೀವಿ. 70ರಿಂದ 80 ಭಾಗ ಅಂದ್ರೆ ಹಂಗಾರೆ 20ರಿಂದ 30 ಭಾಗ ಏನದು ಅಭಿವೃದ್ಧಿ ಆಗ್ಬೇಕಾಗಿದೆ? ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಕೆರೆಗಳು ತುಂಬಿಸ್ತಾ ಇದ್ದಾರೆ. 36 ಕೆರೆಗಳು ಇವತ್ತು ಏತ ನೀರಾವರಿ ಯೋಜನೆ ಕಾಮಗಾರಿಗಳು ಇನ್ನೂ ನಡೀತಾ ಇದೆ, ಪೂರ್ಣಗೊಂಡಿದೆ. ಒಂದ್ ಸ್ವಲ್ಪ ಇನ್ನು ಮುಂದೆ ನಡೀತದೆ. ಈ ತಾಲೂಕಿಗೆ ಹೈನುಗಾರಿಕೆ ತುಂಬಾ ಚೆನ್ನಾಗಿ ಇವತ್ತು ಹೈನುಗಾರಿಕೆಯಿಂದ ಜನಗಳು ತುಂಬಾ ನೆಮ್ಮದಿಯಾಗಿದ್ದಾರೆ. ಇಲ್ಲ ಅಂದ್ರೆ ಈ ರಾಜಕಾರಣಿಗಳು ನಾವೇನು ನಮ್ಮಂತರ ಜೀವನ ಮಾಡ್ಬೋದು. ಇವತ್ತು ತುಂಬಾ ರೈತರುಗಳು ಜೀವನ ಮಾಡ್ಬೇಕು ಅಂದ್ರೆ ಶುಗರ್ ಫ್ಯಾಕ್ಟ್ರಿ, ಕಬ್ಬು ಬೆಳೆಗಾರರು ಮತ್ತು ಹೈನುಗಾರಿಕೆ ಇಂಥವೆಲ್ಲ ಇತ್ಯಾದಿ ಸಹಕಾರ ಸಂಘಗಳು ಇವೆಲ್ಲನೂ ನಮ್ಮ ತಾಲೂಕಿಗೆ ಬೇರೆ ತಾಲೂಕಲ್ಲಿ ಏನ್ ಮಾಡ್ಯಾರೋ ಅದಕ್ಕಿಂತ ಉತ್ತಮವಾಗಿ ಈ ತಾಲೂಕಿನ ಶಾಸಕರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಜನ 3 ಸಲ ಆಯ್ಕೆ ಮಾಡಿದ್ರು ಸತತವಾಗಿ. ನಿಮ್ಮನ್ನು ನಂಬಿ, ನಿಮ್ಮನ್ನು ಹೆಗ್ಲ ಮೇಲೆ ಹೊತ್ಕೊಂಡು ನಿಮ್ಮನ್ನು ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಂಥ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ನಾನು ಈ ಕ್ಷೇತ್ರದ ಶಾಸಕ ಅನ್ನೋದಕ್ಕಿಂತ ಸೇವಕನಾಗಿ ನನ್ನ ಕೆಲಸನ ಕಾಯ ವಾಚ ಮನಸ್ಸ ಮಾಡ್ಕೊಂಬಂದಿದ್ದೇನೆ. ನಾನು 100ರಲ್ಲಿ ಒಂದು 50% ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಸಂದರ್ಭಿಕವಾಗಿ ಆಗಿರುವಂಥದ್ದು ಇರ್ಬೋದು. ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಜನಕ್ಕೆ ಇವತ್ತು ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳು ಇದ್ದರೂ ಕೂಡ ಶಾಸನಬದ್ಧವಾಗಿ ಶಾಸಕರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ಈ ಒಂದು ಮಹಾಜನತೆಗೆ ನಾನು ಜೀವನದಲ್ಲಿ ಎಂದೂ ಕೂಡ ನನ್ನ ಜೀವ ಇರೋ ತನಕ ಮರೀಲಿಕ್ಕೆ ಸಾಧ್ಯವಿಲ್ಲ. ಮುಂದೇನೂ ಕೂಡ ನಮ್ಮ ಜೀವದ ಕೊನೆ ಉಸಿರಿರೋ ತನಕ
ಈ ಕ್ಷೇತ್ರದ ಸೇವೆಯನ್ನು ಕಾಯ ವಾಚ ಮನಸ ಮಾಡ್ಕೊಂಡು ಹೋಗ್ತೇನೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನೂ ಕೂಡ ಬಡವರ, ರೈತರ, ಯುವಕರ ಆಶೋತ್ತರಗಳು ಏನು ಈಡೇರಿಸುವಂಥ ಒಂದು ವಿಚಾರದಲ್ಲೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ಒಟ್ಟಾರೆ ಈ ತಾಲೂಕಿನ ಜನತೆ ಇವತ್ತು ಒಂದು ರಾಜಕೀಯವಾಗಿ ಇತಿಹಾಸವನ್ನು ನಿರ್ಮಾಣ ಮಾಡಿಕೊಂಡಿದೆ ಸರ್. ಏಕೆಂದರೆ ಪ್ರಥಮವಾಗಿ ನಿಂತಂಥವ್ರು ಇಲ್ಲಿ ಗೆದ್ದಿರಲಿಲ್ಲ, ಹೌದು, 2ನೇ ಬಾರಿ ರಿಪೀಟ್ ಆಗಿರಲಿಲ್ಲ, ಹೌದು, 3 ಬಾರಿ ಕಂಟಿನ್ಯೂಸ್ ಆಗಿ ಅದು ಗೆದ್ದಿರಲಿಲ್ಲ. ಅವೆಲ್ಲನೂ ನೋಡಿದಾಗ ಜನ ನಮಗೆ ಎಷ್ಟೊಂದು ಆಶೀರ್ವಾದ ಮಾಡಿದಾರಪ್ಪ ಅನ್ನೋ ಒಂದು ಇದು ಮನಸ್ಸಿನಲ್ಲಿ ಕೂಡ ಇದೆ, ಹೃದಯದಲ್ಲಿ ತುಂಬಿದೆ ಸರ್. ಒಟ್ಟಾರೆ ಈ ಕ್ಷೇತ್ರದ ಜನತೆಗೆ ನಾವು ನಮ್ಮ ಜೀವಿತದ ಅವಧಿನಲ್ಲಿ ಇನ್ನೂ ಕೂಡ ಹೆಚ್ಚಿನ ಸೇವೆನ ಮಾಡುವಂಥದ್ದಕ್ಕೆ ಅವಕಾಶನ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನು ಈ ಮೂಲಕ ಜನರಿಗೆ ವಿನಮ್ರವಾಗಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಕೂಡ ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮಗಿರುವಂಥ ಸಮಸ್ಯೆಗಳೇನು ಅಂತ. ಖಂಡಿತವಾಗ್ಲೂ ಶಾಸಕರ ಗಮನಕ್ಕೆ ಬರುತ್ತೆ. ಇದೇ ಇವತ್ತಿನ ವಿಶೇಷ. ತುಂಬ 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 ಥ್ಯಾಂಕ್ ಯು ಸರ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೂಡ ಅವಕಾಶ ಮಾಡಿಕೊಟ್ರಿ. ಆಮೇಲೆ ನಿಮಗಿರುವಂಥ ಸವಾಲುಗಳು ಜೊತೆಗೆ ನೀವು ಮಾಡಿರುವಂಥ ಅಭಿವೃದ್ಧಿ ಕೆಲಸ ಖಂಡಿತವಾಗ್ಲೂ ಜನಕ್ಕೆ ಈಗ ಗೊತ್ತಾಗಿರುತ್ತೆ. ಎಸ್ಪೆಷಲ್ ನನಗೆ ಖುಷಿಯಾಗಿದೆ ನೀರಾವರಿ ವಿಚಾರ. ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಕೆನಲ್ಲು, ಪ್ರತಿಯೊಂದು ಲಿಫ್ಟ್ ಇರಿಗೇಷನ್ ಎಲ್ಲವನ್ನ ಹೇಳಿದ್ರಲ್ಲ, ತುಂಬ ದೊಡ್ಡ ಸಾಧನೆ. ಅದಕ್ಕೆ ಅವ್ರನ್ನ ಬರದ ನಾಡಿನ ಭಗೀರಥ ಅಂತಾರೆ. ಈ ವಿಡಿಯೋ ಬಗ್ಗೆ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.